ಹಲೋ ಹಾಯ್, ವೆಲ್ಕಮ್ ಟು ಸೈನ್ಸ್ ಅಡ್ಡ. ಇವತ್ತಿನ ಈ ತರಗತಿಯಲ್ಲಿ ನಾವು 2020ನೇ ಸಾಲಿನ TET ಎಕ್ಸಾಮ್ ಬಗ್ಗೆ ಕೆಲವು ಪ್ರಶ್ನೆಗಳು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಮತ್ತು ಆ್ಯಸ್ ಇಟ್ ಈಸ್ ಪೇಪರ್ 2ನ ಸೈನ್ಸ್ ವಿಭಾಗದಲ್ಲಿ 30 ಸೈನ್ಸ್ ಕ್ವಶನ್ಸಲ್ಲಿ ಸುಮಾರು 20ಕ್ಕಿಂತ ಜಾಸ್ತಿ ಕ್ವಶನ್ಸನ್ನು ಸಬ್ಜೆಕ್ಟಿಂದ ಬಂದಿರೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಈ ಪೇಪರಲ್ಲಿ. ಇಲ್ಲಿ ಸಹಿತ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಎಲ್ಲ ರೀತಿಯಿಂದ ಕ್ವಶನ್ಸ್ ಬಂದಿರೋದನ್ನು ನೋಡ್ತೀವಿ. ಕೆಲವೊಂದು ಕ್ವಶನ್ಸ್ ಅಂತೂ ಭಾಳ ಅಪ್ಲೈಡ್ ರೂಪದಲ್ಲಿ ಕೇಳಿರ್ತಾನೆ. ಸೊ ಕಳೆದ 14 15 ಮತ್ತು 2017, 2019, ಈ 2020 5ನೇ TET ಪೇಪರ್ ಆಗಿರ್ತದೆ. ಬರ್ತಾ ನಾವು ನೋಡ್ತಾ ಇದ್ದಷ್ಟು ಪೇಪರ್ನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದಾನೆ. ಟಫ್ ಕ್ವಶನ್ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಅಪ್ಲೈಡ್ ಕ್ವಶನ್ಸನ್ನು ಆ್ಯಡ್ ಮಾಡ್ತಾ ಇದ್ದಾನೆ. 2014-15ರಲ್ಲಿರುವಂಥ ಪೇಪರ್ ಸ್ವಲ್ಪ ಈಸಿಯಾಗಿ ಕಾಣಿತ್ತು. ಬಟ್ ಈಗ 2020ನೇ ಪೇಪರ್ ನೋಡ್ತಾ ಇದ್ದರೆ ಇನ್ನು ಮುಂದಿನ ತರಗತಿಗಳು ಇನ್ನೂ ಸ್ವಲ್ಪ ನಾವು ಡೆಪ್ತ್ ಕ್ವಶನ್ಸನ್ನು ಅನಲೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೋಡೋಣ. ಎಲ್ಲರೂ ಚೆನ್ನಾಗಿ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ಕಾಮೆಂಟ್ಸ್ ಕೊಡ್ತಾ ಇದ್ದೀರಿ. ಏನೇ ಇರಲಿ, ಇದರ ಉಪಯೋಗ ನೀವು ಪಡ್ಕೊಳ್ಳಿ. ಮತ್ತು ಇದರ ಅವಶ್ಯಕತೆ ಯಾರಿಗಿದೆ ನೀಡಿ ಯಾರಾದರೂ ಇವ್ರಿಗೆ ಅವ್ರ ಜೊತೆ ವೀಡಿಯೋಗಳನ್ನ ಹಂಚ್ಕೋತಾ ಜ್ಞಾನವನ್ನು ಪಡಿತೀರಂತ ಆಶಿಸ್ತಾ. ಸೊ ಇವತ್ತಿನ ಈ ತರಗತಿಯನ್ನು 2020ನೇ ಸಾಲಿನ TET ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಗೊತ್ತು ನಿಮಗೆಲ್ಲ, ನಾನು ಸಾಲ್ವ್ ಮಾಡ್ತಿರೋದು ಪೇಪರ್ 2ನ ಸೈನ್ಸ್ ಮೆಥಡಾಲಜಿ ಮಾತ್ರ. ಸೊ ಪೇಪರ್ 1ನ ಪರಿಸರ ವಿಜ್ಞಾನ ಬಗ್ಗೆ ಕೆಲವು ಜನ ಕೇಳ್ತಾ ಇದ್ರು, ಅದು ಮುಂದಿನ ತರಗತಿಗಳನ್ನು ನಾವು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈಗ ಇವತ್ತಿನ ಈ ತರಗತಿಯಲ್ಲಿ ಪೇಪರ್ 2ನ ಸೈನ್ಸ್ ಮೆಥಡಾಲಜಿಯ ಸೈನ್ಸ್ ಸಿಲೆಬಸ್ಸನ್ನು ಮಾತ್ರ ನಾನು ಡೀಲ್ ಮಾಡ್ತಾ ಇದ್ದೀನಿ. ಮತ್ತು ರಿಮೈನಿಂಗ್ ಒಂದು 8 ಕ್ವಶನ್ಸ್ ನಿಮಗೆ ಪೆಡಗಾಗಿ ಮೇಲೆ, ಟೀಚಿಂಗ್ ಮೆಥಡಾಲಜಿ ಮೇಲೆ ಕ್ವಶನ್ ಬಂದಿರ್ತವೆ. ಅದನ್ನು ನೀವೇ ರೆಫರ್ ಮಾಡಿಕೊಂಡು ಕೇವಲ ಇಲ್ಲಿ ಸೈನ್ಸ್ ಬಗ್ಗೆ ಮಾತ್ರ ನಾನು ಡೀಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡೋಣ. ಸೊ ಕ್ವಶನ್ ನಂಬರ್ 1 ಈ ರೀತಿ ಇದೆ. ಕೋಬಾಲ್ಟ್ನ ಕ್ಯೂರಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಕೇಳ್ತಾನೆ. ಸೊ ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನು ಅಬ್ಸರ್ವ್ ಮಾಡುವಾಗ ಅಲ್ಲಿರುವಂಥ ಚಿತ್ರಗಳ ಬಗ್ಗೆ ಗಮನ ಕೊಡಬೇಡಿ. ಸೊ ಫಸ್ಟ್ ನೀವು ಗಮನ ಕೊಡುತ್ತಿರೋದು ಏನಕ್ಕೆ ಕೊಡಬೇಕಂದ್ರೆ ನಾನು ಹೇಳ್ತಿರುವಂಥ ವಾಯ್ಸಿಗೆ, ನಾನು ಹೇಳ್ತಿರುವಂಥ ಪದಗಳನ್ನು, ಸೆಂಟೆನ್ಸನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. ಸಡನ್ನಾಗಿ ನೀವು ಅಲ್ಲೇ ನಾನು ಹೇಳ್ತಿರ್ತೀನಿ ನಿಮ್ಮ ಪಾಡಿಗೆ ನೀವು ಬರಿತಾ ಹೋದರೆ ಅರ್ಥ ಆಗಲ್ಲ. ಸೊ ಹಾಗಾಗಿ ನೋಡೋಣ, ಕೋಬಾಲ್ಟ್ನ ಕ್ಯೂರಿ ತಾಪ ಎಷ್ಟು ಅಂತಿದೆ. ಫಸ್ಟ್ ಆಫ್ ಆಲ್ ಏನಪ್ಪ ಕ್ಯೂರಿ ತಾಪ ಅಂತಂದರೆ, ನಮಗೆ ಗೊತ್ತಿರುವ ಹಾಗೆ ಕಳೆದ TET ಒಂದು ಕ್ವಶನ್ ಬಂದಿತ್ತು. ಏನು ಬಂದಿತ್ತು ಅಂದರೆ, ಈ ಮ್ಯಾಗ್ನೆಟ್ಸ್ ಅದಾವಲ್ಲ, ಈ ಮ್ಯಾಗ್ನೆಟ್ಗಳು ಯಾವ ವಿಧಾನಗಳ ಮುಖಾಂತರ ತನ್ನ ಮ್ಯಾಗ್ನೆಟಿಕ್ ಫೋರ್ಸನ್ನು ಲಾಸ್ ಮಾಡ್ಕೊಳ್ತವೆ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು. ನಾವು ನೋಡಿದ್ದೀವಿ, ಕಾಯಿಸೋದರಿಂದ, ಮೇಲಿಂದ ಬೀಳಿಸೋದರಿಂದ, ಪದೇ ಬೇರೊಂದು ವಸ್ತುವನ್ನು ಬಡಿಯೋದರಿಂದ, ಮತ್ತೇನೊಂದೊಂದು ಕಾಂತೀಯ ವಸ್ತುನೊಂದೇ ರಬ್ ಮಾಡೋದರಿಂದ, ಮತ್ತು 2 ಮ್ಯಾಗ್ನೆಟ್ಸನ್ನು ಒಂದೇ ಡೈರೆಕ್ಷನಲ್ಲಿ ಸೆಟ್ ಮಾಡೋದರಿಂದ ಅಂತ ನೋಡಿದ್ದೀವಿ. ಸೊ ಇದರಲ್ಲಿ ನಮಗೊಂದು ಅಂಶ ಗೊತ್ತಾಗ್ತದೆ. ಅಯಸ್ಕಾಂತವನ್ನು ನಾವು ಬಿಸಿ ಮಾಡೋದರಿಂದ, ಟೆಂಪರೇಚರ್ ರೈಸ್ ಮಾಡೋದರಿಂದ ಅದು ಏನಾಗ್ತದೆ, ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತದೆ. ಉನ್ನತವಾಗಿರುವಂಥ ಮ್ಯಾಗ್ನೆಟ್, ಅತಿ ಹೆಚ್ಚು ಆಕರ್ಷಣ ಬಲವನ್ನು ಹೊಂದಿರುವಂಥ ಅಯಸ್ಕಾಂತನೂ ಸಹಿತ ತನ್ನ ಮ್ಯಾಗ್ನೆಟಿಕ್ ಫೋರ್ಸನ್ನು ಲಾಸ್ ಮಾಡಿಕೊಳ್ಳುತ್ತದೆ ಅಂತ ನೋಡ್ತೀವಿ. ಹಿಂಗೆ ನಾವು 3 ವಿಷಯ ನೋಡಿದ್ವಿ. ಡಯಾಮ್ಯಾಗ್ನೆಟಿಕ್ ಅಂದರೆ ಅರ್ಥ ಏನು, ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನು, ಮತ್ತು ಫೆರೋಮ್ಯಾಗ್ನೆಟಿಕ್ ಅಂದರೆ ನೋಡಿದ್ವಿ. ಸೊ ಡಯಾಮ್ಯಾಗ್ನೆಟಿಕ್ ಅಂದರೆ ಗೊತ್ತು ನಿಮಗೆ, ಇದರ ಮ್ಯಾಗ್ನೆಟಿಕ್ ಫೋರ್ಸು ನೆಗ್ಲಿಜಿಬಲ್ ಇರ್ತದೆ, ಇದ್ದು ಇರಲಾರ್ದಂಗೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರ್ತದೆ. ಪ್ಯಾರಾ ಅಂತಂದರೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಇನ್ನು ನಾವು ಫೆರೋಕಾಂತಿ ಅಂತ ಬಂದಾಗ ಅತಿ ಹೆಚ್ಚಿನ ಆಕರ್ಷಣ ಬಲವನ್ನು ಹೊಂದಿರುವಂಥ ಅಯಸ್ಕಾಂತೀಯ ವಸ್ತುಗಳನ್ನು ನಾವು ಕಾಂತೀಯ ಸಬ್ಸ್ಟೆನ್ಸ್ಗಳನ್ನು ನಾವು ಫೆರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಇಲ್ಲಿ ಕ್ಯೂರಿ ಅನ್ನೋರೊಬ್ಬರು ಏನು ಮಾಡ್ತಾರೆ, ಸೈಂಟಿಸ್ಟ್ ಅಂತಂದರೆ, ಒಂದು ವಸ್ತುಗಳನ್ನು ಅವರು ಕಾಯಿಸಿ ನೋಡ್ತಾ ಹೋಗ್ತಾರೆ. ಎಂಥ ವಸ್ತು ಅಂದರೆ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸನ್ನು ಬಿಸಿ ಮಾಡ್ತಾ ಹೋಗ್ತಾರೆ. ಆವಾಗ ಫೆರೋಮ್ಯಾಗ್ನೆಟಿಕ್ ಮೀನಿಂಗ್ ಏನು, ಅತಿ ಹೆಚ್ಚಿನ ಅಟ್ರಾಕ್ಟಿವ್ ಫೋರ್ಸನ್ನು ಹೊಂದಿರುವಂಥ ವಸ್ತುಗಳು. ಬಟ್ ಇದಕ್ಕೆ ಬಿಸಿ ಕೊಡ್ತಾ ಏನಾಗ್ತದಂಥವು ಪ್ಯಾರಾಮ್ಯಾಗ್ನೆಟಿಕ್ ಆಗಿ ಕನ್ವರ್ಟ್ ಆಗ್ತಾವಂತೆ. ಮತ್ತೇನು ಪ್ಯಾರಾಮ್ಯಾಗ್ನೆಟಿಕ್ ಮೀನಿಂಗ್ ಏನು ಅಂತಂದರೆ, ಸ್ವಲ್ಪ ಕಡಿಮೆ ಅಟ್ರಾಕ್ಟಿವ್ ಫೋರ್ಸನ್ನು ಹೊಂದಿರುವಂಥ ವಸ್ತುಗಳು. ಅಂದರೆ ವಸ್ತುಗಳನ್ನು ಬಿಸಿ ಕೊಟ್ಟಾಗ ಹೆಚ್ಚು ಅಟ್ರಾಕ್ಟ್ ಮಾಡುವಂಥ ಗುಣದಿಂದ ಕಡಿಮೆ ಆಕರ್ಷಣ ಬಲ್ಲದ ಗುಣ ವಸ್ತುಗಳು ಕನ್ವರ್ಟ್ ಆಗ್ತವೆ. ಸೊ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಫೋರ್ಸಿಂದ ಸ್ವಲ್ಪ ವೀಕೆಸ್ಟ್ ಅಥವಾ ಲೋವೆಸ್ಟ್ ಮ್ಯಾಗ್ನೆಟಿಕ್ ಫೋರ್ಸ್ ವಸ್ತುಗಳಾಗಿ ಕನ್ವರ್ಟ್ ಆಗ್ತವೆ. ಯಾವಾಗ ಅಂತಂದರೆ ಬೈ ಗೇನಿಂಗ್ ಹೀಟ್ ಅಂತ ನೋಡ್ತೀವಿ. ಹಿಂಗೆ ಯಾವ ಫೆರೋಮ್ಯಾಗ್ನೆಟಿಕ್ ವಸ್ತುಗಳು ಎಷ್ಟು ತಾಪವನ್ನು ಪಡೆದುಕೊಂಡಾಗ ಅವು ಫೆರೋಮ್ಯಾಗ್ನೆಟಿಕ್ಕಿಂದ ಪ್ಯಾರಾಮ್ಯಾಗ್ನೆಟಿಕ್ ಗುಣಗಳಾಗಿ ಕನ್ವರ್ಟ್ ಆಗ್ತವೆ ಅಂತ ನೋಡ್ತೀವಿ. ಎಲ್ಲ ವಸ್ತುಗಳು ಒಂದೇ ಟೆಂಪರೇಚರ್ ಇರೋಲ್ಲ. ಕೆಲವೊಂದು ವಸ್ತುಗಳು ಜಾಸ್ತಿ ಕೊಡಬೇಕಾಗ್ತದೆ, ಕೆಲವೊಂದು ವಸ್ತುಗಳಿಗೆ ಕಡಿಮೆ ಕೊಡಬೇಕಾಗ್ತದೆ. ಸೊ ಯಾವ ವಸ್ತುವಿಗೆ ಎಷ್ಟು ಟೆಂಪರೇಚರ್ ಕೊಟ್ಟಾಗ ಅದು ಫೆರೋದಿಂದ ಪ್ಯಾರಾ ಕನ್ವರ್ಟ್ ಆಗ್ತದೆ. ಸೊ
ಫೆರೋಮ್ಯಾಗ್ನೆಟಿಕ್ಕಿಂದ ಪ್ಯಾರಾಮ್ಯಾಗ್ನೆಟಿಕ್ ಆಗಿ ಕನ್ವರ್ಟ್ ಆಗಬೇಕಾದ ರಿಕ್ವೈರ್ಡ್ ಟೆಂಪರೇಚರ್ ಏನೈತಲ್ಲ ಅದನ್ನು ನಾವು ಕ್ಯೂರಿ ಟೆಂಪರೇಚರ್ ಅಂತ ಕರಿತೀವಿ, ಕ್ಯೂರಿ ತಾಪ ಅಂತ ಕರಿತೀವಿ. ಸೊ ಹಿಂಗೆ ನೋಡಿ, ಒಂದು ಐರನ್ ಅಂತ ವಸ್ತು ಇದೆ, ಇದು ಸುಮಾರು 1043ರಿಂದ 1644 ಕೆಲ್ವಿನ್ ಟೆಂಪರೇಚರ್ ಕೊಟ್ಟಾಗ ಅದೇನಾಗ್ತದಂತೆ ಫೆರೋ ಸಬ್ಸ್ಟೆನ್ಸಿಂದ ಪ್ಯಾರಾ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಮತ್ತು ಇಲ್ಲಿ ಕೋಬಾಲ್ಟ್ ಅಂತಿದೆ, 1400ರಿಂದ 1130 ಕೆಲ್ವಿನ್ ಕೊಟ್ಟಾಗ ಏನಾಗ್ತದೆ ಅದು ನಮಗೆ 1400 ಕೆಲ್ವಿನ್ ಕೊಟ್ಟಾಗ ಅದು ಫೆರೋಮ್ಯಾಗ್ನೆಟಿಂದ ಪ್ಯಾರಾಮ್ಯಾಗ್ನೆಟಿಕ್ ಆಗ್ತದೆ. ಇನ್ನು ನಿಕ್ಕೆಲ್ ಅಂತ ಒಂದು ವಸ್ತು ಇದೆ ಸಹಿತ 627 ಡಿಗ್ರಿ ಕೆಲ್ವಿನ್ ಪಡೆದುಕೊಂಡು ಫೆರೋಮ್ಯಾಗ್ನೆಟಿಂದ ಪ್ಯಾರಾಮ್ಯಾಗ್ನೆಟಿಕ್ ಕನ್ವರ್ಟ್ ಆಗ್ತದೆ. ನಮಗೆ ಕ್ವಶನ್ ಕೇಳಿದ್ದೇನಂತಾರೆ ಕೋಬಾಲ್ಟ್ ಎಷ್ಟಿದೆ ಕ್ಯೂರಿ ಟೆಂಪರೇಚರು ಅಂತ ಕೇಳ್ತಾನೆ. ನೀವು ನೋಡ್ತಾ ಇದ್ದೀವಿ ಕೋಬಾಲ್ಟ್ ಅಂತ ಬಂದಾಗ 1400 1400 ಇದೆ. ಇಲ್ಲಿ 1400 ಡೈರೆಕ್ಟ್ ಆಪ್ಷನ್ ಇಲ್ಲ, ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ನಿಯರೆಸ್ಟ್ ಇರುವಂಥ ಆಪ್ಷನ್ ನಾವು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ಅನುಕೂಲ ಆಗ್ತದೆ. ದಟ್ ಈಸ್ 1394 ಕೆಲ್ವಿನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹಾಗಾಗಿ ಆನ್ಸರ್ ಎಷ್ಟು ಅಂತಂದರೆ ಆನ್ಸರ್ 2 ಇಸ್ ದ ರೈಟ್ ಆನ್ಸರ್, ಹೌದಲ್ಲ. ಇನ್ನು ನೀವು ಈ 631 ನಿಯರ್ ಬೈ ಯಾವುದಿದೆ ನಿಕ್ಕಲ್ಗಿದೆ, ಇನ್ನು 1043 ಯಾವುದಿದೆ ಐರನ್ದಿದೆ. ಈ ರೀತಿ ಮುಂಬರೋ ಎಕ್ಸಾಮ್ಗಳು ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಬಹುದು, ಅಥವಾ ಬೇರೊಂದು ಎಲಿಮೆಂಟು ಸಹಿತ ನಮಗೆ ಕ್ಯೂರಿ ಟೆಂಪರೇಚರ್ ಎಷ್ಟಿದೆ ಅಂತ ಕೇಳ್ಬೋದು. ಒಂದು ಸಣ್ಣ ಡೆಫಿನೇಷನ್ ಕೊಟ್ಟಿನಿ, ದ ಟೆಂಪರೇಚರ್ ಎಟ್ ವಿಚ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಲೂಸಸ್ ಇಟ್ಸ್ ಪರ್ಮನೆಂಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಬಿಕಮ್ಸ್ ಪ್ಯಾರಾಮ್ಯಾಗ್ನೆಟಿಕ್. ಅಂದರೆ ಫೆರೋದಿಂದ ಪ್ಯಾರಾ ಆಗಿ ಕನ್ವರ್ಟ್ ಆಗ್ತವೆ. ಯಾವಾಗ ಅಂತಂದ್ರೆ ಹೀಟ್ ಕೊಟ್ಟಾಗ. ಎಲ್ಲ ವಸ್ತುಗಳಿಗೆ ಒಂದೇ ಟೆಂಪರೇಚರಲ್ಲಿ ಅಂಥ ಪ್ರಾಪರ್ಟಿ ಇರಲ್ಲ, ಕೆಲವೊಂದು ಬೇಗನೆ ಪ್ಯಾರಾ ಕನ್ವರ್ಟ್ ಆಗ್ತವೆ, ಕೆಲವೊಂದು ನಿಧಾನವಾಗಿ ಪ್ಯಾರಾ ಕನ್ವರ್ಟ್ ಆಗ್ತವೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೋಬಾಲ್ಟ್ ಎಷ್ಟಿದೆ ಅಂತ ಕೇಳ್ತಾನೆ. ವಾಸ್ತವವಾಗಿ 1400 ಇದೆ, ಬಟ್ ನಮ್ಮ ಸರಿಯಾದ ಉತ್ತರ 1394 ಕೆಲ್ವಿನ್ ಅನ್ನೋದು ಸರಿಯಾದ ಉತ್ತರ. ಸೊ ನಮಗೆ ಕಾನ್ಸೆಪ್ಟ್ ಗೊತ್ತಾಯಿತು, ಎಕ್ಸಾಂಪಲ್ಸ್ ಸಹಿತ ಈ ಟಾಪಿಕಲ್ಲಿ ನಾವು ನೋಡ್ತಿದ್ದೀವಿ. ಸೊ ಕ್ಯೂರಿ ಟೆಂಪರೇಚರ್ ಅಂದರೆ ಮೀನಿಂಗ್ ಏನು ಮತ್ತು ಕೆಲವೊಂದು ಎಕ್ಸಾಂಪಲ್ಸ್ ಏನಂತ ನಾವು ತಿಳ್ಕೊಂಡಿವಿ. ವೆರಿ ಇಂಪಾರ್ಟೆಂಟ್ ಇದು. ಅಪ್ಕಮಿಂಗ್ ಎಕ್ಸಾಮ್ದಲ್ಲಿ ಈ KPS ಅಂತ ಎಕ್ಸಾಮ್ದಲ್ಲಿ ಸಹಿತ ಮೇಲೆ ಕ್ವಶನ್ ನಮಗೆ ರೈಸ್ ಆಗಿದ್ದಾವೆ, ನೆನ್ಪಿಟ್ಕೋಬೇಕು. ನೋಡಿ, ಒಬ್ಬ ವ್ಯಕ್ತಿಯೊಬ್ಬನ -2D, ಇದು ಡ್ಯಾಶ್ ಅಲ್ಲ ಮೈನಸ್, ಅದು -2D ಸಾಮರ್ಥ್ಯದ ಮಸೂರವನ್ನು ಬಳಸುತ್ತಿದ್ದಾನೆ. ಆತನ ದೃಷ್ಟಿದೋಷ ಹಾಗೂ ಬಳಸಿರುವ ಮಸೂರ ಯಾವುದು ಅಂತ ಕೇಳ್ತಾ ಇದ್ದಾನೆ. ಆತನ ದೃಷ್ಟಿದೋಷ ಯಾವುದು ಮತ್ತು ಬಳಸುತ್ತಿರುವಂಥ ಮಸೂರ ಯಾವುದು ಅಂತ ಕೇಳ್ತಾನೆ. ಎರಡಕ್ಕೂ ನಾವಿಲ್ಲಿ ಆನ್ಸರ್ ಮಾಡಬೇಕಾಗ್ತದೆ. ಎಷ್ಟು ಯಾವ ಒಂದು ರೀತಿಯಾಗಿರುವಂಥ ಲೆನ್ಸನ್ನು ಯೂಸ್ ಮಾಡ್ತಾ ಇದ್ದಾನೆ ಮತ್ತು ಅವನಿಗಿರುವಂಥ ಡಿಫೆಕ್ಟ್ ಏನು ಅಂತ ಕೇಳ್ತಾ ಇದ್ದಾನೆ. ಯಾವ ಲೆನ್ಸು ನೋಡಿ, ನೀವು ಯಾವಾಗಾದ್ರೂ ಕಣ್ಣಿಗೆ ಚಸ್ಮಾ ಬಂದಾಗ, ಲೆನ್ಸ್ ಸ್ಪೆಕ್ಟಿಕಲ್ಸ್ ಬಂದಾಗ ಫಸ್ಟ್ ಏನು ಕ್ವಶನ್ ಕೇಳ್ತೀವಿ, ಪಾಯಿಂಟೆಡ್ ಅದಾವೇನ್ರಿ ಅಂತ ಕೇಳ್ತೀವಿ. ಅವ್ರು ಹ್ಞೂ ಅಂದ್ರೆ ಅಂತ ತಿಳಿದ್ರಿ, ಏನು ಪಾಸಿಟಿವ್ ಅದನ ನೆಗೆಟಿವ್ ಅದನ ಅಂತ ಕೇಳ್ತೀನಿ. ಅವ್ರು ನೆಗೆಟಿವೋ ಪಾಸಿಟಿವ್ ಹೇಳ್ತಾರೆ. ಆವಾಗ ಮತ್ತೆ ಪಾಯಿಂಟ್ ಎಷ್ಟು ಅದ ರೀ ಅಂತ ಕೇಳ್ತೀವಿ. ಅವರು 0.25 1.5 1.25 ಏನೋ ಒಂದು ನಂಬರಿಂಗನ್ನು ಹೇಳ್ತಾರೆ. ಸರ್, ಇಲ್ಲಿ ಪಾಯಿಂಟ್ ಅಂದರೆ ಮೀನಿಂಗ್ ಏನು, ನೆಗೆಟಿವ್ ನಂಬರ್ ಅಂದರೆ ಏನು, ಪಾಯಿಂಟ್ ಜಾಸ್ತಿ ಇದ್ರೆ ಅರ್ಥ ಏನು, ಕಮ್ಮಿ ಇದ್ರೆ ಅರ್ಥ ಏನು ಅನ್ನೋದು ನಮಗೆ ಈ ಸ್ಪೆಕ್ಟಿಕಲ್ಗಳ ಮೇಲೆ ಕ್ವಶನ್ಸ್ ನಮಗೆ ರೈಸ್ ಇರ್ತವೆ. ಇದರೊಂದು ಒಳ್ಳೆ ನಾನು ವಿಡಿಯೋ ಮಾಡಿದ್ದೀನಿ, ಸುಮಾರು ಒಂದು 20 ನಿಮಿಷಗಳ ಕಾಲ ಈ ದೃಷ್ಟಿ ದೋಷಗಳ ಬಗ್ಗೆ ಒಂದು ವಿಡಿಯೋ ಇದೆ. ನೀವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಇದನ್ನು ನಿಮಗೆ ಮೇಲೆ ಟ್ಯಾಗ್ ಮಾಡಿರ್ತೀನಿ. ಇದೇ ಸಮಯದಲ್ಲಿ ಮೇಲೆ ಒಂದು ಲಿಂಕ್ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೀವು ಅಬ್ಸರ್ವ್ ಮಾಡಿ ಗೊತ್ತಾಗ್ತದೆ. ಬಟ್ ಈಗ ಈ ಸದ್ಯಕ್ಕೆ ಇಲ್ಲೆರಡು ಸಮೀಪ ದೃಷ್ಟಿದೋಷ ಮತ್ತು ದೂರ ದೃಷ್ಟಿದೋಷ ಅಂತದವೆ. ಅವುಗಳ ಬಗ್ಗೆ ಒಂದು 2 ನಿಮಿಷ ಮಾತಾಡಿಕೊಂಡು ನಾನು ಮುಂದೆ ಹೋಗ್ತೀನಿ. ನೋಡಿ, ದೃಷ್ಟಿದೋಷಗಳಲ್ಲೂ ಸುಮಾರು ಅದಾವೆ. ಒಂದು ಮೇಜರಾಗಿ 2 ನಾವು ಅಬ್ಸರ್ವ್ ಮಾಡಬೇಕು. ಒಂದನ್ನು ಸಮೀಪ ದೃಷ್ಟಿದೋಷ, ಇನ್ನೊಂದು ದೂರ ದೃಷ್ಟಿದೋಷ ಅಂತಿದೆ. ಮಯೋಪಿಯಾ ಮತ್ತು ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ನೋಡಿ, ನಮ್ಮ ಬಾಯಿಂದ ಯಾವ ದೃಷ್ಟಿದೋಷ ಅನ್ನೋ ವರ್ಡ್ ಬರ್ತಾ ಇದೆಯಲ್ಲ, ಅದೇ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತವೆ. ಯಾವ ವರ್ಡ್ ನಮ್ಮ ಬಾಯಿಂದ ಪ್ರೊನೌನ್ಸ್ ಆಗ್ತಾ ಇದೆಯೋ ಅದೇ ವಸ್ತುಗಳು ಕಾಣುತ್ತವೆ. ಸಮೀಪ ದೃಷ್ಟಿದೋಷ ಅಂತಂದರೆ ಸಮೀಪದ ವಸ್ತುಗಳೇ ಕಾಣುತ್ತವೆ. ಅಂದರೆ ಯಾವುದು ಕಾಣಲ್ಲ, ದೂರದ ವಸ್ತುಗಳು ಕಾಣಲ್ಲ. ದೂರ ದೃಷ್ಟಿದೋಷ ಅಂತಂದರೆ ದೂರದ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತವೆ, ಯಾವುದು ಕಾಣಲ್ಲ, ಸಮೀಪದ ಕಾಣಲ್ಲ. ನಮಗೇನು ಅನ್ನಿಸ್ತದೆ, ಯಾವ ದೃಷ್ಟಿದೋಷ ಇರುತ್ತೋ ಅದು ಕಾಣುವುದಿಲ್ಲೇನೋ ಅಂತ ಅನ್ನಿಸ್ತದೆ. ಸಮೀಪ ದೃಷ್ಟಿದೋಷ ಅಂದರೆ ಸಮೀಪದ್ದೇ ಕಾಣಲ್ಲೇನೋ, ದೂರ ದೃಷ್ಟಿದೋಷ ಅಂದರೆ ದೂರದ್ದೇ ಕಾಣುವುದಿಲ್ಲೇನೋ ಅಂತ ಅನ್ನಿಸ್ತದೆ. ಬಟ್ ನಾವು ಈ ಕಾನ್ಸೆಪ್ಟಿಗೆ ಮತ್ತು ವರ್ಡಿಂಗಿಗೆ ಅಪೋಸಿಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಸಮೀಪ ದೃಷ್ಟಿದೋಷ ಅಂದರೆ ಸಮೀಪ ಕಾಣ್ತದೆ, ದೂರ ದೃಷ್ಟಿದೋಷ ಅಂದರೆ ದೂರದ ಕಾಣ್ತದೆ. ಸರ್, ನನಗೆ ಎರಡೂ ಸ್ಪಷ್ಟವಾಗಿ ಕಾಣುತ್ತಲ್ಲ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ಇಂಥ ಸಮಸ್ಯೆ ಇದ್ದವ್ರಿಗೆ ಏನು ಡಿಫೆಕ್ಟ್ ಇರ್ಬೋದು ಕಣ್ಣಲ್ಲಿ ಅಂತಂದರೆ ಭಾಳ ಡಿಫ್ರೆನ್ಸಸ್ ಅದಾವೆ. ಬಟ್ ನಿಮ್ಗೆ ಅರ್ಥ ಆಗೋ ಒಂದು ಸಣ್ಣ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಯಾರಿಗೆ ತೊಂದರೆ ಇಲ್ಲ ಇಂಥ ಸಮಸ್ಯೆದಿಂದ ಅಂತಂದರೆ ಅವರು ಕಣ್ಣುಗುಡ್ಡೆ ಗಾತ್ರ, ಐಬಾಲ್ ಸೈಜ್ ಒಂದು ನಾರ್ಮಲ್ ಸೈಜಲ್ಲಿ ಇರ್ತದೆ. ಬಟ್ ಯಾರಿಗೆ ಸಮೀಪ ದೃಷ್ಟಿದೋಷ ಐತಲ್ಲ, ಅಂದರೆ ಯಾರಿಗೆ ಸಮೀಪದಷ್ಟೇ ಕಾಣ್ತವೋ ದೂರದ ಕಾಣಲ್ಲ, ಅವ್ರ ಐಬಾಲ್ನ ಸೈಜ್ ಐತಲ್ಲ ಸ್ವಲ್ಪ ಏನಾಗ್ತದೆ, ಚಿಕ್ಕದಾಗಿರ್ತದೆ.
ದ ಸೈಜ್ ಆಫ್ ದ ಐಬಾಲ್ ಈಸ್ ಲಿಟಲ್ ಬಿಟ್ ಸ್ಮಾಲರ್ ಸೈಜ್ ಅಂತ ನೋಡ್ತೀವಿ. ಹಾಗಾಗಿ ಈ ಕಣ್ಣಿನಿಂದ ಲೈಟ್ ಏನು ಹೋಗಬೇಕಾದ್ರೆ ಇವ್ರ ಕಣ್ಣಿನ ಸೈಜ್ ಏನಾಗ್ತದೆ, ಸ್ವಲ್ಪ ದೊಡ್ಡದಾಗಿರ್ತದೆ. ದೊಡ್ಡದಾಗಿರುವುದರಿಂದ ಈ ಲೈಟು ಹೋಗಿ ಎಲ್ಲಿ ಬೀಳಬೇಕಾಗಿತ್ತು ವಾಸ್ತವವಾಗಿ ಅಂದರೆ ರೆಟಿನಾ ಮೇಲೆ ಬೀಳಬೇಕು. ಇಲ್ಲೊಂದು ರೆಟಿನಾ ಅಂತ ಪಾರ್ಟ್ ಇರ್ತದೆ, ಈ ರೆಟಿನಾ ಮೇಲೆ ಬೀಳಬೇಕು. ಆ ರೆಟಿನಾ ಮೇಲೆ ಬಿದ್ದಾಗ ಮಾತ್ರ ಆ ವಸ್ತುಗಳು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತವೆ. ಬಟ್ ಇವ್ರ ಸಮಸ್ಯೆ ಏನಿದೆ, ಕಣ್ಣಿನ ಗುಡ್ಡೆ ಗಾತ್ರ ದೊಡ್ಡದಾಗಿದೆ. ನಾನು ಸಣ್ಣದಂತ ಹೇಳಿದೆ, ಏನಾಗಿರ್ತದೆ, ಸ್ವಲ್ಪ ದೊಡ್ಡದಾಗಿರ್ತದೆ. ಹಾಗಾಗಿ ಅಲ್ಲಿ ಬೆಳಕು ಹೋಗಿ ರೀಚ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಬೆಳಕು ಮಾರ್ಗ ಮಧ್ಯದಲ್ಲೇ ಸ್ಟಾಪ್ ಆಗಿಬಿಡ್ತದೆ. ಅಷ್ಟೊಂದು ಕೆಪಾಸಿಟಿ ಇಲ್ಲ ಲೈಟಿಗೆ, ಹಾಕಿದ್ರೆ ಅದು ಸೈಜ್ ದೊಡ್ಡದೈತಿ, ಅಷ್ಟೊಂದು ತೂರ್ಕೊಂಡು ಹೋಗಿ ರೆಟಿನಾ ಮೇಲೆ ಬೀಳೋಕ್ಕಾಗೋದಿಲ್ಲ. ಅವಾಗ ಎಲ್ಲಿ ಬೀಳ್ತದೆ, ಈ ರೆಟಿನಾ ಇಲ್ಲೈತಲ್ಲ, ಈ ರೆಟಿನಾ ಮುಂಭಾಗದಲ್ಲಿ ಬೀಳ್ತದೆ. ಕ್ವಶನ್ ಕೇಳ್ತಾನೆ, ಸಮೀಪ ದೃಷ್ಟಿದೋಷ ಇರುವಂಥ ವ್ಯಕ್ತಿಗಳಲ್ಲಿ ಬೆಳಕು ಎಲ್ಲಿ ಬೀಳುತ್ತದೆ ಅಂತ ಕೇಳ್ತಾನೆ. ಬಿಫೋರ್ ದ ರೆಟಿನಾ ಆರ್ ಇನ್ ಫ್ರಂಟ್ ಆಫ್ ರೆಟಿನಾ ಅಂತ ನೋಡ್ತೀವಿ, ಅದರ ಮುಂಭಾಗದಲ್ಲಿ ಬೀಳ್ತದೆ. ಯಾರಿಗೆ? ಸಮೀಪ ದೃಷ್ಟಿದೋಷದವರಿಗೆ. ಇನ್ನು ದೂರ ದೃಷ್ಟಿದೋಷದವರಿಗೆ ಏನಾಗ್ತದೆ ಅಂತಂದರೆ, ಇವರ ಕಣ್ಣುಗುಡ್ಡೆ ಗಾತ್ರ ಸ್ವಲ್ಪ ಚಿಕ್ಕದಾಗಿರುವುದರಿಂದ, ಬೆಳಕಿನ ಶಕ್ತಿ ಜಾಸ್ತಿ ಆಗಿರೋದರಿಂದ ಆ ಬೆಳಕೇನಾಗ್ತದೆ, ಆ ಕಣ್ಣುಗುಡ್ಡೆ ದಾಟಿ ಮುಂದೋಗ್ಬಿಡ್ತದೆ. ಇದಕ್ಕೆ ನಾವು ಬಿಹೈಂಡ್ ದ ರೆಟಿನಾ ಅಂತ ನೋಡ್ತೀವಿ, ಹಿಂದೆ ಬೀಳುತ್ತದೆ ಅಂತ ನೋಡ್ತೀವಿ. ಎಲ್ಲಿ? ದೂರ ದೃಷ್ಟಿದೋಷದಲ್ಲಿ, ಹೈಪರ್ ಮೆಟ್ರೋಪಿಯಾದಲ್ಲಿ. ಆವಾಗ ಈ ಕರೆಕ್ಟಾಗಿ ರೆಟಿನಾ ಮೇಲೆ ಬಿದ್ದಾಗ ನಮಗೆ ತೊಂದರೆ ಇರಲಿಲ್ಲ. ಈ ಮುಂದೆ ಬೀಳೋದರಿಂದ, ಹಿಂದೆ ಬೀಳೋದರಿಂದ ನಮಗೇನಾಗ್ತದೆ, ವಸ್ತುಗಳು ಸ್ಪಷ್ಟವಾಗಿ ಕಾಣಲ್ಲ. ಮುಂದೆ ಬೀಳೋದರಿಂದ ದೂರದ ವಸ್ತು ಕಾಣಲ್ಲ, ಹಿಂದೆ ಬೀಳೋದರಿಂದ ಹತ್ತಿರದ ವಸ್ತುಗಳು ಕಾಣಲ್ಲ. ಇದಕ್ಕೇನು ನಾವು ಯೂಸ್ ಮಾಡ್ತೀವಿ ಅಂತಂದರೆ ಮಸೂರಗಳನ್ನು ಬಳಸ್ತೀವಿ. ಲೆನ್ಸ್, ಕಣ್ಣಿಗೆ ನಾವು ಚಸ್ಮಾ ಅಂತ ಕರಿತೀವಲ್ಲ, ಸ್ಪೆಕ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಇವರಿಗೆ ಬಳಸುವಂಥ ಸ್ಪೆಕ್ಟಿಕಲ್ ಯಾವುದು ಅಂತಂದರೆ ನಿಮ್ನ ಮಸೂರ, ಕಾನ್ಕೇವ್ ಲೆನ್ಸ್. ಯಾವ ಲೆನ್ಸು? ಕಾನ್ಕೇವ್ ಲೆನ್ಸ್ ಅಂತ ನೋಡ್ತೀವಿ, ನಿಮ್ನ ಮಸೂರ ಅಂತ ನೋಡ್ತೀವಿ. ಆವಾಗ ಲೈಟ್ ಇದ್ರ ಮುಖಾಂತರ ತುರ್ಕೊಂಡು ಹೋಗ್ಬಿಟ್ಟು ಹೆಚ್ಚು ದೂರಕ್ಕೆ ಟ್ರಾವೆಲ್ ಆಗಿ ಇದ್ರ ಮೇಲೆ ಬಂದು ಬೀಳ್ತದೆ. ಇವರಿಗೆ ಅಂತ ಈ ಲೆನ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಕಾನ್ವೆಕ್ಸ್ ಲೆನ್ಸ್, ಪೀನ ಮಸೂರ ಅಂತ ನೋಡ್ತೀವಿ. ಪೀನ ಮಸೂರ ಏನು ಮಾಡ್ತದೆ, ಮುಂದಕ್ಕೆ ಹೋಗಿಂತ ಲೈಟನ್ನು ಹಿಂದಕ್ಕೆ ತರ್ತದೆ. ನಿಮ್ಗೆ ಮನಸ್ಸಿಗೆ ಬೇಕಾದ ಜಾಗದಲ್ಲಿ ಫೋಕಲ್ ಲೆಂತನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು, ಆ ಗ್ಲಾಸ್ಗಳ ಥಿಕ್ನೆಸ್ಸನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಲೈಟನ್ನು ಮುಂದಕ್ಕೂ ಸೆಂಡ್ ಮಾಡ್ಬೋದು, ಹಿಂದಕ್ಕೂ ಸಹಿತ ವಾಪಸ್ ತರ್ಬೋದು. ಹಾಗಾಗಿ ಮುಂದಕ್ಕೆ ಬೀಳುತ್ತಿರುವಂಥ ಲೈಟ್ ಇರೋದರಿಂದ ಈ ಲೆನ್ಸ್ಗಳ ಥಿಕ್ನೆಸ್ಸನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ರೆಟಿನಾ ಮೇಲೆ ಬೀಳಿಸಬಹುದು. ಹೀಗಾಗಿ ಇವ್ರಿಗೆ ಬಳಸುವಂಥ ಲೆನ್ಸ್ ಯಾವುದು? ಕಾನ್ವೆಕ್ಸ್, ಪೀನ ಮಸೂರ. ಇವ್ರಿಗೆ ಯಾವುದು? ನಿಮ್ನ ಮಸೂರ ಅಂತ ನೋಡ್ತೀವಿ. ಪೀನ ಮಸೂರ ಮತ್ತು ನಿಮ್ನ ಮಸೂರಗಳು ಅಂತ ನೋಡ್ತೀವಿ. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಈ -2D ಅಂತಿದೆ ಸರ್. ಡಿ ಅಂದರೆ ಏನಂದ್ರೆ ದ ಪವರ್ ಆಫ್ ಲೆನ್ಸ್ ಮೆಜರ್ಡ್ ಇನ್ ಡಯಾಪ್ಟರ್. ಏನು? ಡಯಾಪ್ಟರ್. ಮಸೂರಗಳ ಸಾಮರ್ಥ್ಯದ ಏಕಮಾನ ಏನು ಅಂತ ಕೇಳ್ತಾನೆ, ಡಯಾಪ್ಟರ್, ಡಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಹಿಂದೆ ಬೀಳೋದರಿಂದ ಈ ರೆಟಿನಾ ಮೇಲೆ ಬೀಳಕ್ಕೆ ಬೆಳಕಿನ ಪ್ರಮಾಣ ಕಮ್ಮಿಯಾಗಿದೆ. ಏನಾಗಿದೆ? ಲ್ಯಾಕ್ ಆಫ್ ಲೈಟ್ ಆಗಿದೆ, ಕಮ್ಮಿ ಆಗಿದೆ. ಕಮ್ಮಿ ಆಗಿರೋದನ್ನು ನಾವೇನಂತ ಕರಿತೀವಿ? ಮೈನಸ್ಸಿಂದ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಲೈಟ್ ಬೀಳಬೇಕಾಗಿತ್ತು ದೂರ ದೃಷ್ಟಿದೋಷದಲ್ಲಿ, ಆದರೆ ಮುಂದೆ ಹೋಗಿ ಬೀಳಿದೆ. ಮುಂದಕ್ಕೆ ಹೋಗಿದೆ ಅಂದರೆ ಬೆಳಕಿನ ಪ್ರಮಾಣ ಹೆಚ್ಚಾಗಿದೆ. ಇವ್ರಿಗೆ ನಾವೇನು ಕೊಡ್ತೀವಿ? ಪ್ಲಸ್ ಅಂತ ಕೊಡ್ತೀವಿ. ಇಲ್ಲಿ ಬೆಳಕು ರೆಟಿನಾ ಮೇಲೆ ಬೀಳಕ್ಕೆ ಲೈಟ್ನ ಪ್ರಮಾಣ ಕಮ್ಮಿ ಆಗಿರೋದರಿಂದ ಅವ್ರಿಗೇನಂತ ಕೊಡ್ತೀವಿ? ನಾವು ಮೈನಸ್ ಅಂತ ಕೊಡ್ತೀವಿ. ಸೊ ಮೈನಸ್ ನಂಬರ್ ಇರುವಂಥ ಲೆನ್ಸ್ ಯಾರಿಗೆ? ಸಮೀಪ ದೃಷ್ಟಿದೋಷದವರಿಗೆ. ಪ್ಲಸ್ ಲೆನ್ಸ್ ಯಾರಿಗೆ ಕೊಡ್ತೀವಿ ನಾವು? ದೂರ ದೃಷ್ಟಿದೋಷ. ಯಾಕಂದರೆ ಲೈಟ್ ಹೋಗಿ ದೂರಕ್ಕೆ ಬಿದ್ದಿದೆ, ರೆಟಿನಾ ದಾಟಿ ದೂರಕ್ಕೆ ಬಿದ್ದಿರೋದ್ರಿಂದ, ಜಾಸ್ತಿ ಮುಂದಕ್ಕೆ ಬೀಳೋದ್ರಿಂದ ಪ್ಲಸ್ ಅಂತ ಕೊಡ್ತೀವಿ. ಇಲ್ಲಿ ಹಿಂದಕ್ಕೆ ಬಿದ್ದಿರೋದ್ರಿಂದ ಇಲ್ಲಿ ನಾವು ಮೈನಸ್ ಅಂತ ಕೊಡ್ತೀವಿ. ಇನ್ನು ಪಾಯಿಂಟ್ ಡಿಪೆಂಡ್ ಅಪಾನ್ ನಾವು ನಮ್ಮ ಕಣ್ಣಿನ ಎಷ್ಟು ದೂರಕ್ಕೆ ಬಿದ್ದಿದೆ, ಎಷ್ಟು ಹತ್ತಿರ ಬಿದ್ದಿದೆ ಅನ್ನೋದು ನೋಡಿಕೊಂಡು ಪಾಯಿಂಟ್ ನಮಗೆ +5 +1.5 ಈ ರೀತಿ ನಿಮಗೆ ಕೊಡ್ತಾನೆ. ಇನ್ನು ನಿಮಗೆ ಎಷ್ಟು ಸಮೀಪದಲ್ಲಿ ಬಿದ್ದಿದೆ, ಎಷ್ಟು ಹಿಂದಕ್ಕೆ ಬಿದ್ದಿದೆ ಅನ್ನೋದು ನೋಡ್ಕೊಂಡು ನಿಮಗೆ ಮೈನಸಲ್ಲಿ ಕೊಡ್ತಾನೆ. ಒಟ್ಟಾರೆಯಾಗಿ ನಾವು ತಿಳ್ಕೊಳ್ಳೋದೇನು? ಸಮೀಪ ದೃಷ್ಟಿದೋಷವ್ರಿಗೆ ನಿಮ್ನ ಮಸೂರ, ದೂರ ದೃಷ್ಟಿದೋಷದವ್ರಿಗೆ ಪೀನ ಮಸೂರ ಯೂಸ್ ಮಾಡ್ತೀವಿ. ಸಮೀಪ ದೃಷ್ಟಿದೋಷ ಇದ್ದಂಥ ವ್ಯಕ್ತಿಗಳಿಗೆ ಕಣ್ಣಿನ ಮೇಲೆ ಬಿದ್ದಿರುವಂಥ ಲೈಟು ರೆಟಿನ ಮೇಲೆ ಬೀಳಕ್ಕೆ ಸಾಕಾಗಿರಲ್ಲ, ಇನ್ನೂ ಕಮ್ಮಿ ಆಗಿರ್ತದೆ, ನೆಗೆಟಿವಲ್ಲಿ ಬಿದ್ದಿರ್ತದೆ, ಇನ್ನೂ ಹಿಂದೆ ಬಿದ್ದಿರುತ್ತೆ. ಹಂಗಾಗಿ ನೆಗೆಟಿವ್ ನಂಬರ್ ಕೊಡ್ತೀವಿ. ಅವ್ರಿಗೆ ಲೈಟು ದಾಟಿ ಮುಂದೆ ಹೋಗಿ ಬಿಡೋದ್ರಿಂದ ನಾವು ಪ್ಲಸ್ ಅಂತ ಕೊಡ್ತೀವಿ. ಹಾಗಾಗಿ ಪ್ಲಸ್ ಇರುವಂಥ ವ್ಯಕ್ತಿಗಳಿಗೆ ಯಾವ ದೃಷ್ಟಿದೋಷ? ದೂರ ದೃಷ್ಟಿದೋಷ. ಯಾವ ಮಸೂರ? ಪೀನ ಮಸೂರ. ದೂರ ದೃಷ್ಟಿದೋಷದವ್ರಿಗೆ, ಸಮೀಪ ದೃಷ್ಟಿದೋಷದವ್ರಿಗೇನು? ಲೈಟ್ ಹಿಂದಕ್ಕೆ ಬೀಳುತ್ತದೆ, ನೆಗೆಟಿವಲ್ಲಿ ಇರ್ತದೆ. ಯಾವ ಲೆನ್ಸ್ ಯೂಸ್ ಮಾಡ್ತೀವಿ ನಾವು? ನಿಮ್ನ ಮಸೂರ, ಕಾನ್ಕೇವ್ ಲೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಹಂಗಾಗಿ ನಮಗೆ ಸರಿಯಾದ ಉತ್ತರ ಏನು? ಮೈನಸ್ ಅಂದರೆ ಅರ್ಥ ಮಾಡ್ಕೋಬೇಕು, ದೂರ ಇದ್ದದ್ದು 2 ಆಪ್ಷನ್ ನಾವು ಡಿಲೀಟ್ ಮಾಡಬೇಕು. ಸರಿಯಾದ ಉತ್ತರ ಏನೀಗ? ಸಮೀಪ ಇದೆ. ಸಮೀಪ ಅಂತ ಬಂದಾಗ ಯಾವ ಲೆನ್ಸನ್ನು ಯೂಸ್ ಮಾಡ್ತೀವಿ ನಾವು? ಕಾನ್ಕೇವ್ ಲೆನ್ಸ್, ನಿಮ್ನ ಮಸೂರವನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ನಮ್ಮ ರೈಟ್ ಆನ್ಸರ್ ಈಸ್ ಸಮೀಪ ದೃಷ್ಟಿದೋಷ ಮತ್ತು ನಿಮ್ನ ಮಸೂರ ಅಂತ
ನಮ್ಮ ಸರಿಯಾದ ಉತ್ತರ. ಐ ಹೋಪ್ ಅರ್ಥ ಆಗಿರ್ಬೋದು. ಸುಮ್ಮನೆ ವೀಡಿಯೋ ಲೆಂತ್ ಜಾಸ್ತಿ ಆಗ್ತದೆ ಅನ್ನೋ ಉದ್ದೇಶದಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿನಿ. ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ 20 ನಿಮಿಷಗಳ ಬಗ್ಗೆ ಮಾತಾಡಿದಂಥ ಒಂದು ವೀಡಿಯೋ ಐತಿ. ಇದ್ರ ಜೊತೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ ವಿಡಿಯೋ ನೋಡುವಂಥ ತಾವುಗಳು ಅದನ್ನು ಸಹಿತ ಕೆಳಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ನೀವು ಮುಂದೆ ಹೋಗಿ. ಇಷ್ಟು ಇದರ ಮೇಲೆ ಕೇಳುವಂಥ ಕ್ವಶನ್. ಕ್ವಶನ್ ನಂಬರ್ 3 ನೋಡಿ. ಹಳದಿ ಬಣ್ಣದ ರೋಧಕದ ಬಣ್ಣದ ಸಂಕೇತ ಎಷ್ಟು? ರೋಧ ಅಂದರೆ ರೆಸಿಸ್ಟೆನ್ಸ್ ಅಂತ ನೋಡ್ತೀವಿ ಸರ್ ನಾವು. ರೆಸಿಸ್ಟೆನ್ಸ್ಗಳೇನಂತಂದರೆ ಕರೆಂಟು ಭಾಳ ಫಾಸ್ಟಾಗಿ ಫ್ಲೋ ಆಗಬೇಕಾದ್ರೆ, ಕರೆಂಟ್ ಜಾಸ್ತಿ ಎಕ್ಸೆಸ್ ಆಗಿ ಫ್ಲೋ ಆಗಬೇಕಾದ್ರೆ ಸ್ವಲ್ಪ ಕಡಿವಾಣ ಹಾಕಬೇಕಾಗ್ತದೆ. ನನಗೆ ಅಷ್ಟು ಕರೆಂಟ್ ಬೇಕಾಗಿಲ್ಲ, ಕಮ್ಮಿ ಬೇಕು ನನಗೆ ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಬಂದರೆ ಬರಲ್ಲ. ಅದಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ ಹಾಕಿ ಅದಕ್ಕೆ ಸ್ವಲ್ಪ ಲಗಾಮ್ ಹಿಡಿಬೇಕಾಗ್ತದೆ. ಅಷ್ಟು ಬ್ಯಾಡ್ ಅಂತೇಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನಾವು ಕರೆಂಟನ್ನು ಕಳಿಸ್ಬೇಕಾಗ್ತದೆ. ಕರೆಂಟ್ ಸ್ವಲ್ಪ ನಿಧಾನವಾಗಿ ಸೆಂಡ್ ಮಾಡಬೇಕಾಗ್ತದೆ. ಹಾಗಾಗಿ ನಾವು ರೆಸಿಸ್ಟೆನ್ಸ್, ಕರೆಂಟನ್ನು ಹರಿಯುವಾಗ ಸ್ವಲ್ಪ ಅದನ್ನು ಸ್ಪೀಡನ್ನು ಕಮ್ಮಿ ಮಾಡುವಂಥ ಒಂದು ಪ್ರೊಸೆಸನ್ನು ನಾವು ರೆಸಿಸ್ಟೆನ್ಸ್, ರೋಧ ಅಂತ ಕರಿತೀವಿ. ಸೊ ಎಷ್ಟು ವೋಲ್ಟೇಜ್ ಇದ್ದಾಗ ಎಷ್ಟು ರೆಸಿಸ್ಟೆನ್ಸ್ ಇರಬೇಕು? ಕರೆಂಟು ಜಾಸ್ತಿ ಫ್ಲೋ ಅಲ್ಲಿ ಹೋಗಬೇಕಾದ್ರೆ ನಾವು ಆ ಕರೆಂಟನ್ನು ಫ್ಲೋವನ್ನು ಸ್ವಲ್ಪ ಕಮ್ಮಿ ಮಾಡಬೇಕಂದ್ರೆ ರೆಸಿಸ್ಟೆನ್ಸನ್ನು ಯೂಸ್ ಮಾಡ್ತೀವಲ್ಲ, ಅದಕ್ಕೊಂದು ಕಲರ್ ಕೋಡಿಂಗ್ ಅಂತ ಕೊಡ್ತೀವಿ. ಯಾವ ಕಲರ್ ಕೋಡಿಂಗ್ ನಂಬರ್ ಎಷ್ಟದ ಅಂತ ಕೇಳ್ತಾನೆ. ಸೊ ಹಂಗೆ ನಮಗೆ ಹಳದಿ ಬಣ್ಣದ ಕೋಡಿಂಗ್ ನಂಬರ್ ಎಷ್ಟು ಅಂತ ಕೇಳ್ತಾನೆ. ಹಳದಿ ಬಣ್ಣದ ಎಷ್ಟಿದೆ ಅಂತಂದರೆ 4 ಇದೆ ಅಂತ ನೋಡ್ತೀವಿ. 1 2 3 4 4 ಆಪ್ಷನ್ ಕೊಟ್ಟಿದ್ದಾನೆ. ನೀವು ನೋಡ್ಕೋಬೋದು. ಬ್ಲ್ಯಾಕ್ ಕಲರ್ ಅಂತ ಬಂದಾಗ 0, ಬ್ರೌನ್ ಕಲರ್ 1, ರೆಡ್ ಕಲರ್ 2, ಯಾವುದು ಆರೆಂಜ್ ಕಲರ್ 3, ಯೆಲ್ಲೋ ಕಲರ್ 4. ನಮ್ಗೆ ಆಪ್ಷನ್ ಇದೆ ಹಳದಿ ಅಂದರೆ ಯೆಲ್ಲೋ ಕಲರ್ದು ಎಷ್ಟಿದೆ ಅಂತ ಕೇಳ್ತಾನೆ. 4 ಇದೆ. ಇನ್ನು ಗ್ರೀನ್ ಕಲರ್ ಎಷ್ಟು ಅಂದ್ರೆ 5, ಬ್ಲೂ 6, ವೈಲೆಟ್ 7, ಗ್ರೇ 8, ವೈಟ್ ಎಷ್ಟಿದೆ 9 ಇದೆ ಅಂತ ನೋಡ್ತೀವಿ. ಹೀಗೆ ಅದು ಸ್ವಲ್ಪ ಕೋಡಿಂಗ್ ಮಾಡ್ಕೊಳ್ಳಿ. ಏನೋ ಒಂದು ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನೋ ಒಂದು ಕೋಡಿಂಗ್ ಇದೆ ನೋಡ್ರೆ ಕೋಡ್ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಒಂದು ಲ್ಯಾಂಗ್ವೇಜಲ್ಲಿ ಕೋಡ್ ಮಾಡ್ಕೊಳ್ಳಿ. ಆ ಕಲರ್ಗಳ ಆಧಾರದ ಮೇಲೆ ಅದರ ಕೋಡಿಂಗ್ ಸಂಕೇತ ಎಷ್ಟು ಅಂತ ಕೇಳ್ತಾನೆ. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿರುವಂಥ ಕ್ವಶನು ಹಳದಿ ಬಣ್ಣದ ಕೇಳೋದ್ರಿಂದ ಸರಿಯಾದ ಉತ್ತರ ಎಷ್ಟು ನಮಗೆ 4. 2 ನಂಬರ್ ಇರುವಂಥದ್ದು ಯಾವುದು? ರೆಡ್ ಬಣ್ಣದ ಎಷ್ಟಿದೆ? 2 ಇದೆ. 1 ಯಾವುದು? ಗ್ರೀನ್ ಇದೆ. ಮತ್ತು 3 ಯಾವುದು? ಆರೆಂಜ್ ಇದೆ. ಸೊ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ದಲ್ಲಿ ಬೇರೊಂದು ಕೇಳ್ಬೋದು, ಅಥವಾ ಒಂದು ಕಡೆ ಕಲರ್ ಕೊಟ್ಬಿಟ್ಟು ಅದರ ಕಡೆ ಕೋಡಿಂಗ್ ಕೊಡ್ಬೋದು. ಒಂದಕ್ಕೊಂದು ಮ್ಯಾಚ್ ಮಾಡಿರಿ ಅಂತ ಕೇಳ್ತಾನೆ ಕ್ವಶನು. ಆಶ್ಚರ್ಯ ಏನಿಲ್ಲ, ಅಂಥ ಕ್ವಶನ್ಸ್ అయితే ಎಕ್ಸಾಮ್ದಲ್ಲಿ ಬರ್ಬೋದು. ಸೊ ಈ ಸ್ಲೈಡಲ್ಲಿ ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋ ನೋಡ್ತಾ ಇರುವಂಥ ತಾವುಗಳು ಪಾಸ್ ಮಾಡಿ ಇದೆಲ್ಲ ಡೀಟೇಲ್ ಎಲ್ಲ ಬರ್ಕೊಂಡು ಮುಂದಿನ ಕ್ವಶನ್ಸ್ ಸಹಿತ ನೀವು ಅಬ್ಸರ್ವ್ ಮಾಡ್ಬೋದು. ಕ್ವಶನ್ ನಂಬರ್ 4 ಈ ರೀತಿ ಇದೆ. ನಿಶ್ಚಲ ಸ್ಥಿತಿಯಲ್ಲಿರುವಂಥ ಅಥವಾ ಒಂದೇ ಸರಳ ರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿರುವ ವಸ್ತುವು ಬಾಹ್ಯ ಪ್ರಯೋಗವಾಗದ ಹೊರತು ಆ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ. ಈ ನಿಯಮವನ್ನು ಹೇಳಿದವರು ಯಾರು? ಅಥವಾ ಈ ಹೇಳಿಕೆಯು ಯಾರ್ದು ಎಷ್ಟನೇ ನಿಯಮ ಅಂತ ಕೇಳ್ತಾನೆ. ಏನು ಸರ್ ಇದು? ಇದರ ಮೀನಿಂಗ್ ಏನು? ಒಂದು ವಸ್ತುವಿನ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲ ಅಂತ, ಅಥವಾ ಮುಂದಕ್ಕೆ ಹೋಗ್ತಿರುವಂಥ ವಸ್ತುವಿನ ಮೇಲೆ ಫೋರ್ಸ್ ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ಅದು ಸ್ಟಾಪ್ ಆಗಲ್ಲ ಅಂತ. ಸೊ ಏನಿದು ಮೀನಿಂಗು? ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಇದನ್ನು ನಾವು ನ್ಯೂಟನ್ನ ಒಂದೇ ನಿಯಮ ಅಂತ ಕರಿತೀವಿ. ನ್ಯೂಟನ್ ಲಾ ಫಸ್ಟ್ ಲಾ ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂದರೆ ಇದನ್ನು ಲಾ ಆಫ್ ಇನರ್ಷಿಯಾ, ಜಡತ್ವ ನಿಯಮ ಅಂತ. ಜಡತ್ವ ಅಂದರೆ ಒಂದೇ ಸ್ಥಿತಿಯಲ್ಲಿರೋದು, ವೆದರ್ ಇಟ್ ಈಸ್ ಎನ್ ಮೂಮೆಂಟ್ ಆರ್ ಇಟ್ ಈಸ್ ಎನ್ ರೆಸ್ಟ್. ಯಾವುದಾದ್ರೂ ಸ್ಥಿತಿಯಲ್ಲಿ ಒಂದೇ ಸ್ಥಿತಿಯಲ್ಲಿ ಮುಂದುವರಿಯೋದನ್ನು ನಾವು ಜಡತ್ವ ಅಂತ ಕರಿತೀವಿ. ಸೊ ಜಡತ್ವ ಸ್ಥಿತಿಯಲ್ಲಿರುವಂಥ, ನಿಶ್ಚಲ ಸ್ಥಿತಿಯಲ್ಲಿರುವಂಥ ವಸ್ತುವಿನ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ಮೂಮೆಂಟ್ಗೆ ಬರ್ತದೆ. ಮೂಮೆಂಟ್ ಇಲ್ಲಿರುವಂಥ ವಸ್ತುವಿನ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ರೆಸ್ಟ್ಗೆ ಬರ್ತದೆ. ಈ ಎರಡೂ ಸಂದರ್ಭದಲ್ಲಿ ನೀವೇನಾದರೂ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಲಿಲ್ಲ ಅಂತಂದರೆ ಆ ವಸ್ತು ತಾನಿರುವ ಸ್ಥಿತಿಯಲ್ಲಿ ಮುಂದುವರಿತದೆ. ಫೋರ್ಸ್ ಅಪ್ಲೈ ಮಾಡಿದಾಗ ಮಾತ್ರ ತನ್ನ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ. ಎಲ್ಲಿವರೆಗೆ ನೀವು ಫೋರ್ಸ್ ಅಪ್ಲೈ ಮಾಡಿಲ್ಲೋ ಅಲ್ಲಿವರೆಗೆ ಅದರ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ ಹೇಳುವಂಥ ನಿಯಮ ಯಾವುದು ಅಂತಂದರೆ ನ್ಯೂಟನ್ನ ಒಂದನೇ ನಿಯಮ. ಹಾಗಾಗಿ ಸರಿಯಾದ ಉತ್ತರ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಅನ್ನೋದು ಸರಿಯಾದ ಉತ್ತರ. ಇನ್ನು ಎರಡನೇ ನಿಯಮ ಗೊತ್ತು, F = m × a ಅಂತ ಕರಿತೀವಿ. F = m × a ಮೀನಿಂಗ್ ಏನು ಅಂತಂದರೆ ಒಂದು ವಸ್ತುವಿನ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಆಗ್ತದೆ ಅನ್ನೋದು ಆ ವಸ್ತು ಹೊಂದಿರುವಂಥ ಮಾಸ್ ಮತ್ತು ಅದು ಹೊಂದಿರುವಂಥ ಆಕ್ಸಲರೇಷನ್ ಮೇಲೆ ಡಿಪೆಂಡ್ ಇರ್ತದೆ. ಮಾಸ್ ಇಂಟು ಆಕ್ಸಲರೇಷನ್ ಏನು ರಿಸಲ್ಟ್ ಬರ್ತದೋ ಆ ರಿಸಲ್ಟ್ನಷ್ಟು ಫೋರ್ಸ್ ಉಂಟಾಗ್ತದೆ ಅನ್ನೋದನ್ನೇ ನಾವು F = m × a ಅಂತ ನೋಡ್ತೀವಿ. ಇನ್ನು ನ್ಯೂಟನ್ನ ಮೂರನೇ ನಿಯಮ ಅಂತ ಗೊತ್ತು ನಿಮಗೆ, ಕ್ರಿಯೆಗೆ ಪ್ರತಿಕ್ರಿಯೆ, ಆ್ಯಕ್ಷನ್ ಟು ರಿಯಾಕ್ಷನ್ ಅಂತ ನೋಡ್ತೀವಿ. ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನಾವು ನೋಡ್ತೀವಿ. ಮೂರನೇ ನಿಯಮ ಅಂತ ಎಲ್ಲರಿಗೂ ಗೊತ್ತಿದ್ದಿರ್ತದೆ ಕಾಮನ್ ಆಗಿ. ಒಂದೇ ನಿಯಮನೇ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಒಂದೇ ನಿಯಮ ಸಿಂಪಲ್, ನೀವು ಫೋರ್ಸ್ ಅಪ್ಲೈ ಮಾಡಿದಾಗ ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ, ಫೋರ್ಸ್ ಅಪ್ಲೈ ಮಾಡಲಿಲ್ಲ ಅಂದರೆ ಸ್ಥಿತಿಯಲ್ಲಿ ಬದಲಾವಣೆ ಆಗಲ್ಲ. ಸರ್ ಯಾವ ಸ್ಥಿತಿ ಅಂದರೆ ರೆಸ್ಟ್ ಆದರೂ ಇರ್ಬೋದು, ಮೂಮೆಂಟ್ ಆದರೂ ಇರ್ಬೋದು, ಹೌದಲ್ಲ? ಸೊ ಅನ್ಲೆಸ್ ಅಂಟಿಲ್ ವಿ ಅಪ್ಲೈಡ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ದೇರ್ ಈಸ್ ನೋ ಚೇಂಜ್ ಇನ್
ಅದು ಸ್ಟೇಟ್ ಆಫ್ ಆಬ್ಜೆಕ್ಟ್ ಅಂತ ನೋಡ್ತೀವಿ. ಯಾವುದೇ ಸ್ಥಿತಿಯಲ್ಲಿ ಏನಾಗಲ್ಲ, ಬದಲಾವಣೆ ಆಗಲ್ಲ. ಎಷ್ಟನೇ ನಿಯಮ ಇದು? ನ್ಯೂಟನ್ನ 1ನೇ ನಿಯಮ. 2ನೇ ನಿಯಮ ಯಾವುದ್ರ ಬಗ್ಗೆ ಹೇಳ್ತದೆ? F = m × a. m ಅಂದರೆ ವಸ್ತುವಿನ ರಾಶಿ, a ಅಂದರೆ ಅದರ ಆಕ್ಸಲರೇಷನ್. ಅದೆಷ್ಟು ರಾಶಿಯನ್ನು ಹೊಂದಿದೆ, ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ, ಅವೆರಡನ್ನು ಗುಣಾಕಾರ ಮಾಡಿದ್ರೆ ಬರುವಂಥದ್ದು ಉತ್ತರನೇ ಅದರ ಫೋರ್ಸಿಗೆ ಸಮನಾಗ್ತದೆ. ಇವೆರಡರ ಎಫೆಕ್ಟ್ ಕಮ್ಮಿ ಆದರೆ ಫೋರ್ಸ್ ಎಫೆಕ್ಟು ಕಮ್ಮಿ ಆಗ್ತದೆ. ಈ ಮಾಸ್ ಮತ್ತು ಆಕ್ಸಲರೇಷನ್ ಎಫೆಕ್ಟ್ ಜಾಸ್ತಿ ಆದರೆ ಫೋರ್ಸ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಸೊ ಇದು 2ನೇ ನಿಯಮ. 3ನೇ ನಿಯಮ ಅಂತೂ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ನೋಡ್ತೀವಿ. ಸೊ ಬೆಸ್ಟ್ ನಮಗೆ ಸರಿಯಾದ ಉತ್ತರ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಅನ್ನೋದು ಸರಿಯಾದ ಉತ್ತರ. ನೋಡಿ, ಒಂದು ಚಿತ್ರ ಕೊಟ್ಟವನೆ, ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಅಥವಾ ಏನು ವಿದ್ಯುತ್ ಶಕ್ತಿ ಟಾಪಿಕ್ಗೆ ಸಂಬಂಧ ಇಂಥ ಕ್ವಶನ್ ಸ್ವಲ್ಪ ಭಾಳ ಜನ ಎಕ್ಸಾಮ್ದಲ್ಲಿ ಮಾಡಲ್ಲ. ನೋಡಿ, ಕಾಮನ್ ಆಗಿ ಥಿಯರಿ ಇರೋದನ್ನು ನಾವು ಎಲ್ಲರೂ ಫೋಕಸ್ ಮಾಡ್ತೀವಿ. ಬಟ್ ಅದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ನಮ್ಮ ಮಂದಿಗೆ ಭಾಳ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಏನಿರಲ್ಲ, ಸಿಂಪಲ್ ಪ್ರಾಬ್ಲಮ್ಸ್ ಇರ್ತವೆ. ಯಾಕಂದ್ರೆ ನೀವು ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗ್ತಾ ಇದ್ದೀರ ಅಷ್ಟೇ, ನೀವೇನು ಜಾಬ್ದಲ್ಲ. ಇದು ಎಲಿಜಿಬಿಲಿಟಿ ಇರೋದ್ರಿಂದ ಇದಕ್ಕಿಂತ ದೊಡ್ಡ ಕ್ವಶನ್ಸ್ ಇನ್ನೂ ನಿಮಗೆ ಮೇನ್ ಎಕ್ಸಾಮ್ದಲ್ಲಿ ಬರ್ತವೆ. ಆದರೆ ಸ್ವಲ್ಪ ಈ ಎಲೆಕ್ಟ್ರಾನಿಕ್ಸು, ಡಯೋಡ್ಸು, ಕಂಡಕ್ಟರ್ಸ್ ಇಂತ ಬಂದಾಗ ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಿರ್ತೀರಿ. ಏನಿಲ್ಲ, ತೊಂದರೆ ಏನಿಲ್ಲ, ನೋಡೋಣ. ಇದೊಂದು ಏನಿದೆ, ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆ. ಈ ಸರ್ಕ್ಯೂಟಲ್ಲಿ ನಮ್ಗೆ ಏನು ಕೊಟ್ಟಾನೆ? ಆಂಪಿಯರ್ ಕೊಟ್ಟಾನೆ. ಒಂದು ಕರೆಂಟ್ ಪಾಸ್ ಆಗ್ತಾ ಇದೆ ಮತ್ತು ಅದು ಥರ್ಮೋಸ್ಟಾಟ್, ಅದು ಹೀಟನ್ನು ಮೇಂಟೈನ್ ಮಾಡುವಂಥ ಥರ್ಮೋಸ್ಟಾಟ್ ಇದೆ. ಮತ್ತು ಜೊತೆಗೆ ರೆಸಿಸ್ಟರ್ಸ್ ಅದಾವೆ. ಕರೆಂಟ್ ಸ್ವಲ್ಪ ಸ್ಲೋ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ರೆಸಿಸ್ಟರ್ಸನ್ನು ಮೇಂಟೈನ್ ಮಾಡಿದ್ದಾನೆ. ಚಿತ್ರದಲ್ಲಿ R1 ಅನ್ನೋದು 10 ಓಮ್ ಇರುವಂಥ ರೆಸಿಸ್ಟೆನ್ಸ್ ಇದೆ, R2 40 ಓಮ್ ಇದೆ, R3 ಅನ್ನೋದು 30 ಇದೆ, R4 20 ಇದೆ, R5 ಅನ್ನೋದು 60 ಇದೆ. ಅಂದ್ರೆ ಇಲ್ಲಿ R1, R2, R3, R4, R5 ಅಂತೇಳಿ 5 ರೆಸಿಸ್ಟೆನ್ಸ್ಗಳನ್ನು ಸೆಟ್ ಮಾಡಿಬಿಟ್ಟವನೆ. ಪ್ರತಿಯೊಂದಕ್ಕೂ ಒಂದೊಂದು ನಿರ್ದಿಷ್ಟವಾಗಿರುವಂಥ ರೆಸಿಸ್ಟೆನ್ಸ್ ಇದೆ. ಹಿಂಗಿರಬೇಕಾದ್ರೆ ಸಂಪರ್ಕಿಸಿದ ಈ ಮಂಡಲದಲ್ಲಿರುವಂಥ ಒಟ್ಟು ರೋಧ ಎಷ್ಟು, ಕಂಪ್ಲೀಟ್ ಆಗಿರುವಂಥ ರೋಧ ಎಷ್ಟು ರೆಸಿಸ್ಟೆನ್ಸ್ ಇದೆ ಈ ಸರ್ಕ್ಯೂಟ್ಗೆ ಅಂತ ಕೇಳ್ತಾನೆ. ಹಂಗಂತ ಹೇಳ್ಬಿಟ್ಟು ನೀವು ಇಮಿಡಿಯೇಟ್ ಆಗಿ ಸರ್ 10, 40, 30, 20, 60 ಒಟ್ಟು ಕೂಡಿಸ್ಬಿಟ್ರೆ ಬರ್ತದಲ್ಲ, ಹಿಂಗಿಲ್ಲ. ರೆಸಿಸ್ಟೆನ್ಸ್ ಆಗಿರ್ಬೋದು, ಕೆಪಾಸಿಟರ್ಸ್ ಆಗಿರ್ಬೋದು, ಕೆಲವೊಂದು ಏನು ಕಾನ್ಸೆಪ್ಟ್ಸ್ ಅದಾವಲ್ಲ, ಇಲ್ಲಿ ಸೀರೀಸ್ ಮತ್ತು ಪ್ಯಾರಲಲ್ ಅಂತ ಹೇಳೋ ಕನೆಕ್ಷನ್ಸ್ ಬರ್ತವೆ. ಸೀರೀಸ್ ಕನೆಕ್ಷನ್ಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ಸ್ ಅಂತ ಬರ್ತವೆ. ಸೀರೀಸ್ ಮತ್ತು ಪ್ಯಾರಲಲ್ ಡಿಫ್ರೆನ್ಸ್ ಏನಂದ್ರೆ, ಸೀರೀಸ್ ಅಂದರೆ ಹಿಂಗೆ ಸ್ಟ್ರೇಟ್ ಲೈನ್ ಇರೋದು. ಅಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸು, ಇನ್ನೂ ಸ್ವಲ್ಪ ಮುಂದೋಗಿ ಇಲ್ಲೊಂದು ರೆಸಿಸ್ಟೆನ್ಸು, ಇನ್ನೂ ಸ್ವಲ್ಪ ಮುಂದೋಗಿ ಈ ರೀತಿ ಲೈನ್ ಇರುತ್ತಲ್ಲ, ಇದಕ್ಕೆ ನಾವು ಸೀರೀಸ್ ಅಂತ ಕರಿತೀವಿ. ಪ್ಯಾರಲಲ್ ಅಂತಂದ್ರೆ ಮೇಲೊಂದು ಕೆಳಗೊಂದು 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 ಹಿಂಗಿದ್ದರೆ ಇದಕ್ಕೆ ನಾವು ಪ್ಯಾರಲಲ್ ಅಂತ ಕರಿತೀವಿ. ಇಲ್ಲೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರಬೇಕು, ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ರೆಸಿಸ್ಟೆನ್ಸ್, ಈ ರೀತಿ ಮೇಲಿಂದ ಕೆಳಗಿದ್ದರೆ ಪ್ಯಾರಲಲ್, ಹಿಂಗೆ ಸ್ಟ್ರೇಟ್ ಲೈನ್ ಇದ್ದರೆ ಏನಂತ ಕರಿತೀವಿ ನಾವು? ಅದಕ್ಕೆ ಸೀರೀಸ್ ಕನೆಕ್ಷನ್ಸು ಅಂತ ಕರಿತೀವಿ. ಇಲ್ಲಿ ಸರ್ಕ್ಯೂಟ್ ನಿಮಗೆ ಗೊತ್ತಿರುವ ಹಾಗೆ, ನಾನು ಹೇಳಿದಿರುವಾಗೆ ಯಾವ ರೀತಿ ಕನೆಕ್ಷನ್ ಇದೆ ಇದೀಗ ಸದ್ಯಕ್ಕೆ? ಇದು ಪ್ಯಾರಲಲ್ ಕನೆಕ್ಷನ್ ಇದೆ. ಯಾವ ಕನೆಕ್ಷನು? ಪ್ಯಾರಲಲ್ ಕನೆಕ್ಷನ್ ಇದೆ. ಹಿಂಗೆ ಸೀರೀಸ್ ಇದ್ದಾಗ ಫಾರ್ಮುಲಾ ಬೇರೆ ಆಗ್ತದೆ, ಪ್ಯಾರಲಲ್ ಇದ್ದಾಗ ಬೇರೆ ಆಗ್ತದೆ. ಈಗ ನೀವು ನಾನು ಅಂದಿನಲ್ಲ 10, 40, 30 ಹಿಂಗೆ ಎಲ್ಲನೂ ಪ್ಲಸ್ ಮಾಡಿಬಿಟ್ರೆ ಮುಗೀತಂದ್ರೆ ಅದು ಯಾವಾಗ ಅಂದರೆ ಸೀರೀಸ್ ಕನೆಕ್ಷನ್ ಇದ್ದಾಗ ಆ ರೀತಿ ಕೊಡ್ತೀವಿ ನಾವು. ಬಟ್ ಪ್ಯಾರಲಲ್ ಇದ್ದಾಗ ಹಂಗಾಗಲ್ಲ. ಪ್ಯಾರಲಲ್ ಇದ್ದಾಗ ಫಾರ್ಮುಲಾ ಬೇರೆ ಆಗ್ತದೆ. ಇಲ್ಲಿ ನೋಡಿ, ಸೀರೀಸ್ ಕನೆಕ್ಷನ್ ಹೆಂಗಿದೆ ಅಂತಂದರೆ, ಸೀರೀಸ್ ಇದ್ದಾಗ ಟೋಟಲ್ ರೆಸಿಸ್ಟೆನ್ಸನ್ನು ಜಸ್ಟ್ R1, R2, R3, R4 ಈ ರೀತಿ ಕನೆಕ್ಷನ್ ಪ್ಲಸ್ ಮಾಡಿಬಿಟ್ರೆ ಮುಗೀತು. ಬಟ್ ಪ್ಯಾರಲಲ್ ಇದ್ದಾಗ ನಾವು ಅದು ರೆಸಿಪ್ರೋಕಲ್ ತೊಗೋಬೇಕು. ರೆಸಿಪ್ರೋಕಲ್ ಅಂದರೆ 1/1/1 ಅಂತ ತೊಗೋತೀವಿ. ನಮಗಿಲ್ಲಿ ಎರಡು ಕಡೆ ಕನೆಕ್ಷನ್ ನೀಡಿರೋದರಿಂದ, ಎರಡು ಕಡೆ ರೆಸಿಸ್ಟೆನ್ಸ್ ಟಚ್ ಮಾಡಿರೋದರಿಂದ ನಾವೇನು ಮಾಡಬೇಕೀಗ ಅಂತಂದ್ರೆ, ಇದ್ರದ್ದು ಎರಡರದ್ದು ಸಪ್ರೇಟ್ ನಾವೇನು ಮಾಡಬೇಕಾಗ್ತದೆ? ತೊಗೋಬೇಕಾಗ್ತದೆ. ಸಪ್ರೇಟ್ ಆಗಿರುವಂಥ ರೆಸಿಸ್ಟೆನ್ಸ್ ನಾವು ಕಂಡುಹಿಡಬೇಕಾಗ್ತದೆ. ಇಲ್ಲಿ ರೆಸಿಸ್ಟೆನ್ಸ್ ಬೇರೆ ಇದೆ, ಇಲ್ಲಿ ರೆಸಿಸ್ಟೆನ್ಸು ಬೇರೆ ಇದೆ. ಇಲ್ಲಿ ಇದ್ರ ಟೋಟಲ್ ಎರಡು ಸಪ್ರೇಟ್ ಆಗಿ ಮಾಡಬೇಕು. ಫಸ್ಟ್ ಇದ್ರ ಟೋಟಲ್ ಮಾಡೋಣ. ಯಾವುದು? ಮೇಲಿದ್ದು ಏನಿದೆ ಫಸ್ಟ್ ಇದು ನಾನು ಏನು ಕೊಡ್ತೀನಿ? R' ಅಂತ ಕರಿತೀನಿ. ಯಾವ ಡ್ಯಾಶು? R' ಈಸ್ ಈಕ್ವಲ್ ಟು ಏನಾಗ್ತದೆ ನನಗೆ? R1 + R2 ಅಂತ ಆಗ್ತದೆ. ಬಟ್ ಇದು ಸೀರೀಸ್ ಇಲ್ಲ, ಯಾವುದಿದೆ? ಪ್ಯಾರಲಲ್ ಇದೆ. ಪ್ಯಾರಲಲ್ ಇರೋದ್ರಿಂದ ನಾನೇನು ತೊಗೋಬೇಕೀಗ? ರೆಸಿಪ್ರೋಕಲ್ ತೊಗೋಬೇಕು. ರೆಸಿಪ್ರೋಕಲ್ ಅಂದರೆ ಏನಿಲ್ಲ, ಮ್ಯಾಥಮೆಟಿಕ್ಸಲ್ಲಿ 1/ ಆ ಪರ್ಟಿಕ್ಯುಲರ್ ನಂಬರನ್ನು ನಾವು ರೆಸಿಪ್ರೋಕಲ್ ಅಂತ ಕರಿತೀವಿ. ಅವಾಗ ಏನಾಗ್ತದೆ? 1/R' ಈಸ್ ಈಕ್ವಲ್ ಟು 1/R1 + 1/R2 ಅಂತ ತೊಗೋತೀನಿ. ಇದು R1, R2 ಇವೆರಡು ಪ್ಲಸ್ ಮಾಡೋಣ. ಈಗ 1/R' ಈಸ್ ಈಕ್ವಲ್ ಟು 1/R1 ಎಷ್ಟಿದೆ? ಇಲ್ಲಿ ಕೊಟ್ಟೆ R1 ಗಿವನ್ ಡಾಟಾ ಕೊಟ್ಟಾನೆ. ಎಷ್ಟು ಓಮ್ ಇದೆ ರೆಸಿಸ್ಟೆನ್ಸು? 10 ಓಮ್. ಪ್ಲಸ್ R2 ಎಷ್ಟಿದೆ? 1/40. ಈಗೇನು ಮಾಡಬೇಕು ನಾವು? ಮ್ಯಾಥಮೆಟಿಕಲಿ ಎರಡು ನಂಬರ್ LCM ತೊಗೋಬೇಕು.
ನೀವು ಟಿ ಇ ಟಿ ಎಕ್ಸಾಮ್ ಪಾಸ್ ಆಗ್ತಿದ್ದಾರೆ ಅಂದರೆ ನೀವು LCM HCM ಬಗ್ಗೆ ಸ್ವಲ್ಪ ಬೇಸಿಕ್ ಐಡಿಯಾ ಇರ್ತದೆ. ಇದ್ದಿಲ್ಲ ಅಂದರೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ತಿಳ್ಕೊಂಡು ಇದ್ರ ಬಗ್ಗೆ ನೀವು ಎಕ್ಸಾಮ್ದಲ್ಲಿ ಆನ್ಸರ್ ಮಾಡಿ. ಸೊ 10 ಮತ್ತು 40 LCM ಎಷ್ಟು ಆಗ್ತದೆ ಅಂತಂದರೆ 40 ಆಗ್ತದೆ. 40 ಏನಾಗ್ತದೆ 40. ಎರಡು ನಂಬರು ಒಂದೇ ಟೇಬಲಲ್ಲಿ ಡಿವೈಡ್ ಆಗುವಾಗ ಸೊ ಬಿಗ್ ನಂಬರ್ ಇಸ್ LCM. 10 ಮತ್ತು 40 ಸಣ್ಣ ನಂಬರ್ ಟೇಬಲ್ನಾಗ ದೊಡ್ಡ ನಂಬರ್ ಡಿವೈಡ್ ಆಯಿತು ಅಂತಂದರೆ ದೊಡ್ಡ ನಂಬರೇ LCM. ಸೊ 10 ಟೇಬಲ್ದಾಗ 40 ಬರ್ತೈತಲ್ಲ, ಹಾಗಾಗಿ 40 ಇಸ್ LCM ಅಂತ ಶಾರ್ಟ್ಕಟ್ ಮೆಥಡ್ ಇದು ತಿಳ್ಕೊಬೇಕು. ಅವಾಗೀಗ ಇದು LCM ಆದ್ರೆ 10ಗೆ 40ಗೆ ಬರಬೇಕಾದ್ರೆ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು ನಾನು? ಇಂಟು 4 ಮಾಡಬೇಕು. 10 4 × 40. 40ಗೆ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡ್ರೆ ಬರ್ತದೆ? 41 40. ಅವಾಗ ಇವೆರಡು ನಾವೇನು ಮಾಡಬೇಕು ಗೊತ್ತು ನಿಮಗೆ, ಇದ್ರ ಬಗ್ಗೆ ಜಾಸ್ತಿ ಎಳೆಬ್ರೇಷನ್ ಮಾಡೋದು ಬೇಡ. 1 × 4 = 4 ಪ್ಲಸ್ 1 × 1 = 1. ಎಷ್ಟಾಯ್ತು ನಮಗೆ ಆನ್ಸರು? 1 + 4 5 ಡಿವೈಡೆಡ್ ಬೈ 40. ಬಟ್ ಇದು ಹೆಂಗದ ನಮಗೆ 1/r' ಅದ. ನನಗೆ R1/r' ಬೇಕಾಗಿಲ್ಲ, ನಮಗೆ ಬರೀ ರೆಸಿಸ್ಟೆನ್ಸ್ ಬೇಕು. ರೆಸಿಸ್ಟೆನ್ಸ್ ಅಂದರೆ ನಮಗೆ ಓನ್ಲಿ R' ಬೇಕು, 1/r' ಬೇಕಾಗಿಲ್ಲ. ಈ 1/r' ಇದು ನಾವೇನು ಮಾಡಬೇಕು? R'/1 ಅಂದರೆ ಮತ್ತೆ ಅದ್ರ ಉಲ್ಟಾ ಮಾಡಬೇಕು, ರೆಸಿಪ್ರೋಕಲ್ ಮಾಡಬೇಕು. ದಟ್ ಈಸ್ 1/r' ನಥಿಂಗ್ ಬಟ್ R' ಡಿವೈಡೆಡ್ ಬೈ 1. ಕೆಳಗೆ ಇದ್ದರಟ್ಟೆ ಬಿಟ್ಟರಟ್ಟೆ ಲೆಕ್ಕ ಇಲ್ಲ. ಅಂದ್ರೆ ಅವಾಗ ಏನಾಗ್ತದೆ 40 ಡಿವೈಡೆಡ್ ಬೈ 5. ಅವಾಗಿನ ಯಾವ ಟೇಬಲ್ ಹೋಗ್ತದೆ? 5 1 5 8 ದಟ್ ಈಸ್ R' ಎಷ್ಟು ಬಂದು ನನಗೆ 8 ಓಮ್ ಅಂತ ಬಂತು. ಸೊ ಫಸ್ಟ್ ಸರ್ಕ್ಯೂಟ್ದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ ಎಷ್ಟಿದೆ ಅಂತ ಹೇಳ್ಬೋದು ನಾವು? 8 ಓಮ್. ನೋಡಿ ಹೆಂಗೆ ಮಾಡಿ ನಾವು R' R1 + R2 ಎಷ್ಟಿದ್ದರಷ್ಟು 3 4 5 ಎಷ್ಟಿದ್ರು ಸಹಿತ ಅಷ್ಟು ಮಾಡಬೇಕು. ಸೊ ಯಾವಾಗಲೂ ನಮಗೆ ಪ್ಯಾರಲಲ್ ಕನೆಕ್ಷನನ್ನು ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಯಾವಾಗಲೂ 1/r' ದಟ್ ಈಸ್ ರೆಸಿಪ್ರೋಕಲ್ ತೊಗೋಬೇಕಾಗ್ತದೆ. ಸೀರೀಸ್ ಇದ್ದಾಗ ಡೈರೆಕ್ಟ್ R1 R2 ಅಂತ ತೊಗೋತೀವಿ, ಪ್ಯಾರಲಲ್ ಇದ್ದಾಗ ರೆಸಿಪ್ರೋಕಲ್ ತೊಗೋತೀವಿ. 1/r1 1/r2 1/r3 ಅಂತ ತೊಗೋತೀವಿ. ಇಲ್ಲಿ 2 ಇರೋದ್ರಿಂದ 1/10 + 1/40 ಅಂತಿದೆ. ಇಲ್ಲಿ 10 40 LCM ತೊಗೋಬೇಕು. 10 40 LCM ಎಷ್ಟು? 40. ಸೊ ಹಂಗಾಗಿ 40 ಇದ್ದಾಗ 10 ಎಷ್ಟಲೇ 40, 10 4 × 40, 40 ಎಷ್ಟಲೇ 40, 40 1 × 40. ಎರಡನ್ನು ನಾವು ಪ್ಲಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ನಮಗೆ 1/r' ಬೇಕಾಗಿಲ್ಲ, R' ಬೇಕು ನನಗೆ ಅಷ್ಟೇ. ಮತ್ತೆ ಏನಾದರೂ ಉಲ್ಟಾ ರೆಸಿಪ್ರೋಕಲ್ ಮಾಡ್ಕೋಬೇಕು. ನನಗೆ ಆನ್ಸರ್ ಎಷ್ಟು ಬಂತು? 8 ಓಮ್ ಅಂತ ಬಂತು. ಇದು ಎದುರ್ದು ಅಂತಂದರೆ ಇದ್ರದ್ದು ಒಂದ್ರದ್ದು. ಇದ್ರದ್ದು ಒಂದಕ್ಕೆ ಕೇಳಿಲ್ಲ ನಮಗೆ, ಒಟ್ಟು ರೋಧ ಅಂತ ಕೇಳಿನ ಆ್ಯಸ್ ಇಟ್ ಇಸ್ ಇದ್ರದ್ದು ಮಾಡ್ಬೇಕು ನತ್ತೆ ನಾವೀಗ. ಇದ್ರದ್ದು ಹೆಂಗೆ ಮಾಡ್ತೀವಿ? ಈಗ ಸೇಮ್ ಪ್ರೊಸೆಸ್, ಅಲ್ಲಿ 2 ಮಾಡಿದ್ದೀವಲ್ಲ, ಈಗ ನಾವೇನು ಮಾಡಬೇಕು? 3 ನಂಬರ್ಸನ್ನು ಪ್ಲಸ್ ಮಾಡಬೇಕಷ್ಟೇ. ನೋಡಿ ಸಿಂಪಲ್ ಇದೆ. ನಾನು ನೆಕ್ಸ್ಟ್ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಡೆ ಕೇಳಿ ಜೊತೆ ನೋಡಿ. ಈಗ ನಾವೀಗ R3 R4 R5 ಬೇಕು. ದಟ್ ಈಸ್ R' R3 + R4 + R5 ಅಂತ ನೋಡ್ತೀವಿ. ಇದು ಸೀರೀಸ್. ನಮ್ಗೆ ಯಾವ ಕನೆಕ್ಷನ್ ಇದೆ? ರೆಸಿಪ್ರೋಕಲ್ ಇದೆ. 1/r ಇದಕ್ಕೆ ನಾನು ಡಬಲ್ ಡ್ಯಾಶ್ ಅಂತ ಕರಿತೀನಿ. ಇದು ಆಲ್ರೆಡಿ ಡ್ಯಾಶ್ ತೊಗೊಂಡಿದ್ದಕ್ಕೆ ಇನ್ನೊಂದು ತೊಗೋತೀನಿ, ಡಬಲ್ ಡ್ಯಾಶ್ ಇನ್ನೊಂದು ಐತಲ್ಲ. 1/r ಡಬಲ್ ಡ್ಯಾಶ್ = 1/r3 + 1/r4 + 1/r5. ಸೊ 1/r ಡಬಲ್ ಡ್ಯಾಶ್ = 1/r3 ಎಷ್ಟು ಕೊಟ್ಟಾನೆ? R3 ನಥಿಂಗ್ ಬಟ್ 30. 1/30 + R4 ಎಷ್ಟು? R4 20. 1/20 + 1/r5 ಎಷ್ಟು? R5 is 60. ಈಗ ಏನು ಮಾಡ್ಬೇಕಂತೇಳಿ ನಾನು ಈ ಮೂರದ್ದು ಏನು ತೊಗೋಬೇಕು ನಾವೀಗ? LCM ತೊಗೋಬೇಕು. ಯಾವ್ಯಾವ ನಂಬರ್ದು? 30 20 40. 30 20 40 LCM ಟ್ರೈ ಮಾಡಿ. ನಿಮಗೆ ಆನ್ಸರ್ ಎಷ್ಟು ಬರ್ತದೆ? ನನಗೆ 60 ಬರ್ತದೆ. ಎಷ್ಟು? 60 ಬರ್ತದೆ. ಆವಾಗ 30 ಎಷ್ಟಲೇ 60, 30 2 × 60, 20 ಎಷ್ಟಲೇ 60, 23 × 60, 60 ಎಷ್ಟಲೇ 60, 61 × 60. ಇವೆರಡನ್ನು ಇಂಟು ಮಾಡಬೇಕು. 1 × 2 2 + 1 × 3 3 + 1 × 1 1. ಇದು 1/r ಡಬಲ್ ಡ್ಯಾಶ್. 1/r ಡಬಲ್ ಡ್ಯಾಶ್ = ಎಷ್ಟು ಬಂದು ನನಗೆ? 1 2 + 3 + 1 = ಎಷ್ಟು ಬಂತು? 6. 6 ಡಿವೈಡೆಡ್ ಬೈ 60. ನನಗೆ ಓನ್ಲಿ R ಡಬಲ್ ಡ್ಯಾಶ್ ಬೇಕಾ? 1/r ಡಬಲ್ ಡ್ಯಾಶ್ ಬೇಕಾ? ನನಗೆ R ಡಬಲ್ ಡ್ಯಾಶ್ ಬೇಕಷ್ಟೇ. ಇದನ್ನು ತಿರ್ಗಾ ರೆಸಿಪ್ರೋಕಲ್ ಮಾಡಬೇಕು. ಅವಾಗ ಏನಾಗ್ತದೆ? 60 ಡಿವೈಡೆಡ್ ಬೈ 6. 6 1 × 6 10 ಎಷ್ಟು ಬಂದು ನನಗೆ? 10 ಓಮ್ ಅಂತ ಬಂತು. ಅಂತ ನೋಡ್ರಿ, ಇದ್ರದ್ದು ಎಷ್ಟು ಓಮ್ ಬಂದಿತ್ತು ನನಗೆ? 8 ಓಮ್ ಬಂದಿತ್ತು. ಇದ್ರದ್ದು ಎಷ್ಟು ಬಂತು? 10 ಬಂತು. 8
ಪ್ಲಸ್ 10 ಓಮ್ ಈಸ್ ಈಕ್ವಲ್ ಟು 18 ಓಮ್. ಎಷ್ಟು ಓಮ್? 18 ಓಮ್. ಇಂಥ ಕ್ವಶನ್ ಸ್ವಲ್ಪ ಡೀಲ್ ಮಾಡೋದು ಕಷ್ಟ ಆಗ್ತದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರೈ ಮಾಡಬೇಕು. ಇಂಥ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಾಗ ನೀವು ಟ್ರೈ ಮಾಡಿ ಸಿಗ್ತದೆ. ಸರಿಯಾದ ಉತ್ತರ ಎಷ್ಟು ನನಗೀಗ? 18 ಓಮ್. ನೋಡಿ ಇಲ್ಲಿ ಫಾರ್ಮುಲಾ ಗೊತ್ತಾಯಿತು, ಮೆಥಡ್ಸ್ ಗೊತ್ತಾಯಿತು, 1/r ಡ್ಯಾಶ್ 1/r ಡಬಲ್ ಡ್ಯಾಶ್ ಎರಡು, ಮತ್ತು ರೆಸಿಪ್ರೋಕಲ್ ಹೆಂಗೆ ತೊಗೋಬೇಕನ್ನೋ ಸ್ವಲ್ಪ ನೀವು 2-3 ಪ್ರಾಬ್ಲಮ್ ಮಾಡಿ ಗೊತ್ತಾಗ್ತದೆ. ನೋಡಿ, ಪ್ರೇರಿತ ವಿದ್ಯುತ್ ಚಾಲಕ ಬಲದ ಧ್ರುವೀಯತೆಯು ಉತ್ಪಾದಿಸಿದ ವಿದ್ಯುತ್ ಪ್ರವಾಹವು ಉತ್ಪತ್ತಿಯಾದ ಕಾಂತೀಯ ಫ್ಲಕ್ಸ್ನಲ್ಲಿ ಉಂಟಾಗುವ ಬದಲಾವಣೆಯನ್ನು ವಿರೋಧಿಸುತ್ತದೆ. ಈ ನಿಯಮವನ್ನು ಹೀಗೆನ್ನುವರು ಅಂತಿದೆ. ಏನಿಲ್ಲ, ಪ್ರೇರಿತ ವಿದ್ಯುತ್ ಚಾಲಕ ಬಲ, ಇದನ್ನು ನಾವು ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೋರ್ಸ್ ಅಥವಾ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಕರಿತೀವಿ. ಏನಿಲ್ಲ, ಏನು ಮೀನಿಂಗ್ ಅಂತಂದರೆ, ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಲ್ಲಿ ಕರೆಂಟ್ ಪಾಸ್ ಆಗುವಾಗ, ಒಂದು ಎಲೆಕ್ಟ್ರಿಕ್ ಸಬ್ಸ್ಟೆನ್ಸಲ್ಲಿ ಕರೆಂಟ್ ಪಾಸ್ ಆಗುವಾಗ ನಮಗೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗ್ತದೆ, ಕಾಂತೀಯತೆ ಗುಣವನ್ನು ಹೊಂದಿರ್ತದೆ. ಅಂತಹ ಸಮಯದಲ್ಲಿ ಉಂಟಾಗಿರುವಂಥ ಕರೆಂಟನ್ನು ನಾವು ಇಂಡ್ಯೂಸ್ಡ್ ಫೋರ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಇರಬೇಕು. ಏನಾಗ್ತದೆ, ಈ ಒಂದು ನಿಯಮವನ್ನು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದವರು ಯಾರು? ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಸೈಮಲ್ಟೇನಿಯಸ್ಲಿ ಇರ್ತದೆ ಅಂತ ನಮ್ಗೆ ಹೇಳಿಕೊಟ್ಟವರು ವಿಜ್ಞಾನಿ ಯಾರು ಅಂತಂದರೆ, ಅದನ್ನು ನಾವು ಲೆಂಜ್ ಅಥವಾ ಲೆಂಚ್ ಅಂತ ಕರಿತೀವಿ, ಲೆಂಜ್ ನಿಯಮ ಅಂತ ಕರಿತೀವಿ. ಸೊ ಇದು ಯಾರ ಪ್ರಕಾರ ಅಂತ ಕ್ವಶನ್ ಕೇಳ್ತಾನೆ ನಮಗಷ್ಟೇ, ಇದನ್ನು ನಾವು ಲೆಂಜ್ ನಿಯಮ ಅಂತ ಕರಿತೀವಿ. ಫ್ಲೆಮಿಂಗ್ ನಿಯಮ ಅಂತ ಗೊತ್ತು ನಿಮಗೆ, ಎಡಗೈ ನಿಯಮ ಬಲಗೈ ನಿಯಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದ್ಸಲ ನೋಡ್ಕೊಳ್ಳಿ. ಅದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ದು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ದು, ಅದು ಎಷ್ಟು ಆ್ಯಂಗಲ್ ಇರ್ತದೆ, ಆ ರೀತಿಯ ಕ್ವಶನ್ ನಮಗೆ ಬರ್ತವೆ. ಇನ್ನು ಬೋರ್ ಅಂತ ಬಂದಾಗ, ಬೋರ್ ಅಟೋಮಿಕ್ ಥಿಯರಿ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತಾನೆ, ಅಣುವಿನ ರಚನೆ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿರುವಂಥ ವಿಜ್ಞಾನಿ ಯಾರು? ಬೋರ್ ಅಂತ ನೋಡ್ತೀವಿ. ಇನ್ನು ಹೆನ್ರಿ ಅವರು ಈ ಕೆಲವೊಂದು ಲಿಕ್ವಿಡ್ಸಲ್ಲಿ ಗ್ಯಾಸಸ್ ಯಾವ ರೀತಿ ಡಿಸಾಲ್ವ್ ಆಗ್ತವೆ, ಅವು ಎಷ್ಟು ಕರಗುತ್ತವೆ, ಹೆಂಗೆ ಕರಗುತ್ತವೆ ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡುವಂಥ ವಿಜ್ಞಾನಿ ಹೆನ್ರಿ ಅಂತ ನೋಡ್ತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಲೆಂಜ್ ನಿಯಮ ಅಥವಾ ಲೆಂಜ್ ಅಥವಾ ವಿಜ್ಞಾನಿ ಇದರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾನೆ. ಇದು ನೋಡಿ, ಇಂಥ ಕ್ವಶನ್ಸು ಫಿಕ್ಸ್ಡ್ ಕ್ವಶನ್ ಅಲ್ಲ, ಇವುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಗಿಲ್ಲ, ಏನೋ ಒಂದು ಮಾರ್ಕ್ಸ್ ಬರ್ತು ಹೋಗ್ತದೆ. ಬಟ್ ಇಲ್ಲಿ ಕಾನ್ಸೆಪ್ಟ್ ಇಲ್ಲ, ಕಾನ್ಸೆಪ್ಟ್ ಮೇಲಿರುವಂಥ ಕ್ವಶನ್ ನಾವು ಜಾಸ್ತಿ ಡೀಲ್ ಮಾಡಬೇಕಾಗ್ತದೆ. ನೋಡಿ, ಮಳೆಯ ದಿನವು ನಾವು ಜಾರಿ ಬೀಳಲು ಕಾರಣವೆಂದರೆ, ಸೊ ರೈನ್ ಟೈಮಲ್ಲಿ ನಾವು ಯಾಕೆ ಜಾರಿ ಬೀಳ್ತೀವಿ? ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ದಲ್ಲಿ ಬಂದಿರುವಂಥ ಕ್ವಶನ್, ಫ್ರಿಕ್ಷನ್ ಮೇಲೆ ಬಂದಿತ್ತಿದ್ದು ನಮಗೆ. ಏನು ಕಾಂಟ್ಯಾಕ್ಟ್ ಇರುವಂಥ ಒಂದು ಫೋರ್ಸ್ ಯಾವುದಂದ್ರೆ ಫ್ರಿಕ್ಷನಲ್ ಫೋರ್ಸ್ ಅಂತ ನೋಡಿದೆ ನಾವು. ಅದರಲ್ಲಿ ಫ್ರಿಕ್ಷನ್ ಮೇಲೆ ಕ್ವಶನ್ ಬಂದಿರ್ತದೆ. ಇಲ್ಲಿ ನೋಡಿ, ಜಡತ್ವ, ಸಂವೇಗದಲ್ಲಿ ಬದಲಾವಣೆ, ಘರ್ಷಣೆ ಹೆಚ್ಚಾಗೋದು, ಘರ್ಷಣೆ ಕಡಿಮೆ ಆಗೋದು. ಹೇಳಿ ನಿಮಗೆ, ಯಾವಾಗ ಫ್ರಿಕ್ಷನ್ ಕಮ್ಮಿ ಆಗ್ತದೋ ಅವಾಗ ನಮ್ಗೆ ಏನಾಗ್ತದೆ ಅಂತಂದರೆ ನಾವು ಜಾರಿ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ, ಹೌದಲ್ಲ? ಈ ಸೋಪಿ ಕೈ ಹಚ್ಕೊಂಡಾಗ ಭಾಳ ಈಸಿಯಾಗಿ ಜಾರ್ತವೆ, ಫ್ರಿಕ್ಷನ್ ಕಮ್ಮಿ ಆಗ್ತದೆ. ಬಾಳೆ ಸಿಪ್ಪಿ ಮೇಲೆ ಕೆಳಗಿಟ್ಟಾಗ ಜಾರ್ತೀವಿ ನಾವು, ಕಾಲಿಟ್ಟಾಗ ಜಾರ್ತೀವಿ. ಮಂಜಿನ ಮೇಲೆ ನಡೆಯೋಕ್ಕಾಗಲ್ಲ ಜಾರ್ತೀವಿ, ಉಸುಕಿನ ಮೇಲೆ ನಡೆಯೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಲೋ ಫ್ರಿಕ್ಷನ್ ಉಂಟಾಗ್ತದೆ. ಘರ್ಷಣೆ ಇಲ್ಲ ಅಂತಂದರೆ ನಾವು ಜಾಸ್ತಿ ನಡೆಯೋಕ್ಕಾಗಲ್ಲ. ಘರ್ಷಣೆ ಹೆಚ್ಚಾದರೂ ನಡೆಯೋಕ್ಕಾಗಲ್ಲ, ಕಮ್ಮಿ ಆದರೂ ನಡೆಯೋಕ್ಕಾಗಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟಿದ್ದಾಗ ಮಾತ್ರ ನಾವು ಬೇಗ ಬೇಗ ಮೂಮೆಂಟ್ ಆಗ್ತೀವಿ. ಹಂಗೆ ಈ ಮಳೆಗಳು ಬಂದಾಗ ಅಂದರೆ ಇಂಡೈರೆಕ್ಟಾಗಿ ಈ ಮಳೆ ಬೀಳುವಂಥ ಸಂದರ್ಭದಲ್ಲಿ ನಾವು ಈ ರೊಚ್ಚಿನಲ್ಲಿ ಕಾಲಿಟ್ಟಾಗ ಅಥವಾ ಎಲ್ಲೋ ಒಂದು ಕಡೆ ಮಳೆ ಬೀಳುವ ಸಂದರ್ಭದಲ್ಲಿ ನಾವು ನಡಿಬೇಕಾದ್ರೆ ತೊಂದರೆ ಆಗ್ತದೆ. ಲೋ ಫ್ರಿಕ್ಷನ್ಲಿಂದ ನಾವು ಜಾರಿ ಬೀಳ್ತೀವಿ. ಏನಕ್ಕೆ ಅಂತ ಕೇಳ್ತಾನೆ, ಕಡಿಮೆ ಘರ್ಷಣೆ ಇರುವುದರಿಂದನೇ ನಾವು ಜಾರಿ ಬೀಳ್ತೀವಿ ಅಂತ ನೋಡ್ತೀವಿ. ನೋಡಿ, ಕಡಿಮೆ ಘರ್ಷಣೆ ನಮಗೆ ರಬ್ಬಿಂಗ್ ಹ್ಯಾಂಡ್ಸ್ ಆಗಿರ್ಬೋದು, ಸ್ಲೈಡಿಂಗ್ ಸ್ಲೈಡ್ ಐಸ್ ಮೇಲೆ ಜಾರದಾಗಿರ್ಬೋದು. ಕ್ಯಾರಮ್ ಬೋರ್ಡ್ ನೋಡಿರಿ, ಕ್ಯಾರಮ್ ಬೋರ್ಡ್ ಆಡಬೇಕಾದ್ರೆ ಕರೆಕ್ಟಾಗಿ ಜಾರಲ್ಲ, ಹೊಡೆದ್ರೆ ಅಲ್ಲೇ ನಿಂತು ಬಿಡುತ್ತೆ ಅಂದ್ರೆ ತಿಳ್ಕೊಬೇಕು ಇಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗಿದೆ. ಫ್ರಿಕ್ಷನ್ ಕಮ್ಮಿ ಮಾಡಬೇಕಾದ್ರೆ ಏನು ಮಾಡಬೇಕು, ನಾವು ಪೌಡರನ್ನು ಹಾಕ್ತೀವಿ. ಯಾವುದು? ಬೋರಿಕ್ ಆ್ಯಸಿಡ್ ಅಂತ ಒಂದು ಪೌಡರ್ ಸಿಗ್ತದೆ, ಆ ಬೋರಿಕ್ ಆ್ಯಸಿಡ್ ಪೌಡರ್ ನಾವು ಹಾಕ್ತೀವಿ. ಇನ್ನು ಕ್ಲೈಂಬಿಂಗ್ ರಾಕ್ಸ್, ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಗುಡ್ಡ ಹತ್ತಬೇಕಾದ್ರೆ ಜಾಸ್ತಿ ಫ್ರಿಕ್ಷನ್ ಬೇಕು ನಮ್ಗೆ. ಕಮ್ಮಿ ಫ್ರಿಕ್ಷನ್ ಅಂದರೆ ಜಾರಿ ಬೀಳ್ತೀವಿ ನಾವು, ಬೆಟ್ಟ ಗುಡ್ಡ ಹತ್ತಕ್ಕೆ ಆಗಲ್ಲ ನಮ್ಗೆ. ನೋಡಿ, ಇಲ್ಲಿ ಎಲ್ಲ ಮಕ್ಕಳೆಲ್ಲ ಈ ಸ್ಲೈಡೆಲ್ಲ ಆಡ್ತಿರ್ತವೆ, ಮೇಲಿಂದ ಏನೋ ಜಾರ್ಬಂಡಿ ಆಡ್ಬೇಕಾದ್ರೆ ಚೆನ್ನಾಗಿ ಫ್ರಿಕ್ಷನ್ ಕಮ್ಮಿ ಇರಬೇಕು, ಬೇಗ ಜಾರ್ತೀವಿ ನಾವು. ಫ್ರಿಕ್ಷನ್ ಜಾಸ್ತಿ ತಂದರೆ ಜಾರಕ್ಕಾಗಲ್ಲ ನಮಗೆ. ಇವೆಲ್ಲ ಸ್ವಲ್ಪ ಫ್ರಿಕ್ಷನ್ ಮೇಲೆ ಕೇಳುವಂಥ ಕ್ವಶನು. ಮಳೆ ಬೀಳುವಂಥ ಜಾರಿ ಬೀಳಲು ಅಂದರೆ ಅರ್ಥ ಏನು? ಲೋ ಫ್ರಿಕ್ಷನ್, ಕಡಿಮೆ ಘರ್ಷಣೆ ಉಂಟಾಗ್ತದೆ ಅಂತ ನೋಡ್ತೀವಿ. ಘರ್ಷಣೆ ಕಡಿಮೆ ಇರೋದರಿಂದ ನಾವು ಜಾರಿ ಬೀಳ್ತೀವಿ ಅಂತ ಅರ್ಥ. ಚಿತ್ರದಲ್ಲಿರುವಂತೆ ಒಂದು ವಸ್ತು 7 ಸೆಂಟಿಮೀಟರ್ ತ್ರಿಜ್ಯವಿರುವ, ನೋಡಿ ಇಲ್ಲೊಂದು ತ್ರಿಜ್ಯ ಅಂದರೆ ಇಲ್ಲೊಂದು ಸರ್ಕಲ್ ಇರ್ತದೆ, ಈ ಸರ್ಕಲಿಂದ ಒಂದು ಸೆಂಟರ್ ಇರ್ತದೆ, ಸೆಂಟ್ರಿಂದ ಸರ್ಕಲ್ಗೆ ನಾವು ರೇಡಿಯಸ್ ಎಷ್ಟು ಸೆಂಟಿಮೀಟರ್ ಇದೆ ಅಂತ, ಇದು 7 ಸೆಂಟಿಮೀಟರ್ ಇದೆ ಅಂತೆ. ಒಂದು ವೃತ್ತೀಯ ವೃತ್ತದಲ್ಲಿ ಒಂದು ಸುತ್ತುವಾಗ ಅದರ ಸ್ಥಾನಪಲ್ಲಟ ಎಷ್ಟು ಮತ್ತು ಕ್ರಮಿಸಿರುವ ದೂರಗಳಷ್ಟು. ನೋಡಿ, ಸ್ಥಾನಪಲ್ಲಟ ಅಂದ್ರೆ ಇಟ್ ಈಸ್ ದ ಮಿನಿಮಮ್ ಡಿಸ್ಟೆನ್ಸ್ ಅಂತ ನೋಡ್ತೀವಿ. ನಾವು ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಬಂದಿರುವಂಥ ಡಿಸ್ಟೆನ್ಸನ್ನೇ ಸ್ಥಾನಪಲ್ಲಟ. ನೀವು ಇದೇ ಜಾಗಕ್ಕೆ ಹೋಗಿ ಹಿಂಗೆ ಹೋಗಿ ಮತ್ತು ತಿರ್ಗಾ ಇಲ್ಲಿಗೇ ಬಂದುಬಿಟ್ರಿ ಅಂತಂದರೆ ನೀವೇನು ಚಲಿಸಿಲ್ಲ ಅಂತ ಅರ್ಥ.
ಚಲಿಸಿದ ದೂರ ಇರ್ತದೆ, ಬಟ್ ನೀವು ಎಷ್ಟು ಡಿಸ್ಪ್ಲೇಸ್ ಆಗಿರಿ ಅಂತಂದರೆ ನೀವೇನು ಡಿಸ್ಪ್ಲೇಸ್ ಆಗಿಲ್ಲ, ಮೊದಲು ಎಲ್ಲಿದ್ದೀರೋ ಈಗಲೂ ಅಲ್ಲೇ ಬಂದಿವಿ, ಅಲ್ಲೇ ನಮ್ದು ಯಾವುದೇ ಡಿಸ್ಪ್ಲೇಸ್ಮೆಂಟ್ ಅನ್ನೋದಿಲ್ಲ. ನಾವು ಶಾರ್ಟರ್ ಡಿಸ್ಟೆನ್ಸನ್ನು ಟ್ರಾವೆಲೇ ಮಾಡಿಲ್ಲ ಅಂತ ಅರ್ಥ. ಲಾಂಗ್ ಹೋಗಿ ಬಂದಿವಿ, ಹಿಂಗೆ ಒಂದು ಸರ್ಕಲ್ ಹಾಕೊಂಡು ಬಂದಿವಿ, ಬಟ್ ಆದರೆ ನೀವು ಎಷ್ಟು ಸ್ಥಾನಪಲ್ಲಟಗೊಂಡಿರಿ, ಮೊದಲು ನಿಂತಿರುವಂಥ ಜಾಗಕ್ಕೂ ಈಗ ನಿಂತಿರುವಂಥ ಜಾಗಕ್ಕೆ ಏನಾದರೂ ಡಿಫ್ರೆನ್ಸ್ ಆಯಿತಾ ಅಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಡೈರೆಕ್ಟಾಗಿ ಗೊತ್ತಾಗ್ತದೆ ಡಿಸ್ಪ್ಲೇಸ್ಮೆಂಟ್ ಈಸ್ ಝೀರೋ. ನಾವು ಇದೊಂದು ಮೊನ್ನೆ ನಾವು ಇನ್ನೊಂದು ಕ್ವಶನ್ ಕೇಳಿದೆ, ಒಂದು ಲೋಲಕ ಹಿಂಗೆ ನಿಂತ್ಕೊಂಡಿರ್ತದೆ ಇಲ್ಲಿ, ಹಿಂಗ್ಲಿಂದ ಹೋಗಿ ಮತ್ತು ಹಿಂಗೆ ಹೋಗಿ ತಿರ್ಗಿ ವಾಪಸ್ ಇಲ್ಲಿ ಬಂತಂದರೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತದೆ? ಏನೂ ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಮೊದಲು ಯಾವ ಜಾಗದಲ್ಲಿತ್ತೋ ತಿರ್ಗಿ ಅದೇ ಜಾಗಕ್ಕೆ ಬಂತದು, ಹಾಗೇನೂ ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಹಿಂಗೆ ಸರ್ಕಲಲ್ಲಿ ನೀವೊಬ್ಬ ವ್ಯಕ್ತಿ ಏಲಿಂದ ಜಾಗದಿಂದ ಶುರು ಮಾಡಿ ಒಂದು ಹಿಂಗೆ ರೌಂಡ್ ಹಾಕ್ಕೊಂಡು ಬಂದು ಇಲ್ಲಿ ನಿಂತ್ಬಿಟ್ಟು ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಏನಿಲ್ಲ, ಅದೇ ಜಾಗದಲ್ಲಿ ಬಂದು ನಿಂತವನೇ, ಅಲ್ಲಿ ಝೀರೋ. ಡೈರೆಕ್ಟಾಗಿ ನೀವು 2 ಆಪ್ಷನ್ ಕ್ಯಾನ್ಸಲ್ ಮಾಡ್ಬೋದು, ಇದರಲ್ಲಿ ಝೀರೋ ಇದೆ, ಇದರಲ್ಲಿ ಝೀರೋ ಇದೆ, ಬಟ್ ಇವೆರಡು ಆಪ್ಷನ್ ಅಲ್ಲ ಅಂತ ಗೊತ್ತಾಯಿತು ನೋಡಿ. ದಿಸ್ ಅ ಟೆಕ್ಟಿಕ್ ಮೆಥಡ್. ಇವೆಲ್ಲ ಭಾಳ ಸಿಂಪಲ್ಲಾಗಿ 50-50 ಎಕ್ಸಾಮ್ದಲ್ಲಿ ಟೈಮ್ ಇಲ್ಲ, ಕ್ವಶನ್ ಟೈಮ್ ಮುಗಿಯೋಕ್ಕೆ ಬಂತು ನನಗೀಗ, ನಾನು ಏನಾದರೂ ಮಾಡಿ ನನಗೆ ಗೊತ್ತಿಲ್ಲ, ಏನಾದರೂ ಹಾಕಬೇಕಾಗಿತ್ತು ಅಂದರೆ ಸ್ವಲ್ಪ ಬೇಸಿಕ್ ಐಡಿಯಾ ಗೊತ್ತಿದ್ರು ಸಹಿತ ನಾವು ಆನ್ಸರನ್ನು ಮಾಡ್ಬೋದು. ಇಲ್ಲಿ ರಿಮೈನಿಂಗ್ 2 ಆನ್ಸರ್ ಅಂತೂ ಅಲ್ಲ, 2 ಆನ್ಸರಲ್ಲಿ ನಿಮ್ಗೆ ಆನ್ಸರ್ ಇದೆ. ಈಗ ಅವಾಗ ಹೆಂಗೆ ಮಾಡ್ತೀವಿ? ಫಸ್ಟ್ ಏನಂತಾನೆ ಡಿಸ್ಪ್ಲೇಸ್ಮೆಂಟ್ ಅಂತಾನೆ. ಫಸ್ಟು ಅದರ ಸ್ಥಾನ ಪಲ್ಲಟ ಮತ್ತು ಕ್ರಮಿಸಿರುವ ದೂರ. ಫಸ್ಟ್ 0 ಬರಬೇಕು, ಹಂಗಾಗಿ ಫಸ್ಟ್ 0 ಇದೇ ಆನ್ಸರ್ ಇದೆ. ನೀವು ಡೈರೆಕ್ಟಾಗಿ ವಿತೌಟ್ ಫಾರ್ಮುಲಾ ನೀವು ಯೂಸ್ ಮಾಡಿಕೊಂಡು ಇದರ ಆನ್ಸರ್ ಮಾಡ್ಬೋದು. ಓಕೆ, ಇದಂತೂ ಆನ್ಸರ್ ಆಗಲ್ಲ, ಯಾಕಂದರೆ ಫಸ್ಟ್ 44 ಇದೆ, ಡಿಸ್ಪ್ಲೇಸ್ಮೆಂಟ್ 44 ಸೆಂಟಿಮೀಟರ್ ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಈಸ್ 0. ಬಟ್ 44 ಹೆಂಗೆ ಬಂತು ಸರ್ ಇದು ಅನ್ನೋದನ್ನು ನೋಡ್ತೀವಿ. ಸೊ ಇದೇನು ಕೊಡ್ತಾನೆ, ಕ್ರಮಿಸಿರುವ ದೂರ ಅಂದರೆ ಇಟ್ ಇಸ್ ಈ ಒಂದು ಸರ್ಕಲ್ನ ಸುತ್ತಳತೆ. ನೀವೆಷ್ಟು ಸರ್ಕಲ್ನ ಸುತ್ತಳಕ್ಕೆ ಬಂದಿರ್ತಾರೆ ಅಷ್ಟಾದ್ರೂ ಕ್ರಮಿಸಿರುವಂಥ ದೂರ ಅಂತ ನೋಡ್ತೀರಿ. ಸರ್ಕಂಫರೆನ್ಸ್ ಆಫ್ ಎ ಸರ್ಕಂಫರೆನ್ಸ್ C ಈಸ್ ಈಕ್ವಲ್ ಟು 2 × π × r, 2πr ಅಂತ ನೋಡ್ತೀವಿ. 2 ಅಂತೂ ಫಿಕ್ಸ್, 2 ಅಷ್ಟೇ. ಪೈ ವ್ಯಾಲ್ಯೂ ಅಂತ ನಿಮ್ಗೆ ಗೊತ್ತಿರ್ತದೆ 22/7. ಆರ್ ವ್ಯಾಲ್ಯೂ ಅಂದರೆ ಎಲ್ಲಿಂದ ತೊಗೋಬೇಕಪ್ಪ? ಇಲ್ಲೇ ಐತಲ್ಲ, ಆರ್ ರೇಡಿಯಸ್ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ, × 7. ಸ್ವಲ್ಪ ನಿಮಗೆ ಮೆಥಮೆಟಿಕ್ಸ್ ನಾಲೆಜ್ ಇದ್ದೇ ಇರ್ತದೆ. ಈಸಾಗಿ ನಾವು ಕ್ಯಾನ್ಸಲ್ ಮಾಡ್ತೀವಿ, 7 1 ಕ್ಯಾನ್ಸಲ್ ಮಾಡ್ತೀವಿ, 2 × 24 ಉಳಿತು, 22 2 44 ಸೆಂಟಿಮೀಟರ್. ಸೊ ರೈಟ್ ಆನ್ಸರ್ ಈಸ್ 44 ಸೆಂಟಿಮೀಟರ್. ನೋಡಿ, ಎಲ್ಲ ಕ್ವಶನ್ಗಳಿಗೆ ಫಾರ್ಮುಲಾ ಯೂಸ್ ಮಾಡಬೇಕಂತೇನಿಲ್ಲ, ಸ್ವಲ್ಪ ಹಿಂಗೆ ಶಾರ್ಟ್ಕಟಾಗಿ ಸಹಿತ ನಾವು ಯೂಸ್ ಮಾಡಬೇಕಾಗ್ತದೆ. ಯಾವುದು ಸರಿ ಉತ್ತರ, ಯಾವುದು ಸರಿ ಉತ್ತರ ಅಲ್ಲ ಅಂತೇಳಿ ಟೈಮ್ ಇದ್ದಾಗ ಫ್ರೀಯಾಗಿ ಮಾಡಿರಿ. ಟೈಮ್ ಇರಲಿಲ್ಲ, ನಾನು ಟೈಮ್ ಸೇವ್ ಮಾಡೋಕ್ಕಾಗಲಿಲ್ಲ, ಟೈಮ್ ಜಾಸ್ತಿ ವೇಸ್ಟ್ ಮಾಡಿ ನಾನು ಅಂತಂದರೆ ಇಂಥ ಕೆಲವೊಂದು ಸಂದರ್ಭದಲ್ಲಿ ಸಹಿತ ನಾವು ಆನ್ಸರನ್ನು ಮಾಡಬೇಕಾಗ್ತದೆ. ತಿಳ್ಕೊಂಡು ಮಾಡಬೇಕು. ಸೊ ಸರಿಯಾದ ಉತ್ತರ ಫಸ್ಟ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಉಳಿದವುಗಳಿಗೆ ಹೋಲಿಸಿದರೆ ಈ ಕೃತಕ ಸ್ವಾದಕಾದದ ಹೆಚ್ಚು ಸಿಹಿ ರುಚಿಯನ್ನು ಹೊಂದಿದೆ. ಸ್ವಾದಕಾದಕ ಅಂತ ಕೊಟ್ಟಾನೆ, ಏನು ಇಂಗ್ಲೀಷ್ ವರ್ಡ್ ಏನಿದು? ಕೃತಕ ಸ್ವಾದಕಾದಕ ಇರಲಿ. ಇಂಗ್ಲೀಷಲ್ಲಿ ಇದನ್ನು ನಾವು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ನೋಡಿ, ನೀವು ಬೇರೆ ಭ್ರಮೆಯಲ್ಲಿರ್ಬೋದು, ಹೀಗೆ ಸ್ವಲ್ಪ ಹೊರಗೆ ಬನ್ನಿ ಭ್ರಮೆಯಿಂದ. ನಾವು ತಿನ್ನುವುದೆಲ್ಲ ಸಕ್ಕರೆ ಅಲ್ಲ, ಸಕ್ಕರೆ ಇದ್ದಂಗಿರ್ತದೆ, ಬಟ್ ಸಕ್ಕರೆ ಅಲ್ಲ. ಅವಕ್ಕೆ ನಾವು ಆರ್ಟಿಫಿಷಿಯಲ್ ಸ್ವೀಟ್ನರ್ಗಳು ಅಂತ ಕರಿತೀವಿ, ಕೃತಕ ಸಿಹಿ ತಿಂಡಿಗಳು ಅಂತ ನೋಡ್ತೀವಿ. ಸೇಮ್ ಸಕ್ಕರೆ ಇದ್ದಂಗೆ, ಸಕ್ಕರೆಗಿಂತ ಇನ್ನೂ ಭಾಳ ಸ್ವೀಟ್ ಇರ್ತದೆ, ಬಟ್ ಒಳಗೆ ಮಾತ್ರ ನಾವು ಕಬ್ಬಿನ ರಸದಿಂದ ಫ್ಯಾಕ್ಟ್ರಿಯಲ್ಲಿ ಸಕ್ಕರೆ ತಯಾರು ಮಾಡ್ಕೊಂಡು ಸಕ್ಕರೆ ನೋಡ್ತೀವಲ್ಲ, ಕ್ರಿಸ್ಟಲ್, ಆ ಸಕ್ಕರೆ ಇರಲ್ಲ. ಎಲ್ಲದರೊಳಗೆಲ್ಲ ಅಂಗಡಿಯಲ್ಲಿ ಸಿಗ್ತದೆ, ಬಟ್ ಅದರ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅನ್ನೋದು ನಮಗೆ ಸಿಹಿ ರುಚಿಯನ್ನು ಹೊಂದಿದ್ರು ಸಹಿತ ನ್ಯಾಚುರಲ್ ಶುಗರ್ ಅಲ್ಲ. ಇವೆಲ್ಲ ಕೃತಕವಾಗಿರುವಂಥ ಶುಗರ್ಗಳು. ಸರ್ ಯಾರಿಗೆ ಕೊಡ್ತಾರೆ ಸರ್, ಯಾರು ತಿನ್ನಬೇಕು ಇವೆಲ್ಲ ಶುಗರ್ಸ್ ಅಂತಂದರೆ ನೋಡಿ, ಯಾರಿಗೆ ಡಾಕ್ಟರ್ಸ್ ಏನಾದರೂ ಜಾಸ್ತಿ ಶುಗರ್ ತಿನ್ನಬೇಡ್ರಿ, ನಿಮಗೆ ಶುಗರ್ ಇದೆ ಅಥವಾ ಶುಗರ್ಲಿಂದ ಸಮಸ್ಯೆ ಇದೆ, ಸುಕ್ರೋಸ್ ಕಣಗಳನ್ನು ಗ್ಲೂಕೋಸ್ ಕಣಗಳನ್ನು ಜಾಸ್ತಿ ತಿನ್ನಬೇಡ್ರಿ ಅಂತಂದ್ರೆ ಅಂಥವ್ರಿಗೆ ಅಡ್ವೈಸ್ ಮಾಡ್ತಾರೆ. ತಿನ್ನಬಾರ್ದು ಅಂದರೆ ಡಾಕ್ಟರ್ ಅಡ್ವೈಸ್ ಕೊಡ್ತಾರೆ, ಬಟ್ ತಿನ್ನಲಾರ್ದೆ ಮನಸ್ಸು ಸುಮ್ಕೊಂಡ್ರಲ್ಲ, ತಿನ್ಬೇಕು ಅನ್ನಿಸ್ತಿರ್ತದೆ ಜೀವ. ಅವಾಗ ಏನು ಮಾಡ್ತಾರೆ ನಮ್ಗೆ ಅಂದರೆ ಡಾಕ್ಟರ್ಸ್ ಅಡ್ವೈಸ್ ಕೊಡ್ತಾರೆ, ನೋಡಿರಿ ಇದು ಸಕ್ಕರೆ, ಇದು ತಿನ್ನಬೇಡ್ರಿ, ಇದು ತಿನ್ನಿರಿ ಅಂತ ಹೇಳ್ತಾರೆ. ಸರಿ, ನ್ಯಾಚುರಲ್ ಆಗಿರುವಂಥ ಸಕ್ಕರೆಗೆ ಮತ್ತು ಆರ್ಟಿಫಿಷಿಯಲ್ ಸಕ್ಕರೆಗೆ ಏನು ಡಿಫ್ರೆನ್ಸ್ ಅಂದರೆ, ನ್ಯಾಚುರಲ್ ಆಗಿರುವಂಥ ಸಕ್ಕರೆಯಲ್ಲಿ ಸುಕ್ರೋಸ್ ಅನ್ನೋ ಕಂಟೆಂಟ್ ಇರ್ತದೆ. ಯಾವ ಕಂಟೆಂಟು? ಸುಕ್ರೋಸ್ ಅನ್ನೋ ಕಂಟೆಂಟ್ ಇರ್ತದೆ. ಅದನ್ನು ತಿಂದರೆ ನಮಗೆ ಕ್ಯಾಲರೀಸ್ ಬರ್ತವೆ. ಸಕ್ಕರೆ, ಮನೆಯಲ್ಲಿರುವಂಥ ಸಕ್ಕರೆ ತಿಂದುಬಿಟ್ಟದು ಶಕ್ತಿ ಬರ್ತದೆ ನಮಗೆ. ಇಟ್ ಇಸ್ ಅ ಕಾರ್ಬೋಹೈಡ್ರೇಟ್, ಅದು ಇಟ್ ಇಸ್ ಅ ಡೈಸ್ಯಾಕರೈಡ್. ಕಾರ್ಬೋಹೈಡ್ರೇಟ್ ನಮಗೆ ಶುಗರ್ ಕ್ಯಾಲರೀಸ್ ಕೊಡ್ತದೆ. 1 ಗ್ರಾಮ್ ತಿಂದರೆ ಇಷ್ಟು ಕ್ಯಾಲರೀಸ್ ಅಂತ ಸಿಗ್ತದೆ ನಮಗೆ. ಬಟ್ ಇಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅದಾವಲ್ಲ, ಅದರಿಂದ ಯಾವುದೇ ಕ್ಯಾಲರೀಸ್ ಬರಲ್ಲ. ತಿನ್ನೋದು ಅಟ್ಟೆ, ಮನುಷ್ಯ ನಾಲಿ ರುಚಿ ಹತ್ತಬೇಕು, ನಾವು ತಿನ್ಬೇಕಟ್ಟೆ, ಬಟ್ ಅದರಿಂದ ನಮಗೆ ಯಾವುದೇ ರೀತಿಯ ಶಕ್ತಿ ಬಿಡುಗಡೆ ಆಗಲ್ಲ.
ಮತ್ತು ಬಾಡಿಗೆ ಅಷ್ಟೊಂದು ನಿಮಗೆ ಶುಗರ್ ರೀತಿಯಿಂದ ತೊಂದರೆ ಇಲ್ಲ. ಬೇರೆ ಸಮಸ್ಯೆಗಳು ಭಾಳ ಅದಾವೆ, ಬಟ್ ಅದರ ಶುಗರಿಂದ ನಿಮ್ಗೆ ಯಾವುದೇ ಸಮಸ್ಯೆಗಳು ಅಲ್ಲ. ಅಂಥವು ನ್ಯಾಚುರಲ್ ಆಗಿರುವಂಥ ಕಬ್ಬಿಣ ರಸದಿಂದ ಸುಕ್ರೋಸ್ ಹೆಂಗೆ ನಾವು ಶುಗರ್ ತಯಾರು ಮಾಡಿದ್ವಲ್ಲ, ಇಲ್ಲಿ ಕೆಲವೊಂದು ಶುಗರ್ಸ್ ಅದಾವೆ. ಇವೆಲ್ಲನೂ ಸ್ಯಾಕರಿನ್ ಆಗಿರ್ಬೋದು, ಅಲಿಟೇಮ್, ಅಸ್ಪರ್ಟೇಮ್, ಸುಕ್ರೋಲೋಸ್, ಇವೆಲ್ಲ ಆರ್ಟಿಫಿಷಿಯಲ್ ಕೃತಕವಾಗಿ ತಯಾರು ಮಾಡಿರುವಂಥ ಸಕ್ಕರೆಗಳು ಶುಗರ್ಸೇ. ಅವು ನ್ಯಾಚುರಲ್ ಶುಗರ್ಗಿಂತ ಭಾಳ ಪಟ್ಟು ಸ್ವೀಟನ್ನು ಹೊಂದಿರ್ತವೆ ಅಂತ ಅರ್ಥ. ನೋಡಿಲಿ, ಶುಗರ್ ಅನ್ನೋದು ಎಕ್ಸರಷ್ಟಿದ್ದರೆ, ಎಕ್ಸ್ ಪ್ರಮಾಣ ಶುಗರ್ ಎಷ್ಟು ಸ್ವೀಟ್, ಎಕ್ಸರಷ್ಟು ಸ್ವೀಟ್ ಇದೆ ಶುಗರ್, ನಾವು ತಿನ್ನುವಂಥ ಸಕ್ಕರೆ. ಬಟ್ ಅಸ್ಪರ್ಟೇಮ್ ಅನ್ನೋದು ನಾವು ತಿನ್ನುವಂಥ ಸಕ್ಕರೆಗಿಂತ 200 ಪಟ್ಟು ಜಾಸ್ತಿ ಸ್ವೀಟ್ ಇದೆ. ಎಷ್ಟು ಪಟ್ಟಂತೆ? 200 ಟೈಮ್ಸ್. ಅದನ್ನು ನಾವು ಮನೆಯಲ್ಲಿರುವಂಥ ನ್ಯಾಚುರಲ್ ಸಕ್ಕರೆ 1 kg ಎಷ್ಟು 800 kg ಎಷ್ಟು ಸ್ವೀಟ್ನೆಸ್ ಕೊಡ್ತದೋ, ಈ ಅಸ್ಪರ್ಟೇಮ್ ಅನ್ನೋದು ಬರೀ 1 kg ಅಷ್ಟು ಸ್ವೀಟನ್ನು ಕೊಡ್ತದೆ. ಇಷ್ಟು ಆಗಿಬಿಟ್ರೆ ಸಾಕು, ಒಂದು 10 kg ಹಾಕ್ದಂಗೆ ನಾವು 10 kg ಸಕ್ಕರೆ ಹಾಕಿದ್ರೆ ಎಷ್ಟು ಟೇಸ್ಟ್ ಬರ್ತದೆ, ಆ ರೀತಿ ಟೇಸ್ಟ್ ಬಂದುಬಿಡ್ತದೆ ನಮಗೆ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಶುಗರ್ ಬದಲಾಗಿ ನಾವು ಆರ್ಟಿಫಿಷಿಯಲ್ ಶುಗರ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಇವೆಲ್ಲದರ ಆರ್ಟಿಫಿಷಿಯಲ್ ಶುಗರ್ಸೇ, ಅದರಲ್ಲಿ ಯಾವುದು ಜಾಸ್ತಿ ಸ್ವೀಟ್ ಇದೆ ಅಂತ ಕೊಡ್ತಾನೆ. ನೋಡೋಣ ಇಲ್ಲಿ ಯಾವುದು ಅಸ್ಪರ್ಟೇಮ್ ಅಂತಿದೆ, ಇನ್ನೊಂದು ಯಾವುದು ಏಕ್ಸಲ್ಫೇರ್ ಅಥವಾ ಅಸಿಸಲ್ಫ್ರೇಮ್ ಕೆ ಅಂತಿದೆ, ಸ್ಯಾಕರಿನ್ ಅಂತಿದೆ, ಯಾವುದು ಸುಕ್ರೆಲೋಸ್ ಅಂತಿದೆ, ನಿಯೋಟೇಮ್, ಇನ್ನೊಂದು ಸೈಕ್ಲೇಮೇಟ್, ಅಲಿಟೇಮ್, ಮತ್ತು ಒಂದು ಅಡ್ವಂಟೇಮ್. ಇವೆಲ್ಲ ಬೇರೆ ಬೇರೆ ರೀತಿಯಾಗಿರುವಂಥ ಸಕ್ಕರೆ ಕಣಗಳು. ನಮ್ಮ ಕಡೆ ಇರೋದ್ರೊಳಗೆ ನಾವು ಅಬ್ಸರ್ವ್ ಮಾಡ್ತೀವಿ ಸ್ಯಾಕರಿನ್, ಅಸ್ಪರ್ಟೇಮ್, ಅಲಿಟೇಮ್ ಮತ್ತು ಸುಕ್ರೋಸ್. ನೋಡಿರಿ, ಸುಕ್ರೋಲೋಸ್ ಎಷ್ಟಿದೆ? ಸುಕ್ರೋಲೋಸ್ 300 ಇದೆ. ಅಸ್ಪರ್ಟೇಮ್ ಎಷ್ಟಿದೆ? 200 ಇದೆ. ಅಂದರೆ ಇದಕ್ಕಿಂತ ಇದು ಜಾಸ್ತಿ ಆಯಿತು. ಮತ್ತು ಯಾವುದು ಅಲಿಟೇಮ್ ಎಷ್ಟಿದೆ? ಅಲಿಟೇಮ್ 2000 ಇದೆ. ಎಷ್ಟಿದೆ ಅಲಿಟೇಮ್? 2000 ಟೈಮ್ಸ್ ಶುಗರ್ ಇದೆ. ಸ್ಯಾಕರಿನ್ ಎಲ್ಲಿದೆ? ಸ್ಯಾಕರಿನ್ 600 ಇದೆ. ನೋಡಿಲಿ, 200, 600, 300 ಮತ್ತು 2000. ಈಗ ನೀವೇ ಹೇಳಿ, ಯಾವ ಜಾಸ್ತಿ ಇದೆ ಸ್ವೀಟು? ಎಸ್, ದಟ್ ಈಸ್ ದ ರೈಟ್ ಆನ್ಸರ್, ಅಲಿಟೇಮ್. ಅಲಿಟೇಮ್ ಈಸ್ ದ ಹೈಯೆಸ್ಟ್ ಸ್ವೀಟನ್ನು ಹೊಂದಿರುವಂಥ ಆರ್ಟಿಫಿಷಿಯಲ್ ಶುಗರ್ ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ನೋಡ್ತೀವಿ. ಸೊ ಸರಿಯಾದ ಉತ್ತರ ಈ ಕ್ವಶನ್ಗೆ ಅಲಿಟೇಮ್. ಈ ಟೇಬಲ್ ಸ್ವಲ್ಪ ವಿಡಿಯೋ ಪಾಸ್ ಮಾಡ್ಕೊಂಡಿದ್ದೀರೆಲ್ಲ ಇಂಟು ಟೈಮ್ಸ್ ಎಲ್ಲ ಬರ್ಕೊಳ್ಳಿ, ಯಾವುದು ಜಾಸ್ತಿ ಇದೆ ಅನ್ನೋ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಏನು ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ, ತುಂಬ ಕಷ್ಟ. ಯಾವ್ದು ಜಾಸ್ತಿ ಅನ್ನೋದು ಗೊತ್ತಾಗಲ್ಲ. ಪಾಸ್ ಆಗಬೇಕಂತ ನೆನ್ಪಿಟ್ಕೊಳ್ಳೇಬೇಕಾಗ್ತದೆ, ಪ್ರಯತ್ನ ಮಾಡಿ, ಆಗ್ತದೆ. ಕ್ವಶನ್ ನಂಬರ್ 10 ನೋಡ್ತಿದ್ದೀವಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು H/mv ಅಂತಿದೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು H/mv ಅಂತಿದೆ. ಈಸ್ ಈಕ್ವಲ್ ಟು H/P. P ಈಸ್ ಈಕ್ವಲ್ ಟು mv ಅಂತ ತಗೋತಾನೆ ಇಲ್ಲಿ. ಹಾಗಾಗಿ ಈ ಏನು ಪ್ರಖ್ಯಾತವಾದ ಈ ಸಮೀಕರಣವನ್ನು ನೀಡಿದವರು ಯಾರು? ಇದೊಂದು ಈಕ್ವೇಷನನ್ನು ಕೊಟ್ಟವ್ರು ಯಾರು ಅಂತ ಕೇಳ್ತಾನೆ. ಈ ಸಮೀಕರಣ ಕೊಟ್ಟವ್ರು ಯಾರು? ಇರ್ವಿನ್ ಸ್ಕ್ರೋಡಿಂಜರ್, ವರ್ನರ್ ಹೈಸನ್ಬರ್ಗ್, ಲೂಯಿಸ್ ಡಿ ಬ್ರಾಗ್ಲಿ ಮತ್ತು ಆಲ್ಫ್ರೆಡ್ ವಾರ್ನರ್ ಅಂತಿದೆ. ಈ ಸಮೀಕರಣ ಕೊಟ್ಟಿರುವಂಥ ವಿಜ್ಞಾನಿ ಡಿ ಬ್ರಾಗ್ಲಿ. ಯಾರು? ಡಿ ಬ್ರಾಗ್ಲಿ ಒಂದು ಕಾನ್ಸೆಪ್ಟನ್ನು ಸ್ವಲ್ಪ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನಂತಾನೆ? ಡಿ ಬ್ರಾಗ್ಲಿ ವರ್ಕ್ಸ್ ಎಸ್ಟಾಬ್ಲಿಷಸ್ ದಟ್ ದ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್ ನಂತಹ ಕಣಗಳೇನು ಮಾಡ್ತಾವಂತೆ, ಹ್ಯಾವ್ ಬೋತ್ ಪಾರ್ಟಿಕಲ್ ಆ್ಯಂಡ್ ವೇವ್ ನೇಚರ್. ಎಲೆಕ್ಟ್ರಾನ್ ಅಂತ ಕಣಗಳು, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಪಾಸಿಟ್ರಾನ್, ಕೆಲವೊಂದು ಕಣಗಳದವಲ್ಲ, ಅವು ಪಾರ್ಟಿಕಲ್ ರೂಪದಲ್ಲೂ ಅದವಂತೆ, ಅವು ಅಲೆಗಳ ರೂಪದಲ್ಲಿ ಸಹಿತ ವರ್ತನೆ ಮಾಡ್ತಾವಂತೆ. ಇದಕ್ಕೆ ನಾವು ಡ್ಯುಯಲ್ ನೇಚರ್, ದ್ವಂದ್ವ ಸ್ವಭಾವ ಅಂತ ಕರಿತೀವಿ. ಎಲೆಕ್ಟ್ರಾನ್ ಅಂತ ಪಾರ್ಟಿಕಲು ವಾತಾವರಣದಲ್ಲಿದ್ದಾಗ ಅಲೆಗಳ ರೂಪದಲ್ಲಿ, ನಿರ್ವಾತದಲ್ಲಿದ್ದಾಗ ಕಣಗಳ ರೂಪದಲ್ಲಿ ಇರ್ತವೆ. ಎರಡೂ ರೀತಿ ವರ್ಕ್ ಆಗ್ತವೆ ಅಂಥೇಳಿ ನಮಗೆ ಪ್ರಾಪರ್ಟೀಸ್, ಆ ಕಾನ್ಸೆಪ್ಟ್ ನೋನ್ ಆ್ಯಸ್ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ, ವೇವ್ ಕಣ ಸಿದ್ಧಾಂತ ಅಂತ ಒಂದು ಸಿದ್ಧಾಂತವನ್ನು ಕೊಡ್ತಾನೆ. ಯಾರು? ಡಿ ಬ್ರಾಗ್ಲಿ ಅಂತ ನೋಡ್ತೀವಿ. ಇವರು ಆ ಪಾರ್ಟಿಕಲ್ ಯಾವ ರೀತಿ ಅದರ ವೇವ್ ಲೆಂತ್ ಎಷ್ಟಿರ್ತದೆ, ಒಂದು ಎಲೆಕ್ಟ್ರಾನ್ ಅಂತ ಕಣದ ರೂಪದಲ್ಲಿ ಮತ್ತು ವೇವ್ ರೂಪದಲ್ಲಿ ಇರಬೇಕಾದ್ರೆ ಅದರ ವೇವ್ ಲೆಂತ್ ಎಷ್ಟು? ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್. ಇದರ ವೇವ್ ಲೆಂತ್ ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂದರೆ, ಒಂದು ಎಚ್ ಅಂತ ಹೋಗ್ತೀವಿ. ಇದು ಪ್ಲ್ಯಾಂಕ್ಸ್ ಅಂತ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಆ ಪ್ಲ್ಯಾಂಕ್ಸ್ ಸ್ಥಿರಾಂಕ, ಆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಾಯಿತೋ ಆ ವ್ಯಾಲ್ಯೂನಷ್ಟು ತಗೋತಾನೆ. ಮತ್ತು ಮಾಸ್ ಆಫ್ ದ ಎಲೆಕ್ಟ್ರಾನ್ ಮತ್ತು ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನ್ನ ರಾಶಿ ಎಷ್ಟಿದೆ, ಎಲೆಕ್ಟ್ರಾನ್ ಎಷ್ಟು ವೇಗದಲ್ಲಿ ಮೂವ್ ಆಗ್ತಾ ಇದೆ, ಮತ್ತು ಅದರ ಲ್ಯಾಂಬ್ಡಾ ಏನು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿದೆ, ಅವೆಲ್ಲವನ್ನು ನಾವು ಈ ಸಮೀಕರಣದಲ್ಲಿ ಹಾಕಿದಾಗ ಬರುವಂಥ ನಂಬರ್ ಎಷ್ಟು ಬರ್ತದೋ ಆ ಒಂದು ವೇವ್ ಲೆಂತ್ ಅಷ್ಟಿರ್ತದೆ. ಆ ಒಂದು ಪಾರ್ಟಿಕಲ್ನ
ವೇವ್ ಲೆಂತ್ ಅಷ್ಟು ಇರ್ತದೆ ಅಂತೇಳಿ ಆ ಒಂದು ಎಲೆಕ್ಟ್ರಾನ್ ಅಂತ ಕಣಗಳು ಆ ಕಣದ ರೂಪದಲ್ಲಿ ಮತ್ತು ಅಲೆಗಳ ರೂಪದಲ್ಲಿ ವರ್ತನೆ ಮಾಡ್ತವೆ ಅಂತ ತಿಳಿಸ್ಕೊಟ್ಟಿರುವಂಥ ಸಿದ್ಧಾಂತವೇ ಡಿ ಬ್ರಾಗ್ಲಿ ಅಂತ ನೋಡ್ತೀವಿ. ಆ ವಿಜ್ಞಾನಿ ಡಿ ಬ್ರಾಗ್ಲಿ ಅಂತೇಳಿ. ಇದು ನಾವು ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಅಥವಾ ವೇವ್ ಪಾರ್ಟಿಕಲ್ ಕಾನ್ಸೆಪ್ಟ್ ಅಂತ ನೋಡ್ತೀವಿ. ಯಾವ ಫಾರ್ಮುಲಾ ಕೊಡ್ತಾನೆ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಎಮ್ ಇಂಟು ವೆ, ವೇರ್ ಲ್ಯಾಂಬ್ಡಾ ಈಸ್ ದ ವೇವ್ ಲೆಂತ್ ಆಫ್ ದ ಪಾರ್ಟಿಕಲ್ and h is the Planck's constant, m is the mass of the electron, v is the velocity of the electron. ಸೊ ಇವೆಲ್ಲ ಹಾಕ್ಬಿಟ್ರೆ ಅದ್ರ ನಂಬರ್ ಎಷ್ಟು ಬರ್ತದೋ ಅಷ್ಟು ವೇವ್ ಲೆಂತ್ ಇರ್ತದೆ ಅನ್ನೋದು ಈ ವೇವ್ ಲೆಂತ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರುವಂಥ ಸೈಂಟಿಸ್ಟೇ ಯಾರು, ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ನೋಡ್ತೀವಿ. ಇನ್ನು ಇವೆಲ್ಲ ಅಷ್ಟೊಂದು ಫೇಮಸ್ ಆಗಿರುವಂಥ ವಿಜ್ಞಾನಿಗಳಲ್ಲ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ನಾವು ನೋಡ್ಕೋಬೇಕು, ಡಿ ಬ್ರಾಗ್ಲಿ, ಲೂಯಿಸ್ ಡಿ ಬ್ರಾಗ್ಲಿ ಅನ್ನೋ ಸೈಂಟಿಸ್ಟು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾನೆ. ಇನ್ನು ರಾಸಾಯನಿಕ ಬಂಧ, ಎಲೆಕ್ಟ್ರಾನಿಕ್ ಸಿದ್ಧಾಂತದ ಪ್ರತಿಪಾದಕರು ಯಾರು? ಎಲೆಕ್ಟ್ರಾನಿಕ್ ಥಿಯರಿ ಆಫ್ ಎಲೆಕ್ಟ್ರಾನಿಕ್ ಬಾಂಡಿಂಗ್ ಆರ್ ಎಲೆಕ್ಟ್ರಾನಿಕ್ ಥಿಯರಿ ಆಫ್ ಕೆಮಿಕಲ್ ಬಾಂಡಿಂಗ್ ಅಂತ ಕರಿತೀವಿ. ಈ ಕೆಮಿಕಲ್ ಬಾಂಡಿಂಗ್ನ ಎಲೆಕ್ಟ್ರಾನಿಕ್ ಥಿಯರಿ ಅಂತ ಇರ್ತದೆ. ಗೊತ್ತು ನಿಮಗೆ, ಎರಡು ಎಲೆಕ್ಟ್ರಾನ್ಗಳು ಎರಡು ವಸ್ತುಗಳು, ಒಂದು ರಾಸಾಯನಿಕ ವಸ್ತುಗಳು ಒಂದಕ್ಕೊಂದು ಕೂಡಿ ರಿಯಾಕ್ಷನ್ ಆಗಬೇಕಾದ್ರೆ ನಮಗಲ್ಲಿ ಡೆಫಿನೆಟ್ಲಿ ಅಯಾನ್ ಎಕ್ಸ್ಚೇಂಜ್ ಆಗ್ತವೆ. ಪ್ಲಸ್ ಮೈನಸ್ ಜೊತೆ ಮೈನಸ್ ಪ್ಲಸ್ ಜೊತೆ ರಿಯಾಕ್ಷನ್ ಆಗ್ತವೆ. ಯಾವಾಗಲೂ ಎರಡು ಕೆಮಿಕಲ್ ಪ್ಲಸ್ ಮೈನಸ್ ರಿಯಾಕ್ಷನ್ ಆಗಲ್ಲ. ಪ್ಲಸ್ ಇದ್ದು ಮೈನಸ್ ಜೊತೆ, ಮೈನಸ್ ಇದ್ದು ಪ್ಲಸ್ ಜೊತೆ ಕೂಡಿ ಬೇರೆ ಬೇರೆ ವಸ್ತುಗಳಾಗಿ ಪ್ರೊಡ್ಯೂಸ್ ಆಗ್ತವೆ. ಈ ಸಿದ್ಧಾಂತವನ್ನೇ ನಾವಿಲ್ಲಿ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಇಬ್ಬರು ಕೂಡ ಹೇಳ್ತಾರೆ. ಅವರೇ ದ ಎಲೆಕ್ಟ್ರಾನಿಕ್ ಥಿಯರಿ ಆಫ್ ಕೆಮಿಕಲ್ ಬಾಂಡಿಂಗ್ ವಾಸ್ ಡೆವಲಪ್ಡ್ ಬೈ ವಾಲ್ಥರ್ ಕೋಸೆಲ್ ಆ್ಯಂಡ್ ಗಿಲ್ಬರ್ಟ್ ಎನ್ ಲೆವಿಸ್ ಅಂತೇಳಿ ಶಾರ್ಟ್ಕಟ್ ಆಗಿ ಕೊಟ್ಟಿದ್ದಾನೆ. ಡಬ್ಲ್ಯೂ ಎಲ್ ಜೂಲಿಯಸ್ ಅಂತ ನೋಡ್ತೀವಿ. ವಾಲ್ಟರ್ ಕೋಸೆಲ್ ಜೂಲಿಯಸ್ ಮತ್ತು ಯಾರ್ದು ಗಿಲ್ಬರ್ಟ್ ಎನ್ ಲೆವಿಸ್. ಗಿಲ್ಬರ್ಟ್ ಅಂದರೆ ಗಿಲ್ಬರ್ಟ್ ಎನ್ ಲೆವಿಸ್ ಅಂತ ನೋಡ್ತೀವಿ. ಇವರಿಬ್ಬರು ಸೇರಿ ಒಂದು ಸಿದ್ಧಾಂತವನ್ನು ಕೊಡ್ತಾನೆ. ಅದೇ gives independently in 1916. Theory proposed that atoms combined by their transforming or sharing valence electrons. ಅಂದ್ರೆ ಯಾವ ಒಂದು ಕೆಮಿಕಲ್ ವಸ್ತುವಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಕಮ್ಮಿ ಬಿದ್ದಾವೆ, ಯಾವ್ದು ಕಡೆ ಎಷ್ಟು ಜಾಸ್ತಿ ಅದಾವೆ, ಜಾಸ್ತಿ ಇದ್ದಿದ್ದು ಕಮ್ಮಿ ಇದ್ದು ಕಡೆ ಟ್ರಾನ್ಸ್ಫರ್ ಆಗಿಬಿಟ್ಟು ಒಂದು ಬಾಂಡಿಂಗನ್ನು ಏರ್ಪಡಿಸ್ತವೆ. ಈ ಕೆಮಿಕಲ್ ಬಾಂಡಿಂಗ್ ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂದರೆ ಈ ಅಯಾನಿಕ್ ಮೇಲೆ ಇದೆ, ಎಲೆಕ್ಟ್ರಾನಿಕ್ ಕಾಂಪೋಸಿಷನ್ ಮೇಲೆ ಇದೆ. ಅವ ಕಡೆ ಎಷ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇದೆ, ಎಷ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಕಮ್ಮಿ ಇದೆ ಅನ್ನೋ ಆಧಾರದ ಮೇಲೆ ಅವು ಒಂದಕ್ಕೊಂದು ಹೊಂದಾಣಿಕೆಯಾಗಿ ಒಂದು ಬಾಂಡಿಂಗನ್ನು ಏರ್ಪಡಿಸ್ತವೆ. ಇದರ ಬಗ್ಗೆ ಸ್ಟಡಿ ಮಾಡಿರೋಂಥ ವಿಜ್ಞಾನಿನೇ WL ಜೂಲಿಯಸ್ ಕೋಸೆಲ್ ಮತ್ತು GL ಲೆವಿಸ್ ಅನ್ನೋ ವಿಜ್ಞಾನಿಗಳು ಈ ಎಲೆಕ್ಟ್ರಾನಿಕ್ ಥಿಯರಿ ಆಫ್ ಕೆಮಿಕಲ್ ಬಾಂಡಿಂಗ್ ಮೇಲೆ ಸ್ಟಡಿ ಮಾಡ್ತಾರೆ. ಯಾವಾಗ ಇದನ್ನು ಪ್ರಪೋಸ್ ಮಾಡ್ತಾರೆ, 1906ನಲ್ಲಿ ಇದು ಮಾಡ್ತಾರೆ. ಸ್ವಲ್ಪ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಇಂಥವು ಸ್ವಲ್ಪ ನಾವು ಜಾಸ್ತಿ ಫೋಕಸ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇವೇನೋ ನಮ್ಮನ್ನು ಸ್ವಲ್ಪ ಟಫ್ ಮಾಡಬೇಕಂತ ಎಲ್ಲೋ ಒಂದು ಕಡೆ ತಂದು ಹಾಕಿರ್ತಾನೆ. ಇಂಥವು ಕ್ವಶನ್ಸ್ ಎಲ್ಲರಿಗೂ ಟಫ್ ಆಗ್ತವೆ ನೋಡಿರಿ. ಇದು MSc ಫಿಸಿಕ್ಸ್ ಮಾಡಿದ್ರೆ, MSc ಕೆಮಿಸ್ಟ್ರಿ ಮಾಡಿದ್ರೆ ಯಾವನಿಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಬಟ್ ಕೆಲವೊಂದು ಮೇನ್ ಕಾನ್ಸೆಪ್ಟ್ ಕ್ವಶನ್ಸ್ ಅದಾವಲ್ಲ, ಅಂಥವು ಬಿಡಬಾರ್ದು ನಾವು. ಅವು ಅಂಥವು ಎಕ್ಸಾಮ್ದಲ್ಲಿ ಬಂದೇ ಬರ್ತವೆ. ಸ್ವಲ್ಪ ಟಿಪಿಕಲ್ ಎಷ್ಟೆಲ್ಲ ವಿಜ್ಞಾನಿಗಳ ಬಗ್ಗೆ ಸ್ಟಡಿ ಮಾಡ್ಬೇಕು ನಾವೀಗ. ಎಷ್ಟೆಲ್ಲ ಸ್ಟಡಿ ಮಾಡಿದ್ರೆ ಸಹಿತ ಮತ್ತೆ ಒಂದು ಹೊಸದಾಗಿರುವಂಥ ಕ್ವಶನ್ ಬಂದೇ ಬರ್ತದೆ. ಬೇರೆಲ್ಲ ಕ್ವಶನ್ಸ್ ಹಾಕೇ ಹಾಕ್ತಾರೆ. ಫೋಕಸ್ ಮಾಡಿ, ಬಟ್ ಸ್ವಲ್ಪ ಕಮ್ಮಿ ಕಾನ್ಸೆಪ್ಟ್ ಇರುವಂಥ ಕ್ವಶನ್ಗೆ ಜಾಸ್ತಿ ಫೋಕಸ್ ಮಾಡಿ. ನಿಮಗೆ ಎಕ್ಸಾಮ್ದಲ್ಲಿ ಟೈಮ್ ಸೇವ್ ಆಗ್ತದೆ. ಯಾಕಂದರೆ ನಿಮ್ಗೆ ಸಮಯ ಇಲ್ಲ. ಈಗ ಸಮಯ ಇರೋದೇ ಹಾರ್ಡ್ಲಿ 1 ಮಂತ್ ಟೈಮ್ ಅಷ್ಟೇ ಇದೆ. ಈಗ ಒಂದೆರಡು ತಿಂಗಳು 3 ತಿಂಗಳ ಭಾಳ ಕೂಲಂಕುಷವಾಗಿ ಎಲ್ಲ ವಿಜ್ಞಾನಿಗಳ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡ್ತಿದ್ದೀವಿ. ಬಟ್ ಈಗ ಜಾಸ್ತಿ ಟೈಮ್ ಇಲ್ಲ. ಈಗ ಟೈಮ್ ಆಗ್ತಾ ಬಂತು ಈಗ, ಅದಲ್ಲ. ಹಂಗಾಗಿ ನಾವು ಸ್ವಲ್ಪ ಮೇನ್ ಫೋಕಸ್ ಕಾನ್ಸೆಪ್ಟ್ ಬಗ್ಗೆ ಫೋಕಸ್ ಮಾಡಿ. ನೋಡಿ, ಈಗ ನೆಕ್ಸ್ಟ್ ಕ್ವಶನ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಇಂಥವ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಹಾಲು ಇದಕ್ಕೆ ಉದಾಹರಣೆಯಾಗಿದೆ. ಹಾಲು ಅನ್ನೋದು ಮಿಲ್ಕ್ ಈಸ್ ಎಕ್ಸಾಂಪಲ್ ಟು ಅಂತ ಕೊಡ್ತಾನೆ. ಏನಿಲ್ಲಪ್ಪ, ಇಲ್ಲಿ ಕೆಲವೊಂದು ವಸ್ತುಗಳು ಬರ್ತವೆ. ಘನವಸ್ತು ಜೊತೆ ಸೇರಿದಾಗ ಅದಕ್ಕೆ ಏನಂತ ಕರಿತೀವಿ, ಎಕ್ಸಾಂಪಲ್ಸ್ ಏನು. ದ್ರವ ಜೊತೆ ಸೇರಿದಾಗ ಏನಂತ ಕರಿತೀವಿ, ಅದಕ್ಕೆ ಎಕ್ಸಾಂಪಲ್ಸ್ ಏನು. ದ್ರವ ಸೇರಿದಾಗ ಅದಕ್ಕೆ ಏನಂತ ಕರಿತೀವಿ, ಅದಕ್ಕೆ ಎಕ್ಸಾಂಪಲ್ಸ್ ಏನು. ಅನಿಲಗಳು ಒಂದಕ್ಕೊಂದು ಕೂಡಿ ಮತ್ತೊಂದು ವಸ್ತು ರೆಡಿ ಆಗ್ತಲ್ಲ, ಅದಕ್ಕೆ ಏನಂತ ಕರಿತೀವಿ. ಹಿಂಗೆ ಎರಡು ಲಿಕ್ವಿಡ್ಸು, ಸಾಲಿಡ್, ಗ್ಯಾಸಸ್ಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳು ಸೇರಿದಾಗ ಇನ್ನೊಂದು ವಸ್ತುವಾಗಿ ತಯಾರಾಗ್ತವೆ. ಅದರ ಕಾಂಪೋಸಿಷನ್ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಸಾಲಿಡ್, ಈ ರೀತಿ ಬೇರೆ ಬೇರೆ ಫಾರ್ಮೆಟಲ್ಲಿ ಇರ್ತವೆ. ಯಾವ್ಯಾವ ಫಾರ್ಮೆಟಲ್ಲಿದ್ದರೆ ಏನಂತ ಕರಿಬೇಕು ಮತ್ತು ಸಂಬಂಧಪಟ್ಟ ಎಕ್ಸಾಂಪಲ್ಸ್ ಏನು. ಹಾಲು ಅಂತ ಬಂದಾಗ ನಮಗೆ ಗೊತ್ತಿರುವಾಗ ಹಾಲಲ್ಲಿ ಏನಿರ್ತದೆ, ನೀರು ಮತ್ತು ಹಾಲು ಇರ್ತದೆ. ಅಂದರೆ ಎರಡು ಲಿಕ್ವಿಡ್ಸ್ ಸೇರಿದಾವೆ ಅಂತ ಅರ್ಥ. ದ್ರವ ಮತ್ತು ದ್ರವ ಅಂತ ನೋಡ್ತೀವಿ. ನೋಡಿ, ನಾವು ಅಬ್ಸರ್ವ್ ಮಾಡಿ, ಹಾಲು ಅನ್ನೋದ್ರೊಳಗೆ ಹಾಲು ಅನ್ನೋದು ಲಿಕ್ವಿಡೇ, ಹಾಲಲ್ಲಿರುವಂಥ ನೀರು ಸಹಿತ ಲಿಕ್ವಿಡೇ. ಲಿಕ್ವಿಡ್ ಸೇರಿದಾಗ ಇರುವಂಥ ವಸ್ತು ನಾವು ಎಮಲ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎಮಲ್ಷನ್. ಸೊ ದೇರ್ಫೋರ್ ಮಿಲ್ಕ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಎಮಲ್ಷನ್. ಎಮಲ್ಷನ್ ಈಸ್ ದ ಮಿಕ್ಸ್ಚರ್ ಆಫ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಕ್ವಿಡ್ಸ್ ಅಂತ ನೋಡ್ತೀವಿ. ಹೀಗಾಗಿ ನಾವೇನು ನೋಡ್ತೀವಿ, ಹಾಲಾಗಿರ್ಬೋದು,
ಹೇರ್ ಕ್ರೀಮ್, ಕೂದಲಿಗೆ ಹಚ್ಚುವಂಥ ಕ್ರೀಮ್ಗಳಾಗಿರ್ಬೋದು, ಬಟರ್, ಬೆಣ್ಣೆ ಆಗಿರ್ಬೋದು, ಇವೆಲ್ಲ ಲಿಕ್ವಿಡ್ ಜೊತೆ ಲಿಕ್ವಿಡ್ ಸೇರಿ ತಯಾರಾಗಿರುವಂಥ ಒಂದು ವಸ್ತುಗಳು ಅಂತ ನೋಡ್ತೀವಿ. ಹಿಂಗೆ ಸ್ಲೈಡ್ ನಾನು ಇಲ್ಲಿಗೆ ಇದು ನೋಡ್ತಾ ಇದ್ದೀನಿ, ನೀವು ಸ್ಲೈಡ್ ಸ್ಟಾಪ್ ಮಾಡಿಕೊಂಡು ನೋಡಿ, ಸ್ವಲ್ಪ ವೀಡಿಯೋ ಪಾಸ್ ಮಾಡಿಕೊಂಡು ಯಾವ್ದಾವ್ದು ಮಿಕ್ಸ್ ಆದರೆ ಏನಂತ ಕರಿಬೇಕು ಅನ್ನೋದು ನೋಡಿ. ಸಾಲಿಡಲ್ಲಿ ಗ್ಯಾಸ್ ಮಿಕ್ಸ್ ಆದರೆ ಏರೋಸೋಲ್ ಅಂತ ಕರಿತೀವಂತೆ, ಸಾಲಿಡಲ್ಲಿ ಲಿಕ್ವಿಡ್ ಮಿಕ್ಸ್ ಆದರೆ ಸೋಲ್ ಅಂತ ಕರಿತೀವಿ, ಸಾಲಿಡ್ ಮಿಕ್ಸ್ ಆದರೆ ಸಾಲಿಡ್ ಸೋಲ್ ಅಂತ ಕರಿತೀವಿ, ಗ್ಯಾಸ್ ಮತ್ತು ಲಿಕ್ವಿಡ್ ಮಿಕ್ಸ್ ಆದರೆ ಫೋಮ್ ಅಂತ ಕರಿತೀವಿ. ಫೋಮ್, ಗ್ಯಾಸ್ ಮತ್ತು ಲಿಕ್ವಿಡ್, ನಾವು ಪರ್ಫ್ಯೂಮ್ಸ್ ಎಲ್ಲ ನೋಡ್ತೀವಲ್ಲ, ಆ ಪರ್ಫ್ಯೂಮ್ ಗ್ಯಾಸ್ ಮತ್ತು ಲಿಕ್ವಿಡ್ ಕಾಂಬಿನೇಷನ್ ಅಥವಾ ಫೋಮ್ಗಳು. ಬರ್ತ್ಡೇ ಮಾಡಬೇಕಾದ್ರೆ ತಲೆ ಮೇಲೆಲ್ಲ ಬೆಳ್ಳೊಂದು ಬುರುಗು ಬಂದಂಗೆ ಬರ್ತದೆ ನೋಡ್ರಿ, ಅವಕ್ಕೆಲ್ಲ ಫೋಮ್ಗಳು ಅಂತ ಕರಿತೀವಿ. ಅಲ್ಲಿ ಗ್ಯಾಸ್ ಇರ್ತದೆ, ಜೊತೆಗೆ ಲಿಕ್ವಿಡ್ ಇರ್ತದೆ. ಸೊ ಈ ರೀತಿ ಫೋಮ್ ಅಂದರೆ ಏನು, ಬೇರೆ ಬೇರೆ ಎಕ್ಸಾಂಪಲ್ಸ್ ಏನು ಅನ್ನೋದನ್ನು ಈ ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ಸ್ವಲ್ಪ ವೀಡಿಯೋ ಪಾಸ್ ಮಾಡಿಕೊಂಡು ನೋಡಿ. ಇಲ್ಲಿ ಸಾಲ್ಗೆ ಎಕ್ಸಾಂಪಲ್ ಬರ್ಕೊಳ್ಳಿ, ಫೋಮ್ಗೆ ಎಕ್ಸಾಂಪಲ್ ಬರ್ಕೊಳ್ಳಿ, ಜೆಲ್ಗೆ ಎಕ್ಸಾಂಪಲ್ ಬರ್ಕೊಳ್ಳಿ, ಎಮಲ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಇಸ್ ದ ಮಿಲ್ಕ್ ಅದಲ್ಲ. ಸೊ ಈ ಸ್ಲೈಡ್ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನು ನೋಡಿಕೊಂಡು ಮುಂದಿನ ಕ್ವಶನ್ಗೆ ಹೋಗಿ ನೀವು. ಈ ಕೆಳಗಿನವುಗಳಲ್ಲಿ ಪಾಲಿಎಸ್ಟರ್ ಯಾವುದು? ಪಾಲಿಎಸ್ಟರ್. ಈ ಕೆಳಗಿನವುಗಳಲ್ಲಿ ಪಾಲಿಎಸ್ಟರ್ ಯಾವುದು ಅಂತ ಕೇಳ್ತಾನೆ. ಪಾಲಿಎಸ್ಟರ್ ನೋಡ್ರಿ, ಪಾಲಿಎಸ್ಟರ್ ಏನಿಲ್ಲಪ್ಪ, ಇವೆಲ್ಲ ಪ್ಲಾಸ್ಟಿಕ್ಸ್. ಪಾಲಿಥೀನ್, ಪಾಲಿಕಾರ್ಬೋನೇಟ್, ಪಾಲಿಎಸ್ಟರ್, ಇವೆಲ್ಲ ರೀತಿಯಾಗಿರುವಂಥ ಎಂಥ ವಸ್ತುಗಳು ಅಂತಂದರೆ ಪ್ಲಾಸ್ಟಿಕ್ನ ವಸ್ತುಗಳು. ಇಲ್ಲೊಂದು ಬೆಸ್ಟ್ ಪ್ಲಾಸ್ಟಿಕ್ ಯಾವುದಂದ್ರೆ PET ಪ್ಲಾಸ್ಟಿಕ್. ಮೋಸ್ಟ್ ಯೂಸ್ ಮಾಡ್ತಿರುವಂಥ ಪ್ಲಾಸ್ಟಿಕ್ ಇದು PET ಪ್ಲಾಸ್ಟಿಕ್. ಈಗ ನಾವು ಕೆಲವೊಮ್ಮೆ ಸಿಂಗಲ್ ಯೂಸರ್ ಪ್ಲಾಸ್ಟಿಕ್ಗಳು, ಮೈಕ್ರೋ ಪ್ಲಾಸ್ಟಿಕ್ಗಳು ಅಂತ ಬೇರೆ ಬೇರೆ ಟೈಪ್ಸ್ ನೋಡ್ತೀವಿ ನಾವು. ಅದರಲ್ಲಿ ಒಂದು ಪ್ಲಾಸ್ಟಿಕ್ ಯಾವುದು? PET. ಏನು ಸರ್ ಎಕ್ಸಾಮ್ದಲ್ಲಿ PET ಅಂದರೆ ಪಾಲಿಇಥೈಲೀನ್ ಟೆರಾಪ್ತಲೇಟ್ ಅಥವಾ ಟೆರೆಪ್ತಲೇಟ್. ಪಾಲಿಇಥೈಲಿನ್ ಟೆರಾಪ್ತಲೇಟ್ ಅನ್ನೋದು PETನ ಒಂದು ಲಾಂಗ್ ಫಾರ್ಮ್. ಇದೊಂದು ಟೈಪ್ ಆಫ್ ಪ್ಲಾಸ್ಟಿಕ್. ಇದರಿಂದಲೇ ನಾವು ಕುಡಿಯುವಂಥ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸ್ತೀವಿ, ತಯಾರು ಮಾಡ್ತೀವಿ. ಹೊಲಿಗೆ ಹಾಕುವಂಥ ದಾರಗಳನ್ನು, ಥ್ರೆಡ್ಗಳನ್ನು ಸಹಿತ ಇದೇ ಒಂದು ಪ್ಲಾಸ್ಟಿಕ್ಲಿಂದ ನಾವು ನೋಡ್ತೀವಿ. ನೀವು ನೋಡಿರ್ಬೋದು, ದಾರ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಕಾಟನ್ ಅಂತ ಬರಬಾರ್ದು. ಎಲ್ಲ ದಾರ ಕಾಟನ್ಲಿಂದ ರೆಡಿ ಮಾಡಲ್ಲ. ಕಾಟನ್ ಭಾಳ ಸಾಫ್ಟ್ ಇರುವಂಥ ದಾರ ಅದು. ಬಟ್ ಇದು ಪ್ಲಾಸ್ಟಿಕ್ ದಾರಗಳೇ ಅತಿ ಗಟ್ಟಿಯಾದಂಥ ದಾರಗಳಿರ್ತವೆ. ಅದು PET ಪ್ಲಾಸ್ಟಿಕ್ಗಳು, PET ವಾಟರ್ ಬಾಟಲ್ಗಳು ಅಂತ ಕರಿತೀವಿ. ಈಗಲ್ಲಿ ಯಾವುದು ಪಾಲಿಸ್ಟರ್ ಅಂದರೆ PET ಇಸ್ ದ ಬೆಸ್ಟ್ ಪಾಲಿಸ್ಟರ್. ಯಾಕಂದರೆ ಅದೊಂದು ಪ್ಲಾಸ್ಟಿಕ್ನ ಎಕ್ಸಾಂಪಲ್ಸ್ ಅಂತ ನೋಡ್ತೀವಿ. ಇದನ್ನು ಪಾಲಿಇಥೈಲಿನ್ ಟೆರಾಪ್ತಲೇಟ್ ಅಂತ ಕರಿತೀವಿ. ಸರಿ, ಮಿಕ್ಕಿದ ಆಪ್ಷನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಡ್ಬೋದು ಅಂದರೆ ಕೊಡ್ಬೋದು. ನಿಯೋಪ್ರಿನ್ ಅನ್ನೋದು ಇಟ್ ಈಸ್ ಅ ನ್ಯಾಚುರಲ್ ರಬ್ಬರ್. ಯಾವ ರಬ್ಬರ್? ನ್ಯಾಚುರಲ್ ರಬ್ಬರ್. ಕ್ಲೋರೋಪ್ರಿನ್ ಅಂತ ಸಿಗ್ತದೆ. ಕ್ಲೋರೋಪಿನ್ ಅನೇಕ ಕ್ಲೋರೋಪ್ರಿನ್ಗಳು ಸೇರಿ ನಮಗೆ ನಿಯೋಪ್ರಿನ್ ಅಂತ ತಯಾರಾಗ್ತದೆ. ಇದನ್ನು ನಾವು ನ್ಯಾಚುರಲ್ ರಬ್ಬರ್ಗೆ ಉದಾಹರಣೆ ಕೊಡ್ತೀವಿ. ಈ ಬ್ಯೂನಾ ಎನ್, ಬ್ಯೂನಾ ಎಸ್ ಅಂತ ಎರಡು ರಬ್ಬರ್ಸ್ ಅದಾವೆ. ಇವೆಲ್ಲ ಸಿಂಥೆಟಿಕ್ ರಬ್ಬರ್ಸ್, ಆರ್ಟಿಫಿಷಿಯಲ್ ಆಗಿರುವಂಥ ರಬ್ಬರ್ಗಳು. ಈ ಟ್ಯೂಬ್ಗಳು, ಟೈರ್ಗಳು, ಬೇರೆ ಬೇರೆ ರಬ್ಬರ್ ಟೆಂಟ್ಗಳನ್ನು ತಯಾರು ಮಾಡ್ತೀವಿ. ಬ್ಯೂನಾ ಎನ್, ಬ್ಯೂನಾ ಎಸ್ ಅನ್ನೋದು ಆರ್ಟಿಫಿಷಿಯಲ್ ರಬ್ಬರ್ಸ್, ಸಿಂಥೆಟಿಕ್ ರಬ್ಬರ್ಸ್. ಇನ್ನು ಎಮಲ್ಷನ್ ಅನ್ನೋದು ಯಾವ ಪ್ಲಾಸ್ಟಿಕಲ್ಲಿ ಏನಲ್ಲ, ಈಗಾಗಲೇ ಹಳೆ ಕ್ವಶನ್ ನೋಡಿ, ಹಿಂದಿನ ಕ್ವಶನ್ ನೋಡಿದ್ವಿ. ಎಮಲ್ಷನ್ ಐ ಥಿಂಕ್ ಬಟ್ ಮಿಕ್ಸ್ಚರ್ ಆಫ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಕ್ವಿಡ್ಸ್ ನೋಡಿದ್ವಿ. ಅದನ್ನು ಎಮಲ್ಷನ್ ಅಂತ ಕರಿತೀವಿ. ಎಮಲ್ಷನ್ ಅರ್ಥ ಆಗುತ್ತಲ್ಲ. ಹಾಲು ಅನ್ನೋದು ಒಂದು ಎಮಲ್ಷನ್ಗೆ ಬೆಸ್ಟ್ ಉದಾಹರಣೆ ಅಂತ ನೋಡಿದ್ವಿ. ಸೊ ಈ ಕೆಳಗಿನಲ್ಲಿ ಯಾವುದು ಪಾಲಿಸ್ಟರ್ ಆಗಿದೆ? ಈಗ ಪಾಲಿಸ್ಟರ್ ಅನ್ನೋದು PET. ಪಾಲಿಸ್ಟರ್ ಬಟ್ಟೆ ಕೇಳಿದ್ರೆ ಪಾಲಿಸ್ಟರ್ ಬಟ್ಟೆ, ನೈಲಾನ್ ಬಟ್ಟೆ, ಕಾಟನ್ ಬಟ್ಟೆ, ಪಾಲಿಸ್ಟರ್ ಬಟ್ಟೆ ಅಂತ ನೋಡ್ತೀವಿ. ಆ ಪಾಲಿಸ್ಟರ್ ಬಟ್ಟೆಯನ್ನು ಈ ಪಾಲಿಸ್ಟರ್ ದಾರಗಳಿಂದಲೇ ತಯಾರು ಮಾಡ್ತಾರೆ. ಅನೇಕ ದಾರ ಸೇರಿದಾಗ ನಿನ್ನೆ ಏನು ತಯಾರಾಗಿತ್ತು? ಬಟ್ಟೆ ಅಂತ ತಯಾರಾಗಿತ್ತು. ನಾವು ಪಾಲಿಮರ್, ಮೋನೋಮರ್ ಅಂತ ನೋಡಿದ್ದೀವಿ. ದಾರ ಅನ್ನೋದು ಮೋನೋಮರ್ ಆದರೆ ಬಟ್ಟೆ ಅನ್ನೋದೊಂದು ಪಾಲಿಮರ್ ಆಗ್ತದೆ ಅಂತ ನೋಡಿದ್ದೀವಿ. ಈ ಏನು ಪಾಲಿಸ್ಟರನ್ನು ಮೋನೋಮರ್ಲಿಂದನೇ ಪಾಲಿಸ್ಟರ್ನ ಪಾಲಿಮರ್ ಬಟ್ಟೆಯನ್ನು ಸಹಿತ ನಾವು ತಯಾರು ಮಾಡ್ತೀವಿ. ಸ್ವಲ್ಪ ಗೊತ್ತಿರ್ಬೋದು ನಿಮಗೆ, ಪಾಲಿಸ್ಟರ್ ಬಟ್ಟೆ ಬೇಗ ಸುಟ್ಟು ಹೋಗ್ತವೆ, ಬಿಸಿಲು ಬೇಗ ಅಟ್ರಾಕ್ಟ್ ಮಾಡ್ತವೆ ಅಂಥ ಬಟ್ಟೆಗಳನ್ನ ಪಾಲಿಸ್ಟರ್ ಅಂತ ಕರಿತೀವಿ. ಸೊ ಕ್ವಶನ್ ಅರ್ಥ ಆಗಿರ್ಬೋದು ನಿಮಗೆ. ಯಾವುದು ಪಾಲಿಸ್ಟರ್ ಆಗಿದೆ? PET, ಪಾಲಿಇಥೈಲಿನ್ ಟೆರಾಪ್ತಲೇಟ್ ಅನ್ನೋದು PETಗೆ ಒಂದು ಉದಾಹರಣೆ. ಭೂಕವಚದಲ್ಲಿ ಹೇರಳವಾಗಿ ಧಾತುಗಳು ದೊರಕುತ್ತವೆ. ಹೌದು, ಹೇರಳ ಅಂದರೆ ಜಾಸ್ತಿ, ಅಬಂಡೆಂಟ್. ಆದರೆ ಹೇರಳವಾಗಿ ಸಿಗುವ ಲೋಹೀಯ ಧಾತುಗಳು, ಲೋಹೀಯ ಮೆಟಾಲಿಕ್ ಎಲಿಮೆಂಟ್ಗಳು ಯಾವುದಂತ ಕೇಳ್ತಾನೆ. ಮೆಟಲ್ಸ್ ಇರಬೇಕಂತವು. ಧಾತುಗಳಂದರೆ ಮೆಟಲ್ಸ್ ಬಂದವು, ನಾನ್ ಮೆಟಲ್ಸ್ ಬಂದವು. ಬಟ್ ಅವನೇನು ಕೇಳ್ತಾನೆ, ಓನ್ಲಿ ಮೆಟಲ್ಸ್ ಯಾವುದು? ಭೂಮಿಯಲ್ಲಿ ಸಿಗುವಂಥ ಲೋಹೀಯಗಳಲ್ಲಿ, ದಟ್ ಈಸ್ ಎಲ್ಲ ಎಲಿಮೆಂಟ್ಗಳಲ್ಲಿ ಮೆಟಲ್ಗೆ ಸಂಬಂಧಪಟ್ಟ ವಸ್ತುಗಳು ಯಾವಂತ ಕೇಳ್ತಾನೆ. ನಮಗೆ ಗೊತ್ತಿರುವ ಹಾಗೆ ಭೂಮಿಯಲ್ಲಿ ಅತಿ ಹೆಚ್ಚು ಸಿಗೋದು ಯಾವುದು ಅಂದರೆ ನೈಟ್ರೋಜನ್. ಎಷ್ಟು? 78% ಸಿಗ್ತದೆ ನಮಗೆ. ಬಟ್ ಅದರ ನೈಟ್ರೋಜನ್ ಇಟ್ ಇಸ್ ಅ ಗ್ಯಾಸ್, ಇಟ್ ಕಮ್ಸ್ ಅಂಡರ್ ನಾನ್ ಮೆಟಲ್. ಬಟ್ ಇನ್ ದ ಕ್ವಶನ್ ಹಿಯರ್ ಇಸ್ ದೇ ಆಸ್ಕಿಂಗ್ ಅ ನಾನ್ ಮೆಟಲ್ ಇನ್ಸ್ಟೆಡ್ ಆಫ್ ನಾನ್ ಮೆಟಲ್, ದೇ ಆರ್ ಆಸ್ಕಿಂಗ್ ಎ ಮೆಟಲ್. ಇನ್ ಕೇಸ್ ಇಫ್ ಇಟ್ ಈಸ್ ಅವ್ರನ್ನ ನಮಗೇನೋ ನಾನ್ ಮೆಟಲ್ ಕೇಳಿದ್ರೆ ನಾವೇನಂತ ಆನ್ಸರ್ ಮಾಡ್ತಿದ್ವಿ? ನಾವು ನೈಟ್ರೋಜನ್ ಅಂತ ಆನ್ಸರ್ ಮಾಡ್ತಿದ್ದೀವಿ. ಬಟ್ ಅವನು ಮೆಟಲ್ ಕೇಳೋದರಿಂದ ನೈಟ್ರೋಜನ್ ಅಲ್ಲ. ಸೆಕೆಂಡ್ ಯಾವುದು? ಆಕ್ಸಿಜನ್.
ಇದು 21% ಸಿಗ್ತದೆ, ಬಟ್ ಇದನ್ನು ಭೂಮಿಯಲ್ಲಿ ಜಾಸ್ತಿ ಇದೆ, ಬಟ್ ಇದನ್ನು ನಾನ್ ಮೆಟಲ್. ಇವೇನು ಕೇಳ್ತಾ ಇಲ್ಲ ನಮಗೆ. ಇಲ್ಲಿ ನೋಡಿ ಆಕ್ಸಿಜನ್ ಕೇಳ್ತಾ ಇದ್ದಾನೆ. ಫಸ್ಟ್ ಭೂಮಿಯಲ್ಲಿ ಇರೋದು ಜಾಸ್ತಿ ಯಾವ್ದು ಕೊಡ್ತಾನೆ ಅವನು? ಆಕ್ಸಿಜನ್ ಅಂತ ಕೊಡ್ತಾನೆ. ಆಕ್ಸಿಜನ್ ಎಷ್ಟಿದೆ ನಮಗೆ ಮೋಸ್ಟ್ ಅಬಂಡೆಂಟ್ ಅಂತ ಬಂದಾಗ ಅರ್ತ್ ಕ್ರಸ್ಟ್ ಮೇಲೆ ಎಷ್ಟಿದೆ? 46% ಇದೆ. ಇಡೀ ಭೂಮಿಯಲ್ಲಿ ಅಂತ ಬಂದಾಗ 21%. ಅರ್ತ್ ಕ್ರಸ್ಟ್ ಮೇಲೆ 46 ಅಂತ ನೋಡ್ತಾನೆ, ಬಟ್ ಅಲ್ಲ ಇದು, ಯಾಕಂದರೆ ಇದು ನಾನ್ ಮೆಟಲ್ ಇದೆ. ಇನ್ನು ಸಿಲಿಕಾನ್ ಬಂದಾಗ ಇದು ಸಹಿತ ಕಮ್ಸ್ ಅಂಡರ್ ನಾನ್ ಮೆಟಲ್. ನಾನ್ ಮೆಟಲ್ ಬಗ್ಗೆ ಆ ಲೋಹಗಳ ಬಗ್ಗೆ ಕೇಳ್ತಲ್ಲ, ಓನ್ಲಿ ಲೋಹಿಯ ಕೇಳ್ತಾ ಇದ್ದಾನೆ. ಹಾಗೆ ಥರ್ಡ್ ಪ್ಲೇಸಲ್ಲಿ ಯಾವುದೇ ಅಲ್ಯೂಮಿನಿಯಂ 8.3% ಅಲ್ಯೂಮಿನಿಯಂ ಇದೆ. ಆಪ್ಷನ್ ಐತೆ ಅಲ್ಯೂಮಿನಿಯಂ. ಎಸ್, ಇಲ್ಲೊಂದು ಅಲ್ಯೂಮಿನಿಯಂ ಇದೆ, ಇಲ್ಲೊಂದು ಅಲ್ಯೂಮಿನಿಯಂ ಇದೆ. ಕಾಪರ್ ಸಿಲ್ವರ್ ಅಲ್ಲ, ಐರನ್ ಕಾಪರ್ ಅಲ್ಲ. ಕಾಪರ್ ಅಂದ್ರಲ್ಲ ಥರ್ಡ್ ಪ್ಲೇಸಲ್ಲಿರೋದು ಅಲ್ಯೂಮಿನಿಯಂ. ಅಂದರೆ 2 ಆಪ್ಷನ್ ನಾವು ಡಿಲೀಟ್ ಮಾಡ್ಬೋದು. ಇನ್ನು ಥರ್ಡ್ ಆಪ್ಷನ್ 4th ನಂಬರ್ ಏನಿದೆ? ಐರನ್ ಇದೆ. ಅಲ್ಯೂಮಿನಿಯಂ ನಂತರ ಹೆಚ್ಚು ಸಿಗೋದು ಯಾವ್ದು, ಕಡಿಮೆ ಸಿಗೋದು ಯಾವ್ದು? ಸ್ವಲ್ಪ ಐರನ್. ಹಾಗಾಗಿ ಅಲ್ಯೂಮಿನಿಯಂ ಮತ್ತು ಐರನ್ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಸೊ ಭೂಮಿ ಮೇಲೆ ಕ್ರಸ್ಟ್ ಮೇಲೆ, ಭೂಮಿಯ ಕವಚದಲ್ಲಿ, ಭೂ ಕವಚದಲ್ಲಿ ಅರ್ತ್ ಕ್ರಸ್ಟಲ್ ಅಂತ ಕೇಳ್ತಾನೆ. ಹಾಗಾಗಿ ಬೇರೆ ಬೇರೆ ಎಲಿಮೆಂಟ್ಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸಿಗ್ತವೆ. ನಾನು ಪರ್ಸೆಂಟೇಜ್ ಒಂದು ಟೇಬಲಲ್ಲಿ ಕೊಟ್ಟಿನಿ. ಅವ್ರ ಇನ್ ಕೇಸು ಒಟ್ಟಾರೆಯಾಗಿ ಕೇಳಿದ್ರೆ ಬೇರೆ ಆಗ್ತದೆ. ಓನ್ಲಿ ಇಲ್ಲಿ ಮೆಟಲ್ಗಳನ್ನೇ ಕೇಳಿರೋದರಿಂದ ಮೆಟಲ್ಗಳನ್ನೇ ನಾವು ಫೋಕಸ್ ಮಾಡಬೇಕು. ಹಾಗಾಗಿ ಎಲ್ಲಕ್ಕಿಂತ ಜಾಸ್ತಿ ಸಿಗುವಂಥ ಮೆಟಲ್ ಅರ್ತ್ ಕ್ರಸ್ಟಲ್ಲಿ ಅಲ್ಯೂಮಿನಿಯಂ, ಸೆಕೆಂಡ್ ಕೇಳ ಸಿಗೋದು ಐರನ್ ಅಂತ ನೋಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ 2. ಡೆಕ್ರಾನ್ ನೋಡಿ, ಡಾಕ್ರಾನ್ ಅಥವಾ ಡೆಕ್ರಾನ್ನ ಮೋನೋಮರ್ಗಳೆಂದರೆ ನೋಡಿ, ಮತ್ತೆ ಸುತ್ತಿ ಬಳಸಿ ಇಲ್ಲೇ ಓಡಾಡ್ತವನೆ. ಇಲ್ಲಿ ಸುತ್ತಿ ಬಳಸಿ ಇಲ್ಲೇ ಪಾಲಿಮರ್ ಮೋನೋಮರ್ ಬಗ್ಗೆನೇ ಕ್ವಶನ್ ಕೇಳ್ತಾನೆ. ಈಗಲೇನು ಬ್ಯೂನೈನ್, ಯಾವುದು ಪಾಲಿಸ್ಟರು, ಇವೆಲ್ಲ ಒಂಥರ ಪ್ಲಾಸ್ಟಿಕ್ ಮೋನೋಮರ್ಗಳ ಮೇಲೆ ಕೇಳುವಂಥ ಕ್ವಶನ್ಸೇ. ಡೆಕ್ರಾನ್ ಅನ್ನೋದು ಒಂದು ವಸ್ತು ಅಂತ, ಅದನ್ನು ತಯಾರು ಮಾಡಬೇಕಾದ್ರೆ ಬೇಕಾಗಿರುವಂಥ ಮೋನೋಮರ್ ಯಾವುದು ಅಂತ ಕೇಳ್ತಾನೆ. ಹೆಂಗೆ ಮಾಡ್ಬೇಕು ನಾವು ಇಲ್ಲಿಗ? ನೆನ್ಪಿಟ್ಕೊಳ್ಳಬೇಕು, ಬೇರೆ ಆಪ್ಷನ್ ಇಲ್ಲ. ಇವೆಲ್ಲ ನಾವು ಪಾಲಿಮರ್ಸ್ ಅನ್ನೋ ಟಾಪಿಕಲ್ಲಿ ನೋಡ್ತೀವಿ. ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಿಲ್ಲ ಅಂತೇಳಿ ಕೆಲವೊಂದು ಪಾಲಿಮರ್ಸ್ ಅಂತ ತೊಗೊಂಡ್ಬಿಡ್ತೀನಿ. ನಿಮ್ಗೆ ಗೊತ್ತು PVC ಅಂತ ಕೇಳಿದ್ರಲ್ಲ, PVC ಇದೊಂದು ಸಹಿತ ಒಂದು ಪಾಲಿಮರ್. ಹೌದು, ಇದನ್ನು ತಯಾರು ಮಾಡಬೇಕಾದ್ರೆ ಬೇಕಾಗಿರೋಂಥ ಮೋನೋಮರ್ ವಿನೈಲ್ ಕ್ಲೋರೈಡ್. ವಿನೈಲ್ ಕ್ಲೋರೈಡ್, ವಿನೈಲ್ ಕ್ಲೋರೈಡ್, ವಿನೈಲ್ ಕ್ಲೋರೈಡ್, ಅನೇಕ ವಿನೈಲ್ ಕ್ಲೋರೈಡ್ ಸೇರಿದಾಗ ನಮಗೆ ಪಾಲಿವಿನೈಲ್ ಕ್ಲೋರೈಡ್ ಅಂತ ಸಿಗ್ತದೆ. ಇದನ್ನು ಪೈಪ್ಸು, ಎಲೆಕ್ಟ್ರಿಕ್ ಇನ್ಸುಲೇಟರ್ಸು ಬೇರೆ ಬೇರೆ ಕಡೆ ಯೂಸ್ ಮಾಡ್ತೀವಿ. ಹಂಗೆ ಅದೇ ರೀತಿ ಡೆಕ್ರಾನ್ ಅನ್ನೋದು ಸಹಿತ ಒಂದು ಪಾಲಿಮರ್. ಸೊ ಇದನ್ನು ತಯಾರು ಮಾಡಬೇಕಾದ್ರೆ ಏನು ಬೇಕು ನಮಗೆ? ಇಟ್ ನೀಡ್ಸ್ ಮೋನೋಮರ್ಸ್. ಆ ಮೋನೋಮರ್ಗಳು ಯಾವುವು ಅಂತ ಕೇಳ್ತಾನೆ. ಆಪ್ಷನಲ್ಲಿ ಎಡಿಪಿಕ್ ಆಮ್ಲ ಮತ್ತು ಗ್ಲಿಸರಾಲ್, ಈಥೈಲ್ ಗ್ಲೈಕಾಲ್ ಮತ್ತು ಟೆರಾಪ್ಥಲಿಕ್ ಆಮ್ಲ, ಟೆಲಾಪ್ಥಲಿಕ್ ಆಮ್ಲ ಮತ್ತು ಫಿನಾಲ್, ಮತ್ತು ಯಾವುದು ಕ್ಯಾಪ್ರೋಲ್ಯಾಕ್ಟಮ್ ಮತ್ತು ಈಥೈಲ್ ಗ್ಲೈಕಾಲ್ ಅಂತಿದೆ. ಎರಡೆರಡು ಅದಾವೆ. ಎರಡೆರಡು ಮೋನೋಮರ್ ಸೇರಿ ಒಂದು ನಮಗೆ ಡೆಕ್ರಾನ್ ಅಂತ ಸಿಗ್ತದೆ. ಇದನ್ನು ನಾವು ಟೆರಳಿನ್ ಅಂತಲೂ ಕರಿತೀವಿ. ಡೆಕ್ರಾನ್ ಅಂದರೂ ಒಂದೇ, ಟೆರಳಿನ್ ಅಂದರೂ ಒಂದೇ. ಈ ಡೆಕ್ರಾನ್ ಅನ್ನೋದೊಂದು ಪಾಲಿಮರ್ ಆದರೆ ಇದನ್ನು ತಯಾರು ಮಾಡಲು ಬೇಕಾಗಿರುವಂಥ ಮೋನೋಮರ್ ಯಾವುದಂತ ಕೇಳ್ತಾನೆ? ಈಥೈಲ್ ಗ್ಲೈಕಾನ್. ಆಯಿತು, ಆನ್ಸರ್ ಎಲ್ಲಾದರೂ ಈಥೈಲ್ ಗ್ಲೈಕಾಲ್ ಅಥವಾ ಗ್ಲೈಕಾನ್ ಅಂತಿದೆ. ಯಾವುದು? ಈಥೈಲ್ ಗ್ಲೈಕಾಲ್ ಇದೆ. ಮತ್ತಿಲ್ಲಿ ಯಾವುದು? ಟೆಟ್ರಾಥ್ಯಾಲಿಕ್ ಆ್ಯಸಿಡ್. ಟೆಟ್ರಾಥ್ಯಾಲಿಕ್ ಆ್ಯಸಿಡ್ ಇದೆ ನೋಡಿ, ಟೆಟ್ರಾಥ್ಯಾಲಿಕ್ ಆ್ಯಸಿಡ್ ಐತೆ. ಎಲ್ಲಾದರೂ ಈಥೈಲ್ ಗ್ಲೈಕಾನ್ ಇದೆ, ಟೆರಾಪ್ಥಲಿಕ್ ಮತ್ತು ಫಿನಾಲ್ ಇದೆ, ಕ್ಯಾಪ್ಟ್ರೋಲ್ಯಾಕ್ಟಮ್ ಇದೆ, ಈಥೈಲ್ ಗ್ಲೈಕಾಲ್ ಇದೆ, ಟೆಟ್ರಾಥ್ಯಾಲಿಕ್ ಆ್ಯಸಿಡ್, ಟೆರಾಪ್ಥಲಿಕ್ ಆ್ಯಸಿಡ್ ಕೊಟ್ಟ ನಮಗೆ. ಈಥೈಲ್ ಗ್ಲೈಕಾಲ್, ಗ್ಲಿಸರಾಲ್, ಎಡಿಪಿಕ್ ಆ್ಯಸಿಡ್ ಇದೆ. ಈಥೈಲ್ ಗ್ಲೈಕಾಲ್ ಮತ್ತು ಟೆರಾಪ್ಥಲಿಕ್ ಆಮ್ಲ. ಹೌದು, ಈಥೈಲ್ ಗ್ಲೈಕಾಲ್ ಮತ್ತು ಟೆರಾಪ್ಥಲಿಕ್ ಆಮ್ಲ. ಇದು ಟೆಟ್ರಾ ಅಲ್ಲ, ಟೆರಾ ಆಗಬೇಕಿದು, ಟಿ ಎಕ್ಸ್ಟ್ರಾ ಬಂದಿದೆ. ಟೆಟ್ರಾಪ್ಥಲಿಕ್ ಅಲ್ಲ, ಟೆರಾಪ್ಥಲಿಕ್. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಹಾಗಾಗಿ ಕನ್ಫ್ಯೂಸ್ ಆಯಿತು. ಟೆರಾಪ್ಥಲಿಕ್ ಆ್ಯಸಿಡ್ ಅಂದರೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಬಿದಲ್ಲಿದೆ ನೋಡಿ, ಬಿತೇಲ್. ಈಥೈಲ್ ಗ್ಲೈಕಾಲ್ ಮತ್ತು ಟೆರಾಪ್ಥಲಿಕ್ ಆಮ್ಲ ಇವೆರಡು ಸೇರಿಸಿದಾಗ ಏನು ಸಿಗ್ತದೆ ನಮಗೆ? ಡೆಕ್ರಾನ್ ಅಥವಾ ಟೆರಿಲಿನ್ ಅನ್ನೋ ವಸ್ತು ನಮಗೆ ಸಿಗ್ತದೆ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಯೂಸ್ಡ್ ಇನ್ ದ ಮೇಕಿಂಗ್ ಆಫ್ ಪ್ಯಾರಾಚೂಟ್ಸ್, ಡಾಗ್ ಬೆಲ್ಟ್, ಕಾರ್ ಸೇಫ್ಟಿ ಬೆಲ್ಟ್ಸ್, ಟೈರ್ ಕಾರ್ಡ್ಸ್, ಟೆಂಟ್ ಮುಂತಾದ ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಈ ಡೆಕ್ರಾನ್ ಎಂಬ ವಸ್ತುವನ್ನು ನಾವು ಯೂಸ್ ಮಾಡ್ತೀವಿ. ನೋಡಿ, ನಾನೊಂದು ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿನಿ, ಮತ್ತೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಅವೆಲ್ಲ ಬರ್ಕೊಳ್ಳಿ ನಿಮಗೆ. ಇಲ್ಲಿ ಪಾಲಿಟೆಟ್ರಾಫ್ಲೋರೋ ಈಥೈಲಿನ್, ಟೆಫ್ಲಾನ್ ಅಂದರೆ ಏನು, ಅದ್ರ ಮೋನೋಮರ್ಸ್ ಯಾವುದು, ಯೂಸಸ್ ಏನು, ಈ ಎಕ್ಸಾಂಪಲ್ಸ್ ಕೊಟ್ಟಿನಿ. ಸ್ವಲ್ಪ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಇದೆಲ್ಲ ಬರ್ಕೊಂಡು ಮುಂದೋಗಿ. ಈ ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡುವಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪ್ರತಿಜೀವಕ ಪೆನ್ಸಿಲನ್ನು ಕಂಡುಹಿಡಿದರು. ನೋಡಿ ಎಂಥ ಕ್ವಶನ್ ಇದೆ. ಪೆನ್ಸಿಲಿನ್ ಬಗ್ಗೆ ಕ್ವಶನ್ ಕೇಳಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ,
ಬಟ್ ಕ್ವಶನ್ ಹೆಂಗಿದೆ ಅಂತೆ, ಯಾವ ಬ್ಯಾಕ್ಟೀರಿಯಾ ಮೇಲೆ ವರ್ಕ್ ಮಾಡುವಾಗ ಅವರು ಪೆನ್ಸಿಲಿನ್ ಎಂಬ ಇಂಜೆಕ್ಷನ್ ಕಂಡುಹಿಡಿದ್ರು ಅಂತ. ಯಾರಿಗೆ ಗೊತ್ತಿರ್ತವ್ರಿ ಇಂಥವೆಲ್ಲ? ಏನು ಟಿ ಟಿ ಪಾಸ್ ಆಗದ, ಏನು ಫೇಲ್ ಆಗದ, ಏನು ನೌಕರಿ ಮಾಡೋದ ಬೇಡ ಅಂತ ಅನ್ಸ್ಬಿಡ್ತೈತಿ. ಅವ್ನು ಜನ್ಮ ಕುಂಡಲೇ ಓದಬೇಕಾಗ್ತತಿ. ಆ ಥೀಸಸ್ ಏನು ಬರೋದನ್ನ ತೆಗೆದು ನೋಡಬೇಕಾಗ್ತದೆ ನಾವು, ಎದ್ರ ಮೇಲೆ ವರ್ಕ್ ಮಾಡ್ಯಾನಂತೇಳಿ. ಇವೆಲ್ಲ ಪ್ರೈಮರಿ ಟೀಚರ್, ಹೈಸ್ಕೂಲ್ ಟೀಚರ್ಗೆ ಕೇಳುವಂಥ ಕ್ವಶನ್ಸ್. ಕೇಳಿ, ಪೆನ್ಸಿಲಿನ ಮೇಲೆ ಕ್ವಶನ್ ಕೇಳಿ, ನಡೀತದೆ. ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರು ಯಾವ ಬ್ಯಾಕ್ಟೀರಿಯಾ ಮೇಲೆ ಕೆಲಸ ಮಾಡುವಾಗ ಇನ್ಸುಲಿನ್ ಎಂಬ ಇಂಜೆಕ್ಷನ್ ಯಾವುದು ಪೆನ್ಸಿಲಿನ್ ಎಂಬ ಮೆಡಿಸಿನ್ ಕಂಡುಹಿಡಿದಾರಂತ. ಏನು ಮಾಡ್ತೀವಿ, ಟೀಚ್ ಮಾಡೋರಿಗೆ ಕಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಹೋಗಲೇಬೇಕಾಗ್ತದೆ, ಓದಲೇಬೇಕಾಗ್ತದೆ. ನೌಕರಿ ಮಾಡಲೇಬೇಕಾದ್ರೆ ಏನಾದರೂ ಅದೇ ಪದೇ ಪದೇ ಹೇಳ್ತಿರ್ತೀನಿ, ನಮ್ಮನ್ನು ಸೆಲೆಕ್ಷನ್ ಮಾಡುವ ಉದ್ದೇಶದಿಂದ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ, ನಮ್ಮನ್ನು ರಿಜೆಕ್ಟ್ ಮಾಡುವ ಉದ್ದೇಶದಿಂದ ಎಕ್ಸಾಮ್ ಕಂಡಕ್ಟ್ ಮಾಡೋದು. ನಾವೇನಾದರೂ ಮಾಡಿ ಫೇಲ್ ಆಗಬೇಕು, ನಾವೇನಾದರೂ ಮಾಡಿ ರೇಸಿಂದ ಹೊರ ಆಗಬೇಕು, ನಮ್ಮನ್ನು ಅಲ್ಲಿಂದ ಹೊರ ಹಾಕ್ತಾರೆ ಅವ್ರು. ಇಂಥ ಡಮ್ಮಿ ಕ್ವಶನ್ ಕೇಳ್ತಾವೆ, ಏನು ಮಾಡೋಕ್ಕಾಗಲ್ಲ, ಕೇಳಬೇಕು. ಇಟ್ ಈಸ್ ನಾಟ್ ಎ ಡಮ್ಮಿ ಕ್ವಶನ್, ಗುಡ್ ಕ್ವಶನ್ನೇ. ಬಟ್ ನಾವು ಜಾಸ್ತಿ ಥೊರ ಆಗಬೇಕಾಗ್ತದೆ, ಪರ್ಫೆಕ್ಟಾಗಿ ಸ್ಟಡಿ ಮಾಡಬೇಕಾಗ್ತದೆ. ಸೊ ನೋಡಿ, ಆಪ್ಷನ್ ಏನಿದೆ ಗೊತ್ತಿಲ್ಲ ನನಗೆ. ಸರಿಯಾದ ಉತ್ತರ ಸ್ಟಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಅಂತ. ಅದನ್ನು ನಾವು ಸ್ಟಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ಸ್ಟೆಪ್ಟೋಕಾಕಸ್ ಅಥವಾ ಸ್ಟಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಮೇಲೇ ವರ್ಕ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿರಿ, ಸ್ಟೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ, ಪೆಡಿಕಾಕಸ್ ಬ್ಯಾಕ್ಟೀರಿಯಾ, ಲೂಕೋನಾಸ್ಟಕ್ ಬ್ಯಾಕ್ಟೀರಿಯಾ ಮತ್ತು ಸ್ಟಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಅಂತಿದೆ. ಸರಿಯಾದ ಉತ್ತರ ಸ್ಟಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಮೇಲೆ ವರ್ಕ್ ಮಾಡುವಾಗ ಇವರು ಪೆನಿಸಿಲಿನ್ ಎಂಬ ಮೆಡಿಸಿನನ್ನು ಕಂಡುಹಿಡ್ತಾರಂತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಬಟ್ ಆದರೆ ಏನು ಸರ್ ಇಲ್ಲಿ ಪೆನಿಸಿಲಿನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದು ಅಂದರೆ ಕೊಡ್ತೀನಿ. ಏನು ಸರ್ ಪೆನ್ಸಿಲ್ ಅಂತ ನೋಡಿ, ಇದೊಂದು ಆ್ಯಂಟಿಬಯೋಟಿಕ್ ಔಷಧ. ಅಂದರೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ನಿಲ್ಲಿಸುವ ಅಥವಾ ನಾಶಪಡಿಸುವ ಕಾರ್ಯ ಮಾಡ್ತದೆ. ಆ್ಯಂಟಿಬಯೋಟಿಕ್ ಮೀನಿಂಗ್ ಏನು ಅಂತಂದರೆ ಬಾಡಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳ ಜೊತೆ ಫೈಟ್ ಮಾಡುವಂಥ ಒಂದು ಮೆಡಿಸಿನ್, ಅದನ್ನು ಆ್ಯಂಟಿಬಯೋಟಿಕ್ ಅಂತ ಕರಿತೀವಿ. ಅದನ್ನು ಕಿಲ್ ಆದರೂ ಮಾಡ್ತದೆ, ಇದರಾದರೂ ನಮ್ಮ ಬಾಡಿಯಲ್ಲಿ ಏನು ಎಫೆಕ್ಟ್ ಮಾಡಲಾರ್ದಂಗೆ ನಿಷ್ಕ್ರಿಯ ಆದರೂ ಮಾಡ್ತದೆ. ಅಂಥ ಮೆಡಿಸಿನ್ಗಳನ್ನು ಆ್ಯಂಟಿಬಯೋಟಿಕ್ ಮೆಡಿಸಿನ್ಗಳು ಅಂತ ಕರಿತೀವಿ. ಇದನ್ನು ಪೆನಿಸಿಲಿಯಂ ನೊಟೇಟಮ್ ಎಂಬ ಶಿಲೀಂಧ್ರದಿಂದ ತಯಾರು ಮಾಡ್ತಾರಂತೆ. ಇದನ್ನು ಒಂದು ಫಂಗಸ್ಸಿಂದ ತಯಾರು ಮಾಡಿರುವಂಥ ಒಂದು ಮೆಡಿಸಿನ್ ಇದು. ಇದನ್ನು ಮಿರಾಕಲ್ ಡ್ರಗ್ ಅಂತಲೂ ಕರೀತಾರಂತೆ. ಪೆನ್ಸಿಲಿನನ್ನು 1928 ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಕಂಡುಹಿಡಿದ್ದಾರೆ. ಆದರೆ 1942 ಬಳಸ್ತಾರೆ. ಈ ಸಂಶೋಧನೆಗಾಗಿ 1945 ಇವರಿಗೆ ನೋಬೆಲ್ ಅವಾರ್ಡ್ ಸಹಿತ ಬರ್ತದೆ. ನೋಡ್ರಿ, ಅಲೆಕ್ಸಾಂಡರ್ ಫ್ಲೆಮಿಂಗ್ 28 ಇದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, 1942 ಬಳಸ್ತಾರೆ, 1945 ನೋಬೆಲ್ ಅವಾರ್ಡ್ ಸಹಿತ ಬರ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಸಿನಲ್ಲಿ ಇವರಿಗೆ ನೋಬೆಲ್ ಅವಾರ್ಡ್ ಬಂದಿರ್ತದಂತೆ. ಪೆನ್ಸಿಲಿನನ್ನು ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲು ಬಳಸುವರು. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಶಿಲೀಂಧ್ರ ಮತ್ತು ವೈರಸ್ಗಳ ಮೇಲೆ ಎಫೆಕ್ಟ್ ಮಾಡಲ್ಲ. ನಿಮಗೆ ವೈರಲ್ ಫೀವರ್ ಇತ್ತು, ಫಂಗಲ್ ಫೀವರ್ ಇತ್ತು ಅಂದರೆ ಬರಲ್ಲ. ಅದು ಮೇನ್ಲಿ ಕೆಲಸ ಮಾಡೋದು ನಿಮ್ಗೆ ಬ್ಯಾಕ್ಟೀರಿಯಾಲಿಂದ ಏನಾದರೂ ಎಫೆಕ್ಟ್ ಇದ್ದಾಗ ಮಾತ್ರ ಕಿಲ್ ಮಾಡ್ತದೆ. ಆದರೆ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳನ್ನು ಗುಣಮುಖ ಮಾಡಲು ಹೆಚ್ಚಾಗಿ ಬಳಸುವರು. ಆದರೆ ವೈರಾಣುಗಳನ್ನು ನಾಶಪಡಿಸುವುದಿಲ್ಲ. ಇಟ್ ಕೆನಾಟ್ ಡೆಸ್ಟ್ರಾಯ್ ವೈರಸಸ್ ಇನ್ ದ ಬಾಡಿ. ವೈರಸ್ ಬಂದರೆ ಮತ್ತೆ ಬೇರೆ ಮೆಡಿಸಿನ್ ಯೂಸ್ ಮಾಡಬೇಕು ನಾವು. ಇದು ಓನ್ಲಿ ಬ್ಯಾಕ್ಟೀರಿಯಾಗಳಿಂದ ಬಂದಾಗ ಮಾತ್ರ ಇದನ್ನು ನಾವು ಕಿಲ್ ಮಾಡ್ತದೆ. ಬ್ಯಾಕ್ಟೀರಿಯಾಗಳಿಂದ ಬರುವ ಪ್ರಮುಖ ರೋಗಗಳೇನು ಸರ್? ಏನೇನು ರೋಗ ಬರ್ಬೋದು ನಮಗೆ ಬ್ಯಾಕ್ಟೀರಿಯಾ ನೋಡ್ತೀವಿ? ನ್ಯೂಮೋನಿಯಾ, ಮೆನಾಂಜಿಸ್, ಸಿಫಿಲಸ್, ಗೊನೇರಿಯಾ ಮುಂತಾದ ರೋಗಗಳು ಬರ್ತವೆ. ಸಿಫಿಲಸ್, ಗೊನೇರಿಯಾ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗುಣಮುಖವಾಗಿ ಬಳಸ್ತಾರೆ. ಪ್ರಮುಖ ಆ್ಯಂಟಿಬಯೋಟಿಕ್ ಔಷಧಿಗಳೆಂದರೆ ಹೌದು, ಅಜಿಥ್ರೋಮೈಸಿನ್ ಕೇಳಿರಿ, ಭಾಳ ಫ್ರೀಕ್ವೆನ್ಸಿಯಾಗಿ ನೋಡ್ತೀವಿ ನಾವು. ಅಜಿಥ್ರೋಮೈಸಿನ್ ಇಟ್ ಇಸ್ ಆ್ಯಂಟಿಬ್ಯಾಕ್ಟೀರಿಯಲ್, ಹೌದಲ್ಲ, ಇದನ್ನು ನಾವು ಆ್ಯಂಟಿಬಯೋಟಿಕ್ ಅಂತ ಕರಿತೀವಿ. ಅಜಿಥ್ರೋಮೈಸಿನ್, ಅಮ್ಯಾಕ್ಸ್, ಏನು ಭಾಳ ಇಂಗ್ಲೀಷಲ್ಲಿ ಹೆಸರು ಗೊತ್ತಾಗಲ್ಲ, ಬರ್ಕೋ ನೀವು ಏನೇನೋ ನೋಡ್ರಿ ಎಲ್ಲ. ಸಿಪ್ರೋಫ್ಲಾಕ್ಸಿನ್ ಅಂತೇಳಿ, ಮೆಟ್ರೋನಿಡೋಝೋಲ್ ಏನೇನೋ ಮೆಡಿಸಿನ್ಸ್ ಅದಾವೆ ಬರ್ಕೊಂಡು. ನಮಗೆ ಭಾಳ ಫ್ರೀಕ್ವೆಂಟಾಗಿ ಗೊತ್ತಿರೋದು ಅಂದ್ರೆ ಅಜಿಥ್ರೋಮೈಸಿನ್. ಆ್ಯಂಟಿಬಯೋಟಿಕ್ ಬೇಕಾ, ಅಜಿಥ್ರೋಮೈಸಿನ್ ಕೊಡ್ರಿ ಅಂತ ಕೇಳ್ತೀವಿ ನಾವು. ಇದರಲ್ಲಿ ಭಾಳ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ರೀತಿಯಾಗಿ ತಯಾರು ಮಾಡ್ತವೆ, ನೆನ್ಪಿಟ್ಕೋಬೇಕು. ಸೊ ಸರಿಯಾದ ಉತ್ತರ 4. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಮೇಲೆ ವರ್ಕ್ ಮಾಡಬೇಕಾದ್ರೆ ಪೆನ್ಸಿಲಿನ್ ಎಂಬ ಇಂಜೆಕ್ಷನನ್ನು ಮೆಡಿಸಿನನ್ನು ಕಂಡುಹಿಡಿದಾರಂತೆ. ಈ ಚಿತ್ರದಲ್ಲಿ ಆಯಾಸಕ್ಕೆ ಒಳಗಾಗದೆ ಜೀವನದುದ್ದಕ್ಕೂ ಲಯಬದ್ಧ ಸಂಕೋಚನ ಮತ್ತು ವಿಕಸನಗಳನ್ನು ತೋರಿಸುವ ಅಂಗಾಂಶ. ವರ್ಡೇ ಗೊತ್ತಾಗ್ತದೆ. ಸಂಕೋಚನ ವಿಕಾಸ ಅಂದ್ರೆ ಹಾರ್ಟು ಕಂಟಿನ್ಯೂಸ್ ಆಗಿ ಆಯಾಸಕ್ಕೆ ಒಳಗಲ್ಲ. ಯಾವಾಗಾದ್ರೂ ಹಾರ್ಟ್ಗೆ ಆಯಾಸ ಬಂತಂದ್ರೆ ನಮಗೆ ಆಯಾಸ ಬಂದುಬಿಡ್ತದೆ, ಹೌದಲ್ಲ. ಹಾರ್ಟಿಗೆ ಏನಾದರೂ ಆಯಾಸ ಬಂದರೆ ನಾವು ಮೇಲೆ ಹೋಗ್ಬೇಕಾಗ್ತದೆ. ಹಂಗಾಗಿ ಆಯಾಸ ಹುಟ್ಟಿನಿಂದ ಚಟ್ಟದವರೆಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವಂಥ ಒನ್ ಆ್ಯಂಡ್ ಓನ್ಲಿ
ಅಂಗ ಬಂದಾಗ ನಮ್ಮ ಬಾಡಿಯಲ್ಲಿ ಯಾವುದು ಹಾರ್ಟ್ ಅಂತ ನೋಡ್ತೀವಿ. ಮತ್ತು ಇದು ವಿಕಾಸ ಸಂಕೋಚನ ಅಂತ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಅಂಗಾಂಶ ಟಿಶ್ಯೂ ಯಾವುದು ಅಂತ ಕೇಳ್ತೀನಿ. ಮೊನ್ನೆ ಟಿಶ್ಯೂಗಳ ಬಗ್ಗೆ ನೋಡಿದ್ವಿ ಗೊತ್ತಾ? ನೋಡಿ ಟಿಶ್ಯೂಗಳ ಮೇಲೆ ಮತ್ತೆ ಕ್ವಶನ್ ಯಾವ್ಯಾವ ಟಿಶ್ಯೂ ನೋಡಿದ್ವಿ? ಮೊನ್ನೆ ನೋಡಿದ್ವಲ್ಲ ನಾವು ಟಿಶ್ಯೂ, ಎಪಿಥೀಲಿಯಲ್ ಟಿಶ್ಯೂ ಅಂತ ನೋಡಿದ್ವಿ, ಯಾವುದು ಕನೆಕ್ಟಿವ್ ಟಿಶ್ಯೂ ಅಂತ ನೋಡಿದ್ವಿ, ಮಸಲ್ ಟಿಶ್ಯೂ ಅಂತ ನೋಡಿದ್ವಿ, ಇನ್ನೊಂದು ಸ್ಕೆಲೆಟಲ್ ಟಿಶ್ಯೂ, ಇನ್ನೊಂದು ಬೇರೆ ಬೇರೆ ನೋಡಿದ್ವಿ ನಾವು. ಅಲ್ಲಿ ಈ ಮಸಲ್ ಟಿಶ್ಯೂಲ್ಲಿ ನಾವು ನೋಡಿದ್ದು ಹೃದಯ ಅಂತ ನೋಡಿದ್ವಿ, ಹೃದಯದ ಸ್ನಾಯು ಅಂಗಾಂಶ ಅಂತ ನೋಡಿದ್ವಿ. ಸಾಫ್ಟ್ ಇರುವಂಥ ಮಾಂಸಖಂಡಗಳ ಒಳಗಿರುವಂಥ ಟಿಶ್ಯೂಗಳನ್ನು ನಾವು ಈ ಮಾಂಸಖಂಡ ಟಿಶ್ಯೂ, ಮಸಲ್ ಟಿಶ್ಯೂಗಳು ಅಂತ ಕರಿತೀವಿ. ಹಂಗಾಗಿ ಇಲ್ಲಿ ಒಂದು ನಮ್ಗೆ ಇಂಟು ಕೊಡ್ತಾನೆ, ಆಯಾಸಕ್ಕೊಳಗಾಗದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಂದ್ರೆ ಹಾರ್ಟು. ಇನ್ನು ಸಂಕೋಚನ ವಿಕಸನ ಆಗ್ತಂತ ಹಂಗೆ ಭಾಳ ಆಗ್ತವೆ, ಲಂಗ್ಸ್ ಸಹಿತ ಸಂಕೋಚನ ವಿಕಸನ ಆಗ್ತವೆ. ಬಟ್ ಬೆಸ್ಟ್ ಎಕ್ಸಾಂಪಲ್ ನಾವು ಹಾರ್ಟ್ ಅಂತ ತಗೋತೀವಿ. ಸೊ ಹೃದಯದ ಸ್ನಾಯು ಅಂಗಾಂಶಗಳಿಗೆ ನಾವು ಈ ರೀತಿ ಎಕ್ಸಾಂಪಲ್ ಕೊಡ್ತೀವಿ. ಸರಿಯಾದ ಉತ್ತರ 3 ಅಂತ ನೋಡ್ತೀವಿ. ಪೆಪ್ಟೈಡ್ ಬಂಧವು ಅಮೈನೋ ಆಮ್ಲದ ಒಂದು ಕಾರ್ಬಾಕ್ಸಿಲಿಕ್ ಗುಂಪು ಇದರೊಂದಿಗೆ ವರ್ತಿಸಿದಾಗ ಉಂಟಾಗ್ತದೆ. ನೋಡಿ, ಪೆಪ್ಟೈಡ್ ಬಾಂಡ್ ಅಂತ ಒಂದು ಬಾಂಡ್, ಅಮೈನೋ ಆಸಿಡ್ಗಳು ಯಾವ ರೀತಿಯ ಗ್ರೂಪ್ ಜೊತೆ ವರ್ತಿಸಿದಾಗ ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗ್ತದೆ ಅಂತ ಕೇಳ್ತಾನೆ. ಕ್ವಶನ್ ನನಗೆ ಅರ್ಥ ಆಗಲ್ಲ ಜಲ್ದಿ. ಪೆಪ್ಟೈಡ್ ಬಂಧವು ಅಮೈನೋ ಆಮ್ಲದ ಒಂದು ಕಾರ್ಬಾಕ್ಸಿಲಿಕ್ ಗುಂಪು ಇದರೊಂದಿಗೆ ವರ್ತಿಸಿದಾಗ ಉಂಟಾಗ್ತದೆ. ಇವು ಇಂಗ್ಲೀಷ್ನಾಗ ರೆಡಿ ಆಗ್ತಾವೆ ಪೇಪರ್ಸ್ ಮೊದಲು. ಆ ಇಂಗ್ಲೀಷಲ್ಲಿ ರೆಡಿ ಆಗಿರೋಂಥ ಪೇಪರನ್ನು ಇಂಗ್ಲೀಷಿನಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ತಲೆ ಬಾಲ ಉಲ್ಟಾಪಲ್ಟ ಆಗ್ಬಿಡ್ತೈತಿ. ಹಂಗಾಗಿ ಕ್ವಶನ್ನೇ ಸೀದಾ ಅರ್ಥ ಆಗಲ್ಲ ನಮ್ಗೆ. ಹಂಗಂತ ಏನು ಮಾಡೋಕ್ಕಾಗಲ್ಲ. ಮೇಲೆ ಕ್ವಶನ್ ಪೇಪರ್ ಮೇಲೆ ಕೊಟ್ಟಿರ್ತ ಒಂದು ಲೈನ್, ಕನ್ನಡದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಇಂಗ್ಲೀಷೇ ಫೈನಲ್ ಅಂತಾನೆ. ಇಂಗ್ಲೀಷ್ ಬರ್ಬೇಕು ನಮಗೆಲ್ಲ. ಮೇನ್ ಕಾಮೆಂಟ್ ಆಗ್ತದ್ರಿ ಭಾಳ ಜನ, ಸರ್ ಇಂಗ್ಲೀಷ್ನಲ್ಲಿ ಹೇಳ್ಬೇಡ್ರಿ ನಮ್ಗೆ ಅರ್ಥ ಆಗವಲ್ತ್ರಿ ಅಂತೀರಿ. ಬೇಸಿಕ್ ಸ್ವಲ್ಪ ಅದನ್ನು, ನನಗೂ ಇಂಗ್ಲೀಷ್ ಬರೋಲ್ಲ, ಬಂದಷ್ಟು ಅದು ಯೂಸ್ ಮಾಡಬೇಕಾಗ್ತದೆ. ಹೌದಲ್ಲ, ಅಷ್ಟು ಯೂಸ್ ಮಾಡಿಲ್ಲ ಅಂತಂದರೆ ಮುಂದೊಂದಿನ ಕಷ್ಟ ಆಗ್ತದೆ. ನಿಮ್ಮ ಜೊತೆ ಕಾಂಪಿಟೇಟ್ ಮಾಡ್ರಲ್ಲಿ NCERT ಓದೋರು ಅದರ. ಈಗ ಕನ್ನಡ ಮೀಡಿಯಮ್ ಜನ್ರೇಷನ್ ಹೋಯ್ತು. ಈಗ ನೀವೇನಿದ್ರು ಈಗ ನಾವು ಮತ್ತೆ NCERT ಜೊತೆ ಕಾಂಪಿಟೇಟ್ ಮಾಡಬೇಕು. ಆ ಮಗು ಹುಟ್ಟಿನಾಗಿಂದ ನಾವು ಅದು LKG UKG ಇಂಗ್ಲೀಷ್ ಓದ್ತಾ ಬಂದಿರ್ತದೆ. ಅದು ಅದ್ರ ಜೊತೆ ಕಾಂಪಿಟೇಟ್ ಮಾಡಬೇಕಾದ್ರೆ ನಾವು ಅಲ್ಪ ಸ್ವಲ್ಪ ಆದ್ರೆ ಇಂಗ್ಲೀಷ್ ಓದಲೇಬೇಕಿಲ್ಲಿ. ಹಾಗಾಗಿ ಕನ್ನಡ ಏನಾದರೂ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾ ಸೀದಾ ಇಂಗ್ಲೀಷ್ ಓದೋದು, ಇಂಗ್ಲೀಷಲ್ಲಿ ಅರ್ಥ ಮಾಡಿಕೊಂಡು ಮತ್ತು ಕನ್ನಡದಲ್ಲಿ ಆಪ್ಷನ್ ಓದ್ಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ಒಂದು ಪೆಪ್ಟೈಡ್ ಬಾಂಡ್ ಅಂತ ಒಂದು ಬಾಂಡ್ ಇದೆ ಅಂತೆ. ಅಮೈನೋ ಆಮ್ಲಗಳು ಯಾವ ಗುಂಪಿನೊಂದಿಗೆ ವರ್ತಿಸಿದಾಗ ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗ್ತಂತ ಕೇಳ್ತಾನೆ. ಇಲ್ಲಿ ನಾವು ನೋಡ್ತೀವಿ, ನಾವು ಕಾರ್ಬಾಕ್ಸಿಲಿಕ್ ಗುಂಪು ಅಂತಿದೆ. ಯಾವ ಗುಂಪು? ಕಾರ್ಬಾಕ್ಸಿಲಿಕ್ ಗುಂಪು ಅಂತಿದೆ. ಈ ಕಾರ್ಬಾಕ್ಸಿಲಿಕ್ ಗುಂಪಿನೊಂದಿಗೆ ಅಮೈನೋ ಆಮ್ಲಗಳು ಒಂದಕ್ಕೊಂದು ಸೇರಿದಾಗ ಆ ಕಾರ್ಬಾಕ್ಸಿಲಿಕ್ ಗುಂಪು ಅಂತಿದೆ. ಆಪ್ಷನ್ ಸಹಿತ ನಮಗೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಇದೆ. ಪೆಪ್ಟೈಡ್ ಬಾಂಡ್ ಫಾರ್ಮ್ ವೆನ್ ಕಾರ್ಬಾಕ್ಸಿಲ್ ಗ್ರೂಪ್, ಯಾವ ಗ್ರೂಪು? ಕಾರ್ಬಾಕ್ಸಿಲ್ ಗ್ರೂಪ್ ಆಫ್ ಅಮೈನೋ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ದ ಅಮೈನೋ ಗ್ರೂಪ್ ಆಫ್ ದ ಅನದರ್ ಅಮೈನೋ ಆ್ಯಸಿಡ್. ಅಂದರೆ ಏನಿಲ್ಲ, ಒಂದು ಅಮೈನೋ ಆ್ಯಸಿಡ್ ಮತ್ತೊಂದು ಅಮೈನೋ ಆ್ಯಸಿಡ್ ಎರಡು ಪರಸ್ಪರ ಕೂಡಿದಾಗ ರಿಯಾಕ್ಷನ್ಸ್ ಆದಾಗ ಅಲ್ಲೊಂದು ಬಾಂಡ್ ಫಾರ್ಮೇಷನ್ ಆಗ್ತದೆ. ಅದು ಯಾವ ಗುಂಪಿನ ಜೊತೆ ಸೇರಿದಾಗ? ಕಾರ್ಬಾಕ್ಸಿಲ್ ಗ್ರೂಪ್ ಜೊತೆ ಸೇರಿದಾಗ ಆ ಬಾಂಡನ್ನು ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಹೌದಲ್ಲ? ಇಲ್ಲಿ ನೋಡಿ, NH2 ಅಂದರೆ ಅಮೈನೋ ಗ್ರೂಪ್, COOH COOH ಇದನ್ನು ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಕರಿತೀವಿ. ಈ ಕಾರ್ಬಾಕ್ಸಿಲಿಕ್ ಗ್ರೂಪು ಅಮೈನೋ ಆಮ್ಲದೊಂದಿಗೆ ಸೇರಿದಾಗ ಮತ್ತು ಈ ಕಾರ್ಬಾಕ್ಸಿಲಿಕ್ ಗ್ರೂಪು ಮತ್ತೊಂದು ಅಮೈನೋ ಆಮ್ಲದ ಸೇರಿದಾಗ ಇಲ್ಲಿ ನಮಗೆ ವಾಟರ್ ಫಾರ್ಮೇಷನ್ ಆಗ್ತದೆ. ಏನು ಫಾರ್ಮೇಷನ್ ಆಗ್ತದೆ? ವಾಟರ್. ಆ ವಾಟರ್ ಫಾರ್ಮೇಷನ್ ಆವಾಗ ಇಲ್ಲಿ ಬ್ಲೂ ಕಲರ್ ಕಾಣುತ್ತೆ, ಅಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಆಗ್ತೀವಿ ಎರಡು ನಡುವೆ. ಈ ಬಾಂಡನ್ನು ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಯಾವ ಬಾಂಡು? ಪೆಪ್ಟೈಡ್ ಬಾಂಡ್. ಯಾವಾಗ? ಅಮೈನೋ ಆಮ್ಲಗಳು ಕಾರ್ಬಾಕ್ಸಿಲಿಕ್ ಗ್ರೂಪ್ ಜೊತೆ ರಿಯಾಕ್ಟ್ ಮಾಡುವಾಗ. ಹಾಗಾಗಿ ಸರಿಯಾದ ಯಾವ ಗುಂಪು ಅಂದರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಕರಿತೀವಿ. ಕಾರ್ಬಾಕ್ಸಿಲಿಕ್ ಗ್ರೂಪ್ ಜೊತೆ ಸೇರಿದಾಗ ನಮಗೆ ಯಾವ ಬಾಂಡ್ ಫಾರ್ಮೇಷನ್ ಆಗ್ತದೆ? ಪೆಪ್ಟೈಡ್ ಬಾಂಡ್ ಅಂತ ಉಂಟಾಗ್ತದೆ. ರಿಸಲ್ಟಿಂಗ್ ಇನ್ ಎ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ known as peptide bond, a type of amide bond that links two amino acids together. ಎರಡು ಅಮೈನೋ ಆಸಿಡ್ಸನ್ನು ಬಂಧಿಸುವಂಥ ಬಂಧವನ್ನೇ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ಸರಿಯಾದ ಉತ್ತರ ಕಾರ್ಬಾಕ್ಸಿಲಿಕ್ ಗ್ರೂಪ್. ನೀವು ಈ ಖನಿಜವು ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು ರಿಪೀಟೆಡ್ ಕ್ವಶನ್, ಭಾಳ ಸಲ ಬಂದಿದೆ
KPS ಎಕ್ಸಾಮ್ದಲ್ಲಿ ಭಾಳ ಸಲ ಬಂದಿದೆ. ಏನಿಲ್ಲ, ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿ ಇನ್ಸುಲಿನ್ ಜಾಸ್ತಿ ಮಾಡುವಂಥ ಒಂದು ಮೆಟಲ್ ಯಾವುದು, ಒಂದು ಎಲಿಮೆಂಟ್ ಯಾವುದು ಅಂತ ಕೇಳ್ತಾನೆ, ಖನಿಜ, ಅದೇ ಜಿಂಕ್. ಯಾವುದು? ಜಿಂಕ್. ನಾವು ಜಿಂಕನ್ನು ಜಾಸ್ತಿ ಸೇವನೆ ಮಾಡೋದರಿಂದ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕರಗಿಸ್ಕೊಳ್ಬೋದು. ಮತ್ತು ನಮ್ಮ ಬಾಡಿಯಲ್ಲಿರುವಂತಹ ಎಂಜೈಮ್ಸ್ಗಳನ್ನು, ದಟ್ ಇನ್ಸುಲಿನ್ ಹಾಗೂ ಇತರ ಎಂಜೈಮ್ಗಳನ್ನು ನಾವು ಅದರ ಪ್ರೊಡಕ್ಷನ್, ಅದರ ಸೀಕ್ರೇಷನ್ ಕಂಟೆಂಟನ್ನು ಜಾಸ್ತಿ ಮಾಡಿಸ್ಕೊಳ್ಳಬಹುದು. ಆ ಮೆಟಲ್ ಯಾವುದು ಅಂತ ಕೇಳ್ತಾನೆ, ಜಿಂಕ್. ಇನ್ನು ಕಬ್ಬಿಣ ಗೊತ್ತು ನಿಮಗೆ. ಕಬ್ಬಿಣ ಅನ್ನೋದು RBCಯಲ್ಲಿ ಇರ್ತದೆ, ಅದೇ ಹಿಮೋಗ್ಲೋಬಿನಲ್ಲಿ ಇರ್ತದೆ. ಫಾಸ್ಫರಸ್ ಅನ್ನೋದು ನಮಗೆ ಮೇಜರ್ ಆಗಿ ಬೋನ್ಸಲ್ಲಿ ಇರ್ತದೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಬೋನ್ಸಲ್ಲಿ ಇರ್ತದೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇವೆರಡು ಮುಖ್ಯವಾಗಿ ಮೂಳೆಗಳಲ್ಲಿ, ಹಲ್ಲುಗಳಲ್ಲಿ ಕಂಡುಬರ್ತದೆ. ಕಬ್ಬಿಣ ಅನ್ನೋದು ಹಿಮೋಗ್ಲೋಬಿನಲ್ಲಿ ಇರ್ತದೆ. ಇನ್ನು ಸತ್ತು ಅನ್ನೋದು ನಮಗೆ ಮೇಜರ್ ಆಗಿ ತಿನ್ನುವ ಎಲ್ಲಿ ಸಿಗ್ತದೆ ನಮಗೆ ಸತ್ತು ಜಿಂಕ್ ಅಂದರೆ ಮೀಟ್, ಮಾಂಸದಲ್ಲಿ ಸಿಗ್ತದೆ. ಮೀನುಗಳಲ್ಲಿ, ಮಾಂಸಗಳಲ್ಲಿ, ಲೆಗುಮೇಸ್, ದ್ವಿದಳ ಧಾನ್ಯಗಳಲ್ಲಿ ನಮಗೆ ಅತಿ ಹೆಚ್ಚಾಗಿ ನಮಗೆ ಜಿಂಕ್ ಅನ್ನೋ ಕಂಟೆಂಟ್ ನಮಗೆ ಸಿಗ್ತದೆ. ಅಂತ ತಿನ್ನೋದರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದಂತೆ. ಇನ್ಸುಲಿನ್ ಮತ್ತು ಇತರೆ ಎಂಜೈಮ್ಗಳ ಸೀಕ್ರೇಷನ್ ಬಾಡಿಯಲ್ಲಿ ಹೆಚ್ಚಾಗ್ತದೆ. ಸುಕ್ರೋಸ್ ಒಂದು ದ್ವಿಶರ್ಕರವಾಗಿದ್ದು ಇದರಲ್ಲಿರುವ ಘಟಕ ಯಾವುದು? ನೋಡಿಲಿ, ಏಕಶರ್ಕರ, ದ್ವಿಶರ್ಕರಗಳು ಅಂತ ಬರ್ತವೆ. ಒಂದೇ ಶರ್ಕರ ಇದ್ದರೆ ಅದನ್ನು ಏಕಶರ್ಕರ ಅಂತ ಕರಿತೀವಿ. ಎರಡಿದ್ದರೆ ಅದನ್ನು ನಾವು ದ್ವಿಶರ್ಕರ ಅಂತ ಕರಿತೀವಿ. ಮೀನಿಂಗ್ ಏನು? ಒನ್ ಮೋನೋಸ್ಯಾಕರೈಡ್ ಪ್ಲಸ್ ಅನದರ್ ಮೋನೋಸ್ಯಾಕರೈಡ್ ಗಿವ್ಸ್ ರೈಸ್ ಟು ಡೈಸ್ಯಾಕರೈಡ್ ಪ್ಲಸ್ ವಾಟರ್. ಎರಡು ಏಕಶರ್ಕರಗಳು ಸೇರಿದಾಗ ಒಂದು ದ್ವಿಶರ್ಕರ, ಅದ್ರ ಜೊತೆಗೆ ಒಂದು ವಾಟರ್ ರಿಲೀಸ್ ಆಗ್ತದೆ. ನಿಮಗೆ ಗೊತ್ತಾ ಏಕಶರ್ಕರ ಫಾರ್ಮುಲಾ? ಗೊತ್ತು, ಭಾಳ ಸಿಂಪಲ್ ಕೇಳಿರ್ತೀವಿ. C6H12O6 ಪ್ಲಸ್ ಮತ್ತೊಂದು ಏಕಶರ್ಕರ C6H12O6. ಇವೆರಡು ಕೂಡಿದಾಗ ಏನು ಸಿಗಬೇಕು? ಒಂದು ಡೈಸ್ಯಾಕರೈಡ್, ಜೊತೆಗೆ ಏನು ರಿಲೀಸ್ ಆಗಬೇಕು? ವಾಟರ್. ವಾಟರ್ ಅಂದರೆ ಏನು? H2O. H2O ತೆಗಿರಿವೆಲ್ಲ. C6 ಅಂದರೆ ಎಷ್ಟಾಯಿತು? C12 ಆಯಿತು. H12 + 12 24 ಆಗಬೇಕು. 2 ವಾಟರ್ಲಿ ಬಂತು ಅಂದರೆ ಎಷ್ಟು ಉಳಿತು? H22. O6 + O6 O12 ಆಗಬೇಕು. O ಇಲ್ಲಿ ವಾಟರ್ಲಿ ಒಂದು ಬಂದಿದೆ, O11. ಸೊ C12H22O11 ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಡೈಸ್ಯಾಕರೈಡ್. ಎರಡು ಮೋನೋಸ್ಯಾಕರೈಡ್ಗಳು ಸೇರಿದಾಗ ಒಂದು ಡೈಸ್ಯಾಕರೈಡ್ ಮತ್ತೊಂದು ವಾಟರ್ ರಿಲೀಸ್ ಆಗ್ತದೆ. ಇದನ್ನು ನಾವು ಡೈಸ್ಯಾಕರೈಡ್ ಅಂತ ಕರಿತೀವಿ. ಕ್ವಶನ್ ಏನಂತಂದರೆ, ಆ ಡೈಸ್ಯಾಕರೈಡ್ಗಳು ಯಾವ್ಯಾವು ಅಂತಂದ್ರೆ ಇವೆ: ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್. ಇವು ಡೈಸ್ಯಾಕರೈಡ್ಗಳು. ಈ ಮೋನೋಸ್ಯಾಕರೈಡ್ಗಳು ಇವೆ: ಗ್ಲೂಕೋಸ್, ಗ್ಯಾಲಾಕ್ಟೋಸ್, ಮತ್ತು ಯಾವುದು ನಾವು ನೋಡ್ತೀವಿ? ಫ್ರಕ್ಟೋಸ್. ಕೇಳಿರಿ ಹೆಸರೆಲ್ಲ? ಗ್ಲೂಕೋಸ್, ಗ್ಯಾಲಾಕ್ಟೋಸ್, ಫ್ರಕ್ಟೋಸ್, ಹೌದಲ್ಲ? ಲ್ಯಾಕ್ಟೋಸ್ ಅಂತೂ ಯಾವುದು ಡೈಸ್ಯಾಕರೈಡ್ ಆಯಿತು. ಈ ರೀತಿ ಕೆಲವೊಂದು ವಸ್ತುಗಳು ನಮಗೆ ಸಿಗ್ತಾವಲ್ಲ. ಇನ್ನೊಂದು ಮ್ಯಾನೋಸ್ ಅಂತಿದ್ರೆ ಬೇರೆ ಬೇರೆ ಅದಾವೆ. ಗ್ಲೂಕೋಸ್, ಗ್ಯಾಲಾಕ್ಟೋಸ್, ಫ್ರಕ್ಟೋಸ್ ಅನ್ನೋದು ನಮಗೆ ಏಕಶರ್ಕರಗಳು. ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್ ಅನ್ನೋದು ದ್ವಿಶರ್ಕರಗಳು. ಇವು ಈ ರೀತಿ ಫಾರ್ಮಲ್ಲಿ ಸಿಗ್ತವೆ. ಕ್ವಶನ್ ಏನಂತಂದರೆ, ಈ ಸುಕ್ರೋಸ್ ಸಿಗಬೇಕಾದ್ರೆ ಯಾವ ಎರಡು ಮೋನೋಸ್ಯಾಕರೈಡ್ ಸೇರಿರಬೇಕು ಅಂತ ಕೇಳ್ತಾನೆ. ಹಾಗಾಗಿ ನಾವು ನೋಡಬೇಕಿಲ್ಲಿ, ಮಾಲ್ಟೋಸ್ ಸಿಗಬೇಕಾದ್ರೆ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಕೂಡಬೇಕು. ಒಂದು ಗ್ಲೂಕೋಸ್ ಮತ್ತೊಂದು ಗ್ಲೂಕೋಸ್ ಸೇರಿದ್ರೆ ಏನಾಗ್ತದೆ ನಮಗೆ? ಮಾಲ್ಟೋಸ್. ಹಿಯರ್ ಗ್ಲೂಕೋಸ್ ಈಸ್ ಅ ಮೋನೋಸ್ಯಾಕರೈಡ್, ಮಾಲ್ಟೋಸ್ ಈಸ್ ಅ ಡೈಸ್ಯಾಕರೈಡ್. ಹಿಂಗೆ ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ಸೇರಿಬಿಟ್ರೆ ಏನು ಸಿಗ್ತದೆ? ಸುಕ್ರೋಸ್ ಸಿಗ್ತದೆ. ಅಲ್ಲಿ ಗ್ಯಾಲಾಕ್ಟೋಸ್ ಮತ್ತು ಗ್ಲೂಕೋಸ್ ಸೇರಿಬಿಟ್ರೆ ನಮಗೆ ಲ್ಯಾಕ್ಟೋಸ್ ಸಿಗ್ತದೆ. ನಮಗೆ ಕೇಳಿರುವಂಥ ಕ್ವಶನ್ ಏನು? ಸುಕ್ರೋಸ್. ಸುಕ್ರೋಸ್ ಇಸ್ ದ ಕಾಂಬಿನೇಷನ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ವೆರ್ ಇಸ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್? ಗ್ಲೂಕೋಸ್, ಗ್ಯಾಲಾಕ್ಟೋಸ್ ಅಲ್ಲ, ಇಟ್ ಈಸ್ ಅ ಲ್ಯಾಕ್ಟೋಸ್. ಗ್ಲೂಕೋಸ್ ಇಟ್ ಇಸ್ ಅ ಮಾಲ್ಟೋಸ್. ಗ್ಲೂಕೋಸ್, ಮಾನೋಸ್ ಇದು ಯಾವುದೂ ಇಲ್ಲ. ನೆಕ್ಸ್ಟ್ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಇವೆರಡು ಸೇರಿದಾಗ ನಮಗೆ ಏನು ಸಿಗ್ತದೆ ಅಂತಂದರೆ ಸುಕ್ರೋಸ್ ಅನ್ನೋ ಕಂಟೆಂಟ್ ನಮಗೆ ಸಿಗ್ತದೆ. ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಮಾಲ್ಟೋಸ್ ಅಂದರೆ ಕಾಂಬಿನೇಷನ್ ಏನೇನು, ಸುಕ್ರೋಸ್ ಅಂದರೆ ಕಾಂಬಿನೇಷನ್ ಏನೇನು, ಹೌದಲ್ಲ? ಹಂಗೆ ಒಂದು ಕಾಮನ್ ಥಿಂಗ್ ಕೇಳ್ತೀನಿ ನಿಮಗೆ. ಕಾಮನ್ ಥಿಂಗ್ ಏನಂದರೆ, ಪ್ರತಿಯೊಂದು ಡೈಸ್ಯಾಕರೈಡ್ಲಿ ಗ್ಲೂಕೋಸ್ ನಮಗೆ ಬೇಕು. ಏನು ಬೇಕು? ಗ್ಲೂಕೋಸ್ ಬೇಕು. ಗ್ಲೂಕೋಸ್ ಜೊತೆಗೆ ಮತ್ತೊಂದು ಡೈಸ್ಯಾಕರೈಡ್ ಸೇರಿದಾಗ ನಮಗೆ, ಮತ್ತೊಂದು ಏಕಶರ್ಕರ ಸೇರಿದಾಗ ಡೈಸ್ಯಾಕರೈಡ್ ಸಿಗ್ತವೆ. ಡೈಸ್ಯಾಕರೈಡ್ ಯಾವುದ್ಯಾವುದು? ಮಾಲ್ಟೋಸ್, ಸುಕ್ರೋಸ್ ಮತ್ತು ಇನ್ನೊಂದು ಯಾವ್ದು ನೋಡಿದ್ರೆ ನಾವು ಲ್ಯಾಕ್ಟೋಸ್ ಅಂತ ನೋಡಿದ್ವಿ. ಲ್ಯಾಕ್ಟೋಸ್, ಹೌದಲ್ಲ? ಇದು ಡೆಫಿನೆಟ್ಲಿ ಒಂದೊಂದಕ್ಕೆ ಏನು ಬೇಕು ನಮಗೆ? ಇದ್ರ ಜೊತೆ ಗ್ಲೂಕೋಸ್ ಅನ್ನೋ ಬೇಕು. ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಸೇರಿದ ಮಾಲ್ಟೋಸ್, ಗ್ಲೂಕೋಸ್ ಮತ್ತು ಗ್ಯಾಲಾಕ್ಟೋಸ್ ಲ್ಯಾಕ್ಟೋಸ್, ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ಸೇರಿಸ್ಬಿಟ್ರೆ ನಮಗೆ ಸುಕ್ರೋಸ್ ಅಂತ ನೋಡ್ತೀವಿ. ಈ ರೀತಿ ಪ್ರತಿಯೊಂದರಲ್ಲೂ ಗ್ಲೂಕೋಸ್ ಇದ್ದೇ ಇರ್ತದೆ. ಇನ್ನೊಂದು ಅಂಶನೇ ಬೇರೆ ಆಗಿರ್ತದೆ. ಆ ಇನ್ನೊಂದು ಅಂಶ ಯಾವುದು ಅನ್ನೋ ನಾವು ನೋಡಿಕೊಂಡು
ಆನ್ಸರ್ ಮಾಡಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಸ್ಪಷ್ಟವಾದ ಸಂತಾನೋತ್ಪತ್ತಿಯ ಅಂಗಾಂಶವನ್ನು ಹೊಂದಿರುವ, ನೋಡಿ ರೀಪ್ರೊಡಕ್ಟಿವ್ ಅಂಗಾಂಶ ಟಿಶ್ಯೂ ಇದೆ ಅಂತ, ರೀಪ್ರೊಡಕ್ಟಿವ್ ಆರ್ಗನ್ಸ್ ಅದಾವಂತೆ, ಅಂತಿಮವಾಗಿ ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳ ಫೆನೆರೋಗ್ಯಾಮ್ಗಳ ಗುಂಪನ್ನು ಗುರುತಿಸಿ. ನೋಡಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅದಾವೆ ನೋಡಿ, ಸಸ್ಯಗಳ ರೀಪ್ರೊಡಕ್ಷನ್ ಗೊತ್ತಲ್ಲ ನಿಮಗೆ, ಸ್ಟಿಗ್ಮಾ ಏನು ಬೇರೆ ಬೇರೆ ವಸ್ತುಗಳು ಬರ್ತವೆ ನಿಮಗೆ, ಶಲಾಕೆ ಅಥವಾ ವರ್ಡ್ ಬರ್ತವೆ, ಒಂದು ನೋಡೋಣ, ರೆಗ್ಯುಲರ್ ಕ್ಲಾಸ್ ಬಂದ ತಿಳಿಸ್ಕೊಡ್ತೀನಿ. ಸಂತಾನೋತ್ಪತ್ತಿ ಸಿಸ್ಟಮ್ ಇದೆ ಅಂತೆ, ಆದರೂ ಬೀಜಗಳನ್ನು ಪ್ರೊಡ್ಯೂಸ್ ಮಾಡ್ತದಂತೆ. ಸೊ ಬೀಜ ಅಂತ ಬಂದಾಗ ನಿಮ್ಗೆ ಗೊತ್ತು, ನಿಮಗೆ ಇಲ್ಲಿ ಯಾವುದು ಜಿಮ್ನೋಸ್ಪರ್ಮ್ಸ್ ಮತ್ತು ಆಂಜಿಯೋಸ್ಪರ್ಮ್ಸ್ ಅಂತ ಬರ್ತವೆ. ಆವೃತ್ತ ಬೀಜಗಳು, ಅನಾವೃತ್ತ ಬೀಜ ಸಸ್ಯಗಳು ಅಂತ ನೋಡ್ತೀವಿ. ಹಾಗಾಗಿ ಆವೃತ್ತ ಮತ್ತು ಅನಾವೃತ್ತ ಎರಡೂ ಸಹಿತ ಇವೆರಡು ಬೀಜಗಳನ್ನೇ ಪ್ರೊಡ್ಯೂಸ್ ಮಾಡ್ತವೆ. ಬಟ್ ಬೀಜಗಳು ಕೆಲವೊಂದು ಸಲ ಒಂದು ವಸ್ತುವಿನ ಹೊರಭಾಗದಲ್ಲಿರ್ತವೆ, ವಸ್ತುವಿನ ಒಳಭಾಗದಲ್ಲಿರ್ತವೆ, ಒಟ್ಟಾರೆಯಾಗಿ ಬೀಜಗಳು ಇದ್ದೇ ಇರ್ತವೆ. ಎರಡೂ ಪ್ಲಾಂಟ್ ಕೊಟ್ಟರೆ ಎರಡರಲ್ಲಿ ಬೀಜಗಳಿರ್ಬೇಕು ನಮಗಿಲ್ಲಿ. ಥ್ಯಾಲೋಫೈಟಾ ಮುಚ್ಚಂದ್ರೆ ವೈಟ್ ಪ್ಲಾಂಟ್, ಇವೆಲ್ಲ ಎಲ್ಲಿ ಬೀಜ ಇರಲ್ಲ. ಥ್ಯಾಲೋಫೈಟಾ ಹಾಸ್ಯ ಸಸ್ಯ ಇಲ್ಲಿ ಸಹಿತ ಬೀಜಗಳಿಲ್ಲ. ಆವೃತ್ತ ಬೀಜ ಇಲ್ಲಿದೆ ಬೀಜ, ಬಟ್ ಇಲ್ಲಿ ಪುಚ್ಚ ಸಸ್ಯದಲ್ಲಿ ವೈಟ್ ಪ್ಲಾಂಟಲ್ಲಿ ಯಾವುದೇ ಬೀಜಗಳಿಲ್ಲ. ಬಟ್ ನಮ್ಗೆ ಆಪ್ಷನ್ ಏನು, ಎರಡೂ ಸಸ್ಯಗಳು ಸಹಿತ ಸಂತಾನೋತ್ಪತ್ತಿ ಆರ್ಗನ್ಸನ್ನು ಹೊಂದಿದ್ದು ಈ ಎರಡರಲ್ಲಿ ಸಹಿತ ಬೀಜಗಳನ್ನು ಉತ್ಪಾದನೆ ಮಾಡಬೇಕು. ಎರಡು ಬೀಜ ಉತ್ಪಾದನೆ ಮಾಡುವುದೇ ಆವೃತ್ತ ಮತ್ತು ಅನಾವೃತ್ತ ಬೀಜ ಸಸ್ಯಗಳು, ಆಂಜಿಯೋಸ್ಪರ್ಮ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ ಅಂತ ನೋಡ್ತೀವಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆನ್ಸರ್ 4. ಸಸ್ಯಗಳಲ್ಲಿ ಪ್ರೋಟೀನನ್ನು ಸಂಗ್ರಹಿಸುವ ಲ್ಯೂಕೋಪ್ಲಾಸ್ಟ್. ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಕ್ವಶನು. ಈ ಒಂದು ಫೋಟೋ ನಿಮ್ಗೆ ಭಾಳ ಸರ್ಚ್ ಮಾಡಿ ಫೋಟೋ ಹಾಕಿ ನಿಮಗೆ, ಯಾಕಂದರೆ ಇದು ಒಳ್ಳೆ ಇನ್ಫಾರ್ಮೇಷನ್. ಎಕ್ಸಾಮ್ದಲ್ಲಿ ನಿಮಗೆ ಬೇರೆ ಬೇರೆ ಎಕ್ಸಾಮ್ದಲ್ಲಿ ಮಲ್ಟಿಪಲ್ ರೂಪದಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಿರುವಂಥ ಎಕ್ಸಾಂಪಲ್ಸ್ನ ನೋಡ್ತೀವಿ. ಈ ಲ್ಯೂಕೋಪ್ಲಾಸ್ಟ್ಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಸಸ್ಯ ಜೀವಕೋಶದಲ್ಲಿ ಇರ್ತವೆ. ಎಲ್ಲಿರ್ತವೆ? ಸಸ್ಯ ಜೀವಕೋಶದಲ್ಲಿ ಇರ್ತವೆ. ಈ ಸಸ್ಯ ಜೀವಕೋಶಗಳು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸೇಕರಣೆ ಮಾಡಿಕೊಳ್ಳುವಂಥ ಪ್ಲಾಸ್ಟ್ಗಳು ಬೇರೆ ಬೇರೆ ಆಗಿರ್ತವೆ. ಕೇಳಿರ್ತೀವಿ ನೀವು, ಕ್ಲೋರೋಪ್ಲಾಸ್ಟ್ ಅಂತೇಳಿ, ಲ್ಯೂಕೋಪ್ಲಾಸ್ಟ್ ಅಂತೇಳಿ, ಅಮೈಲೋಪ್ಲಾಸ್ಟ್ ಅಂತೇಳಿ, ಹೀಲಿಯೋಪ್ಲಾಸ್ಟ್ ಅಂತ ಪ್ಲಾಸ್ಟ್ಗಳು ಅಂತ ಬರ್ತವೆ. ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಅನ್ನು ಸ್ಟೋರೇಜ್ ಮಾಡಿಕೊಳ್ಳುವಂಥ ಪ್ಲಾಸ್ಟ್ಗಳು. ಇವಾಗ ನಾವು ಪ್ಲಾಸ್ಟಿಡ್ಸ್ ಅಂತ ನೋಡ್ತೀವಿ. ಪ್ಲಾಸ್ಟಿಡ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ತವೆ. ಅಲ್ಲಿ ಯಾವ ರೀತಿಯ ಪ್ಲಾಸ್ಟ್ಗಳು ಯಾವ ರೀತಿಯ ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಅಂತ ಕೇಳೋ ಕ್ವಶನಲ್ಲಿ ಕೇವಲ ಪ್ರೋಟೀನನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥ ಲ್ಯೂಕೋಪ್ಲಾಸ್ಟ್ನ ವಿಧ ಯಾವುದು? ಸ್ವಲ್ಪ ಟಿಪಿಕಲ್ ಕ್ವಶನ್ ಇದು, ಅಷ್ಟು ಈಸಿ ಅಲ್ಲ ಇದು, ಎಲ್ಲ ನೆನ್ಪಿಟ್ಕೋಬೇಕಾಗ್ತದೆ. ಆದರೆ ನಾನೇ ಒಂದು ಪೋಸ್ಟ್ ರೆಡಿ ಮಾಡಿ ನೋಡೋಣ. ಇಲ್ಲಿ ನೋಡಿ, ಇಟಿಯೋಪ್ಲಾಸ್ಟ್ಗಳಂತದವೆ. ಇಟಿಯೋಪ್ಲಾಸ್ಟ್ಗಳು ಮಾಡ್ತವೆ ಕ್ರಿಸ್ಟಲೈನ್ ಬಾಡೀಸ್ ಅಂತೀವು, ಪ್ರಿಕಾಸರ್ಸ್ ಆಫ್ ಕ್ಲೋರೋಫಿಲ್ನ ಒಂದು ಮುನ್ಸೂಚಕಗಳು ಅಥವಾ ಅದರ ಮುಂದುವರೆದ ಭಾಗಗಳು ಅಂತ ನೋಡ್ತೀವಿ. ಇನ್ನು ಕ್ರೋಮೋಪ್ಲಾಸ್ಟ್ಗಳು, ಕ್ರೋಮೋ ಅಂದರೆ ಕಲರಿಂಗ್ ಕೊಡುವಂಥ ಪ್ಲಾಸ್ಟ್ಗಳು. ಬೆಸ್ಟ್ ಎಕ್ಸಾಂಪಲ್ ಪಿಗ್ಮೆಂಟ್ ಸಿಂಥಸಿಸ್ ಆ್ಯಂಡ್ ಸ್ಟೋರೇಜ್, ಕಲರಿಂಗ್ ಕೊಡ್ತಾವೆ. ಬೀಜದ ಫ್ಲವರ್ ಪಿಂಕ್ ಕಲರ್ಲಿ ಹಾಕಿರಬೇಕು, ಯೆಲ್ಲೋ ಕಲರ್ಲಿ ಹಾಕಿರಬೇಕು, ಸಸ್ಯದ ಎಲೆಗಳು ಗ್ರೀನ್ ಕಲರ್ ಹಾಕಿರಬೇಕು. ಹಿಂಗೆ ಈ ರೀತಿ ಕಲರಿಂಗ್ ಕೊಡುವಂಥ ಪ್ಲಾಸ್ಟ್ಗಳನ್ನು ನಾವು ಕ್ರೋಮೋಪ್ಲಾಸ್ಟ್ಗಳು ಅಂತ ಕರಿತೀವಿ. ಇನ್ನು ನಿಮಗೆ ಗೊತ್ತು ಕ್ಲೋರೋಪ್ಲಾಸ್ಟ್ಗಳು ನಡೆಯುವಂಥ ಪ್ರೊಸೆಸ್ ಯಾವುದು? ಫೋಟೋಸಿಂಥಸಿಸ್. ನಿನ್ನೆ ಒಂದು ಕ್ವಶನ್ ಬಂದಿತ್ತು ಫೋಟೋಸಿಂಥಸಿಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ. ಫೋಟೋಸಿಂಥಸಿಸ್ ಅಂದರೆ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇನ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟಲ್ಲೇ ಈ ಫೋಟೋಸಿಂಥಸಿಸ್ ಅನ್ನೋ ಪ್ರೊಸೆಸ್ ನಡೀತದೆ. ಇನ್ನು ಲ್ಯೂಕೋಪ್ಲಾಸ್ಟ್ಗಳಂತದವೆ. ಇವು ಸಿಂಥಸಿಸ್ ಆಫ್ ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಅಮೈನೋ ಆಸಿಡ್ಸ್. ಫ್ಯಾಟಿ ಆಸಿಡ್ಗಳು ಮತ್ತು ಅಮೈನೋ ಆಸಿಡ್ಗಳನ್ನು ಪ್ರೊಡ್ಯೂಸ್ ಮಾಡೋದು ಯಾವುದಂದ್ರೆ ಲ್ಯೂಕೋಸೈಟ್ಗಳು. ಅಮೈಲೋಪ್ಲಾಸ್ಟ್ಗಳು ಸ್ಟೋರೇಜ್ ಆಫ್ ಸ್ಟಾರ್ಚ್ ಆ್ಯಂಡ್ ಶುಗರ್ಸ್. ಪಿಷ್ಟ ಮತ್ತು ಸಕ್ಕರೆ ಕಣಗಳನ್ನು ಸ್ಟೋರೇಜ್ ಮಾಡಿಕೊಳ್ಳುವಂಥ ಸಸ್ಯ ಜೀವಕೋಶದ ಒಂದು ಕಣದಂಗದ ಅಂಗ ಯಾವುದು ಅಂತಂದರೆ ಅಮೈಲೋಪ್ಲಾಸ್ಟ್. ಇನ್ನು ಈಲಿಯೋಪ್ಲಾಸ್ಟ್ ಅಥವಾ ಏಲಿಯೋಪ್ಲಾಸ್ಟ್, ಎಲೈಯೋಪ್ಲಾಸ್ಟ್ಗಳು ಅಂತ ಕರಿತೀವಿ. ಈ ಏಲಿಯೋಪ್ಲಾಸ್ಟ್ಗಳು ಏನು ಮಾಡ್ತವೆ? ಸ್ಟೋರೇಜ್ ಆಫ್ ಲಿಪಿಡ್ಸ್, ಆಯಿಲ್ಸ್ ಆ್ಯಂಡ್ ಪ್ರೋಟೀನ್ಗಳನ್ನು ಸಂಗ್ರಹಿಸಿಕೊಳ್ಳುವಂಥ ಪ್ಲಾಸ್ಟ್ ಯಾವುದಂದ್ರೆ ಎಲೈಯೋಪ್ಲಾಸ್ಟ್ ಅಥವಾ ಏಲಿಯೋಪ್ಲಾಸ್ಟ್ ಅಂತ ನೋಡ್ತೀವಿ. ಇದೇ ಎಕ್ಸಾಮ್ದಲ್ಲಿ ಕೇಳುವಂಥ ಕ್ವಶನ್. ಈ ಪ್ರೋಟೀನ್ಗಳನ್ನು ಸಂಗ್ರಹಿಸಿಕೊಳ್ಳೋದು ಯಾವಂದ್ರೆ ಏಲಿಯೋಪ್ಲಾಸ್ಟ್ಗಳು ಅಂತ ನೋಡ್ತೀವಿ. ಇನ್ನು ಪ್ರೋಟೀನೋಪ್ಲಾಸ್ಟ್ಗಳಂತದವೆ ಈ ಸೈಟ್ಸ್ ಆಫ್ ಎಂಜೈಮ್ಗಳಿರುವಂಥ ಒಂದು ಭಾಗ ಯಾವುದಂದ್ರೆ ಈ ಪ್ರೋಟೀನೋಪ್ಲಾಸ್ಟ್ಗಳು ಅಂತ ನೋಡ್ತೀವಿ. ಸರಿಯಾದ ಉತ್ತರ ಈ ಕ್ವಶನ್ಗೆ ಯಾವುದಂದ್ರೆ ಎಲಿಯೋಪ್ಲಾಸ್ಟ್ಗಳು ಅಂತ ಕರಿತೀವಿ.
ಸ್ವಲ್ಪ ನೆನ್ಪಿಟ್ಕೊಳ್ಳೋ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಕೋಡಿಂಗ್ ಮಾಡ್ಕೊಳ್ಳಿ, ಯಾವ ಪ್ಲಾಸ್ಟ್ಗಳಲ್ಲಿ ಯಾವ ರೀತಿಯ ಫುಡ್ ಸ್ಟೋರೇಜ್ ಆಗ್ತದೆ ಅನ್ನೋದನ್ನು ಲೀಸ್ಟ್ ಔಟ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಚೆಂದ ಬರೀರಿ. ನನ್ನ ಪಾಠ ಕೇಳಬೇಕಾದ್ರೆ ನಾನು ನಿಮಗೆ ಸಬ್ಸಿಕ್ವೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಇದೆಲ್ಲ ರೆಡಿ ಮಾಡೋದು ತುಂಬ ಕಷ್ಟ. ಒಂದು ಸ್ಲೈಡ್ ಹಾಕ್ಕೊಂಡು ಕ್ವಶ್ಚನ್ ಪೇಪರ್ ತೊಗೊಂಡು ಕ್ವಶ್ಚನ್ ಪೇಸ್ಟ್ ಮಾಡಿ ಸಂಬಂಧಪಟ್ಟ ಆನ್ಸರ್ ಗ್ಯಾದರ್ ಮಾಡಿ ಅದಕ್ಕೆ ಪೇಸ್ಟ್ ಮಾಡಿ ನಿಮ್ಗೆ ಅರ್ಥ ಆಗೋ ಸಿಂಪಲ್ ವೇದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಈಗ ಟೈಮ್ ನೋಡ್ಕೋಬೇಕು, ಭಾಳ ಎಂದಿ ಆಗಂಗಿಲ್ಲ ವೀಡಿಯೋ ಎಲ್ಲ ನೋಡಿಕೊಂಡು ನಿಮಗೆ ಆದಷ್ಟು ಮಟ್ಟಿಗೆ ನನ್ನದೇ ಆಗಿರುವಂಥ ಸ್ಟೈಲಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ಪ್ಯೂರ್ ಕಾಂಪಿಟೇಟಿವ್ ಪರ್ಪಸ್ ಇದೆ ಇದು, ಯಾವುದು ಡಮ್ಮಿ ಇನ್ಫಾರ್ಮೇಷನ್ ಇಲ್ಲ. ಏನೋ ಟೈಮ್ ಕನ್ಸ್ಯೂಮ್ ಮಾಡಬೇಕಂತ ಟೈಮ್ ಸಾಕಾಗ್ತಿಲ್ಲ ನನಗೆ ಆ್ಯಕ್ಚುಲಿ. ಹಾಗಾಗಿ ಒಳ್ಳೆ ಇನ್ಫಾರ್ಮೇಷನ್ ಇದೆ. ಎಲ್ಲ ವೀಡಿಯೋಗಳನ್ನು ಥೊರವಾಗಿ ಅಬ್ಸರ್ವ್ ಮಾಡಿ, ವೀಡಿಯೋ ಅರ್ಥ ಇಲ್ಲ ಮತ್ತೊಮ್ಮೆ ನೋಡಿ. ಆ ವಿಡಿಯೋ ನಿಮಗೆ ಸ್ವಲ್ಪ ಸ್ಪೀಡಪ್ ಅನಿಸ್ಬಿಟ್ರೆ ವಿಡಿಯೋ ಪಾಸ್ ಮಾಡಿ ಕೊಟ್ಟಿರುವಂಥ ಮಾಹಿತಿಯನ್ನು ಇಟ್ಕೊಂಡು ಪ್ರಯತ್ನವನ್ನು ಮಾಡಿ. ಎಸ್, ಬೈ ದಿಸ್ ಕ್ವಶನ್ ವಿ ಹ್ಯಾವ್ ಟು ವೈಂಡ್ ಅಪ್ ದಿಸ್ ಸೆಷನ್. ಇಲ್ಲಿಗೆ ನಾವು ಇದನ್ನು ಮುಗಿಸುವಂಥ ಪ್ರಯತ್ನ ಮಾಡಬೇಕು, ಯಾಕಂದರೆ ಮುಗಿತು ಸಿಲೆಬಸ್. ಇಲ್ಲಿಗೆ 2020ರಲ್ಲಿ ಕೇಳಿರುವಂಥ ಸುಮಾರು ಕ್ವಶನ್ಸನ್ನು ಸುಮಾರು 1.5 ಗಂಟೆಗಳ ಕಾಲ ನಿಮ್ಮ ಜೊತೆ ನಾನ್ ಸ್ಟಾಪಾಗಿ ಚರ್ಚೆ ಮಾಡಿದ್ದೀನಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಆ್ಯಸ್ ಇಟ್ ಈಸ್ 2021ಗೆ ಸಂಬಂಧಪಟ್ಟ TET ಪೇಪರನ್ನು ನಾನು ಅನಲೈಸ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಈಗ ಅದೇ ಪ್ರಯತ್ನದಲ್ಲಿದ್ದೀನಿ. ಇವತ್ತು ಅಥವಾ ನಾಳೆ ಮತ್ತೆ ಈ ವಿಡಿಯೋವನ್ನು ಸಹಿತ ನಿಮಗೆ ಪೋಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಒಳ್ಳೆ ಇನ್ಫಾರ್ಮೇಷನ್ ಇದೆ. ಎಲ್ಲ ಪ್ರತಿಯೊಂದು ಕ್ವಶನ್ಗೆ ಸಿಂಪ್ಲೆಸ್ಟ್ ವೇದಲ್ಲಿ ಒಂದು ಡಯಾಗ್ರಾಮ್ಗಳ ಮುಖಾಂತರ ಇನ್ಫಾರ್ಮೇಷನ್ ಮುಖಾಂತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮತ್ತು ಸೇಮ್ ಡೈಲಾಗ್, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾದವ್ರಿಗೆ ಶೇರ್ ಮಾಡಿರಿ. ನನ್ನ ವಿಡಿಯೋಗಳು ಚೆನ್ನಾಗಿ ಅನ್ನಿಸ್ಬಿಡ್ತಾರೆ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ. ಮತ್ತು ನಿಮ್ಗೆ ಬೇಕಾದವ್ರ ಜೊತೆ ಹಂಚ್ಕೊಂಡು ಇದರ ಜೊತೆ ಜ್ಞಾನವನ್ನು ಪಡ್ಕೊಂಡು ಹೇಗಾದರೂ ಮಾಡಿ, ನೀವು ಯಾರಿಗೆ ಕಳಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇ ನೋಡಿ. ಬಟ್ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಪ್ರಾಪರ್ ವೇದಲ್ಲಿ ವಿಡಿಯೋ ಸ್ವಲ್ಪ ಪಾಸ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್, ಕೆಲವೊಂದು ಟೇಬಲ್ಗಳೆಲ್ಲ ಹಾಕಿದ್ದೀನಿ, ಆ ಟೇಬಲ್ಗಳನ್ನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಭಾಳ ಚೆನ್ನಾಗಿರುವಂಥ ಇನ್ಫಾರ್ಮೇಷನ್ ಇದೆ. ಒಂದು ಕ್ವಶನ್ ಕೇಳಿದಾಗ ಅದರದ್ದು ನಾನು 4 ಹೆಜ್ಜೆ ಮುಂದೋಗಿ ವಿಚಾರ ಮಾಡಿ ಮತ್ತೆ ಯಾವ ಕ್ವಶನ್ ಬರ್ಬೋದು ಅಂತ ಹೇಳಿ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಹಾಕಿ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಒಳ್ಳೆ ಇನ್ಫಾರ್ಮೇಷನ್ ಇದೆ. ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ಬೇಕಾದ ಹಂಚ್ಕೊಂಡು ನಾನು ವೀಡಿಯೋಗಳನ್ನು ಶೇರ್ ಮಾಡ್ತಾ ನಾಲೆಜ್ ಪಡಿತೀರಿ ಅಂತ ಇದು ಮಾಡ್ತಾ ಇಲ್ಲಿಗೆ ಈ ಸೆಷನ್ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ತರಗತಿಯಲ್ಲಿ 2021ನೇ ಸಾಲಿನ TET ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್.